ವಿಚಾರ ಸಾಗರದಲ್ಲಿ ಇಲ್ಲಿಯವರೆಗೆ ವಿಚಾರ ಸಾಗರದ ಎರಡನೇ ತರಂಗದಲ್ಲಿ ವಿಷಯ ಜೀವಬ್ರಹ್ಮರ ಏಕತ್ವವೇ ವಿಷಯ ಅನ್ನುವುದನ್ನು ಪತಂಜಲಿ ಯೋಗಶಾಸ್ತ್ರಕಾರ ಖಂಡನೆ ಮಾಡಿದ್ದರು. ಅದನ್ನು ಈಗ ವೇದಾಂತಿಗಳು ಮಂಡನ ಮಾಡುತ್ತಾರೆ. ಆ ಜೀವಬ್ರಹ್ಮರ ಏಕತ್ವವೇ ಸಂಭವಿಸುವುದಿಲ್ಲ ಅಂತ ಅವರು ಹೇಳಿದರು. ಈಗ ಅದನ್ನು ಅಂದ್ರೆ ಈಗ ಅದನ್ನು ವಿಷಯವನ್ನು ಮಂಡನ ಮಾಡ್ತಾರೆ. ಅಂದರೆ ವೇದಾಂತಿಗಳು ಅದನ್ನು ಸಿದ್ಧ ಮಾಡ್ತಾರೆ ಅಂತ. ಅಥ ಕಾರ್ಯಾಧ್ಯಾಸ ನಿರೂಪಣ, ಕಾರ್ಯಾಧ್ಯಾಸವನ್ನು ನಿರೂಪಣೆ ಮಾಡ್ತಾರೆ. ಈ ಪ್ರಯೋಜನದಲ್ಲಿ ಅಂದ್ರೆ ಪ್ರಯೋಜನ ಸಂಭವಿಸುವುದಿಲ್ಲ ಅಂತೇಳಿ ಅವರು ಅಂದರೆ ಕರ್ಮದಿಂದ ಮುಕ್ತಿ ಹೇಳಿದ್ರಲ್ಲ ಪೂರ್ವಮೀಮಾಂಸಕರು. ಆ ನಂತರ ಅದಕ್ಕೆ ಆ ಜೈಮಿನಿ ಖಂಡನೆ ಮಾಡಿದ್ರು. ಈಗ ವೇದಾಂತಿಗಳು ಅದಕ್ಕೆ ಉತ್ತರ ಹೇಳ್ತಾರೆ. ಇದು ಕರೆಕ್ಟ್. ಸಜಾತೀಯ ಜ್ಞಾನ ಸಂಸ್ಕಾರತೆ ಅಧ್ಯಾಸ ಹೋತ್. ಏನಂತಾರೆ? ಸಜಾತೀಯ ಜ್ಞಾನಜನ್ಯ ಸಂಸ್ಕಾರದಿಂದಲೇ ಅಧ್ಯಾಸವಾಗುತ್ತದೆ. ಅಂದರೆ ಸಜಾತೀಯ ಪದಾರ್ಥಗಳ ಜ್ಞಾನಜನ್ಯ ಸಂಸ್ಕಾರಗಳಿಂದಲೇ ಅಧ್ಯಾಸ ಆಗುತ್ತದೆ. ಆದರೆ सत्य ज्ञानजन्य संस्कार को न नेम है. पूर्व पक्षी ಏನು ಹೇಳಿದರು ಅಂದ್ರೆ ಅವರು ಪೂರ್ವ ಮೀಮಾಂಸಕರು ಜೈಮಿನಿ ಅವರೇನಂದಿದ್ರು, ಈ ಜಗತ್ತು ಅಧ್ಯಾಸ ಆಗಬೇಕಾದ್ರೆ ಅದಕ್ಕೆ ಅಧ್ಯಾಸದ ಸಾಮಗ್ರಿಗಳು ಬೇಕು. ಅಧ್ಯಾಸದ ಸಾಮಗ್ರಿಗಳು ಯಾವುವು ಅಂತ ಕೇಳಿದರೆ ಇಲ್ಲ ನೀವು ಬರೋಬರಿ ಕೊಂಡ್ರೆ ಅದೇನು ಪರವಾಗಿಲ್ಲ. ಸತ್ಯವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಅಂತ ಹೇಳಿದ್ರ. ಸತ್ಯವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಅಂದ್ರೆ ಅಧ್ಯಾಸ ಆಕೈತಿ. ಗೊತ್ತಾಗ್ತೇನೆ? ಎಸ್ ಅಂದ್ರೆ ನೀವು ಸತ್ಯವಾದ ಸರ್ಪವನ್ನು ನೋಡಿರಬೇಕು. ಆ ಹಾವು ಕಡಿದ್ರೆ ಸಾಯ್ತಾನು ವಿಷಯ ಏರಿಯ ತಿಂಗ್ ಕೇಳಿರ್ಬೇಕು. ಈ ಜ್ಞಾನ ಇತ್ತಂದ್ರೆ ಮುಂದೆ ಹಗ್ಗದಲ್ಲಿ ಅದು ಸಂಸ್ಕಾರ ಸರ್ಪ ಅಧ್ಯಾಸಕ್ಕೆ ಕಾರಣ ಆಕೈತಿ ಅಂತ ಅವ್ರು ಹೇಳ. ಯಾರು? ಪೂರ್ವಮೀಮಾಂಸಕರು. ಆದರೆ ಇನ್ನೊಂದು ಕಾರಣ ತೋರಿಸಿದ್ರು ಅವರು. ನಿಮ್ಮ ವೇದಾಂತದಲ್ಲಿ ಬ್ರಹ್ಮ ಒಂದ ಸತ್ಯ ಐತಿ. ಬ್ರಹ್ಮನನ್ನು ಬಿಟ್ಟು ಎಲ್ಲ ಮಿಥ್ಯ ಸತ್ತಿಲ್ಲ. ಯಾವ ಅನಾತ್ಮ ವರ್ಗಗಳೆಲ್ಲ ಮಿಥ್ಯ ಅದಾವ. ಮತ್ತಿನ್ನು ಸತ್ಯವಸ್ತುವಿನ ಜ್ಞಾನ ಸಂಸ್ಕಾರ ಎಲ್ಲಿತ್ತರ ಅವ್ರು ಅದ ಶಿಕ್ಷುದಲ್ಲ ತಿಂಗ್ ಶಂಕ ಮಾಡಿದ್ರು. ಅದಕ್ಕೆ ಸತ್ಯವಾದ ಪದಾರ್ಥಗಳ ಜ್ಞಾನಜನ್ಯ ಸಂಸ್ಕಾರಗಳೇ ಬೇಕೆಂಬ ನೇಮ ಇಲ್ಲ ಅಂತಿಗೆ ಹೇಳಿದ್ರಿ. ಈಗ ವೇದಾಂತಿಗಳು ಹೇಳ್ತಾರೆ ಸತ್ಯವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೇ ಬೇಕತ್ತೇನಿಲ್ಲ. ಅದಕ್ಕೆ ಸತ್ಯ ಜ್ಞಾನಜನ್ಯ ಸಂಸ್ಕಾರ ಕೋ ನ ನೇಮ ಹೈ ಅಂದ್ರೆ ಆ ಸತ್ಯ ಇರ್ಬೇಕಂತ ಏನು ನೇಮ ಇಲ್ಲ. दोष को न हेतुता ಅಧ್ಯಾಸ ವಿಷಯ ದೇಖಿಯ ಏನಂದ್ರು ದೋಷಗಳು ಬೇಕಂತ ಹೇಳಿದ್ರು ಅವರು. ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ,
ಇವು ಎಲ್ಲ ಇದ್ರೆ ಅಭ್ಯಾಸ ಆಕತಿ ಅಂತ ಹೇಳಿದರು ಅವರು. ಈಗ ಇವರೇನು ಹೇಳ್ತಾರೆ ವೇದಾಂತಿಗಳು, ದೋಷಕ್ಕೂ ನ ಹೇತುತ ಅಧ್ಯಾಸ ವಿಷಯ ದೇಕಿತ ಅಂದ್ರೆ ದೋಷಗಳು ಕಾರಣವೆಂದು ದೋಷಗಳು ಬೇಕ ಅವು ಇದ್ರನ್ನ ಆಕೈತತ್ ಏನು ಅವಶ್ಯಕತೆ ಇಲ್ಲ ಅಂದ್ರೆ ಯಾಕಂದ್ರೆ ದೋಷಗಳು ಇಲ್ಲದಿದ್ರು ಅಧ್ಯಾಸ ಆಕೈತಿ ಹೋಗೋದು. ಅದಕ್ಕೆ ಇನ್ನು ಆ ಪ್ರಮಾದ ಮೊದಲಾದ ದೋಷಗಳು ಕಾರಣ ಅಲ್ಲ. ಇನ್ನು ಮುಂದೆ ಏನಂತಾರು, ಪಟ ವಿಷಯ ಹೇತು ಜೈಸೆ ತುರಿ ತಂತು ವೇಮಹೈ ಏನಂತಾರೆ. ಪಟ ವಿಷಯ ಹೇತು ಅಂದರೆ ಪಟ ವಿಷಯ ಹೇತು ಅಂದರೆ ಪಟ ಅಂದರೆ ಈ ಬಟ್ಟೆ, ಈ ಬಟ್ಟೆ ಇದು ಅರಿವಿ ತಯಾರಾಗಬೇಕಾದ್ರೆ ಅದಕ್ಕೆ ಹೇತು ಅಂದ್ರೆ ಮತ್ತು ಕಾರಣ ಬೇಕಲ್ಲ. ಹೇತು ಜೈಸೆ ತುರಿ ತಂತು ವೇಮಹೈ ಅಂದರು. ತುರಿ ತಂತು ವೇ, ತುರಿ ಅಂದರೆ ತುರಿ ಅಂದ್ರೆ ಹಣಿಗೆ, ಹಣಿಗಿರ್ತೈತೆ ಅಲ್ಲಿ ನೇಯುವಾಗ ಅಲ್ಲಿ ಹಿಂಗೆ ಹಿಂಗೆ ಹಲ್ಲಿಂದ ಆ ತುರಿ. ಅಲ್ಲದೆ ತಂತು ಅಂದ್ರೆ ನೂಲು, ಆ ಹಣಿಗೆ ಬೇಕು. ತಂತು ಅಂದ್ರೆ ನೂಲು ಬೇಕರಿ, ಬಟ್ಟೆ ತಯಾರಾಗ್ತಾರೆ ಉಪಾದಾನ ಕಾರಣ ನೂಲು ಬೇಕು. ಮತ್ತೆ ವೇಮಹೈ ಅಂದ್ರೆ, ವೇಮ್ ಅಂದ್ರೇನು, ವೇಮ್ ಅಂದರೆ ನಾಳಿ. ಒಂದು ನೂರು ಸುತ್ತಿದ ನಾಳಿ ಇರ್ತೈತಿ, ನಾಡಿ ನಾಡಿ ಹಿಂಗೆ, ಅದು ಹಿಂಗೆ ಎರಡು ಹಿಂಗಿಲಿಕ್ಕೈತಿ. ಅದನ್ನು ಪಾಟ್ 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 ಹಿಂಗೆ ಅಡ್ಡ ದಾರ ಹಾಕ್ತೈತೆ ಅದ. ಈಗ ಉಳಿದು ನೂರು ಹಿಂಗಿರ್ತಾವ, ಅದು ನಾಳೆ ಏನು ಮಾಡ್ತೈತಿ, ಆ ಕಡೆ ಹೋಗೋಣ ಅದು ಬಡಿತೈತಿ, ಹಿಂಗೆ ಪಟ್ಟತ್ ಈ ಕಡೆ ಬರೋದು, ಈ ಕಡೆ ಬರ್ತೈತಿ, ಈ ಕಡೆ ಬರೋಣ ಇದನ್ನು ಪಟ್ಟತ್ ಇದು ಹೊಡಿತೈತಿ. ಅಂದ್ರೆ ಈಗ ಒಂದು ದೋತ್ರ ಆಗಲಿ ಸೀರೆ ಯಾವುದೇ ಬಟ್ಟೆ ಆಗಲಿ ಅದಕ್ಕೆ ಅಡ್ಡದಾರ ಉದ್ದಂತೂ ನೂರುಗಳು ಹಿಂಗದ ಪೂರ ಅಡ್ಡದಾರ ಹಾಕ್ತಿರ್ತೈತಿ ಹಿಂಗೆ. ಅದಕ್ಕೇನಂತಾರೆ ವೇಮ್ ಅಂತಾರೆ. ಅದಕ್ಕೆ ವೇಮ್ ಅಂದ್ರೆ ನಾಳಿ, ಅದು ನಾಳಿ ಅದಕ್ಕೆ ನೂರು ಸುತ್ತಿರ್ತೈತಿ, ಅದು ಆ ಕಡೆ ಈ ಕಡೆ ಬಡಿತೈತಿ, ಈ ಕಡೆ ಆ ಕಡೆ ಅಂದ್ರೆ ಅಡ್ಡದಾರ ಹಾಕೋದ ಬರ್ತೈತಿ ಹಿಂಗೆ. ಅದು ಹಿಂಗೆ ತುರಿ ತಂತು ವೇಮೆ ಅಂದರೆ ಇವು ಅರಿವು ತಯಾರಾಗಬೇಕಾದ್ರೆ ಈ ಕಾರಣಗಳು ಬೇಕು ಅಂತ ಇಷ್ಟೇ ಅರ್ಥ. ಇನ್ನು ಇವು ಹೆಂಗೆ ಕಾರಣಗಳಿರುವೋ ಹಾಗೆ ಅಲ್ಲಿ ಈ ಅಭ್ಯಾಸ ಆಗಬೇಕಾದ್ರೆ ಹಿಂಗೆ ನೇಮ್ ಇಲ್ಲ ಅಂತ ಹೇಳಿದ್ರು. ಅದ ಇನ್ನೊಂದು ಮತ್ತು ಇನ್ನೊಂದು ಈಗ ತೋರಿಸ್ತಾರೆ ಅದು ಹೆಂಗಿಲ್ಲ ಅನ್ನೋದು. ಆತ್ಮ ದ್ವಿಜಾತಿ, ಆತ್ಮ ದ್ವಿಜಾತಿ ಅಂದ್ರೆ ಏನು ಗೊತ್ತಾಗ? ಆತ್ಮ ದ್ವಿಜಾತಿ ಅಂದ್ರೆ ಆತ್ಮನಲ್ಲಿ ಸಾದೃಶ್ಯವಿಲ್ಲದಿದ್ದರೂ ಬ್ರಾಹ್ಮಣಾದಿ ಜಾತಿ ಅಧ್ಯಾಸವಾಗುತ್ತದೆ. ಇಲ್ಲಿ ಆತ್ಮನಿಗೂ ಜಾತಿಗೂ ಸಾದೃಶ್ಯ ಇಲ್ಲ, ಆದರೂ ಏನಂತಾನೆ, ನಾನು ಬ್ರಾಹ್ಮಣ ಅಂತ ಹೇಳ್ತಾನೆ. ಜಾತಿ ಅಧ್ಯಾಸ ಅದ. ಮತ್ತು ಇಲ್ಲಿ ಸಾದೃಶ್ಯ ದೋಷ ಇಲ್ಲಲ್ಲ, ದೋಷ ಯಾವುದೂ ಇಲ್ಲ, ಆದರೂ ಕೂಡ ಈ ಜಾತಿ ಅಧ್ಯಾಸ ಅಕ್ಕತೆ ಇಲ್ಲ. ಹಿಂಗೆ ಹೇಳ್ತಾರೆ ಆತ್ಮ ದ್ವಿಜಾತಿ. ದ್ವಿಜಾತಿ ಅಂದ್ರೇನು? ಬ್ರಾಹ್ಮಣಾದಿಗಳು. ದ್ವಿಜಾತಿ ಅಂತ ಯಾಕಂದ್ರೆ ಗೊತ್ತಂದ್ರೆ, ದ್ವಿಜಾತಿ ಅಂದ್ರೆ ತಾಯಿಲಿ ಹುಟ್ಟಿದ್ದು ಒಂದು ಜನ್ಮ, ಆ ನಂತರದಲ್ಲಿ ಅವನಿಗೆ ಜನಿವಾರ ಜುಟ್ಟ ಬಿಟ್ಟು ಅದು ಸಂಸ್ಕಾರ ಮಾಡ್ತಾರೆ. ಅಲ್ಲಿ ತನಕ ಅವ ಶೂದ್ರ ಹುಡುಗ.
ಉಪನಯನ ಸಂಸ್ಕಾರ ತರೋದು. ಉಪನಯನ ಸಂಸ್ಕಾರ ಮಾಡಿದ ಮೇಲೆ ಆವಾಗವ ಬ್ರಾಹ್ಮಣದ, ಆವಾಗ ಕರ್ಮಕ್ಕೆ ಅಧಿಕಾರಿ ಬಂತವಂಗ. ಹಿಂಗದ ಅಲ್ಲಿ ತನಕ ಇಲ್ಲ. ಅದಕ್ಕೆ 2 ಸಲ ತಾಯಿಗೆ ಹುಟ್ಟಿದ್ದು ಒಂದು, ಈಗ ಮತ್ತೆ ಸಂಸ್ಕಾರ ಕೊಂಡ್ರಲ್ಲ. ಉಪನಯನ ಸಂಸ್ಕಾರ ಮಾಡಿ ಜುಟ್ಟ ಬಿಟ್ಟು ಜನಿವಾರ ಹಾಕಿ ಈಗ ಮಾಡಿದಾಗ ಈಗ ಒಂದು ಅದು ಈಗ ಬ್ರಾಹ್ಮಣತ್ವ ಜಾತಿ, ಈಗ ರಾಜ್ಯ ಜಾತಿ, ಹಿಂಗ ಅದಕ್ಕೆ ದ್ವಿಜಾತಿ ಅಂದ್ರೆ ಎರಡು ಪಟ್ಟದ ಇದು ಇನ್ನೊಂದು ಸಂಕಪಿ. ಆತ್ಮ ದ್ವಿಜಾತಿ ಅಂದಾಗ ಆತ್ಮನಲ್ಲಿ ಬ್ರಾಹ್ಮಣತ್ವಾದಿ ಜಾತಿ ಅಧ್ಯಾಸ ಆಗ್ತದೆ. ಖರೆ ಅಲ್ಲಿ ಯಾವ ಸಾದೃಶ್ಯಾದಿ ದೋಷ ಇಲ್ಲ, ಆದರೂ ಆಕೈತಿ. ಮುಂದೇನು ಹೇಳ್ತಾರೆ? ಶಂಖಪೀತ್. ಶಂಖಪೀತ್ ಅಂದ್ರೆ ಶಂಖ ಬಿಳಿದೈತೆ ಇಲ್ಲಿ ಸಿದ್ಧಾರ್ಥ ಮಡ್ದಾಗ ಅದು ಬಿಳಿ ಶಂಖ ಇರ್ತಾವ. ಆದರೆ ಅದು ಹೆಂಗೆ ಕಾಣ್ತದ? ಪೀತ್ ಅಂದ್ರೆ ಹಳದಿ ಐತಿ, ಬೆಳ್ಳಗ ಕಾಣ್ತತೆ ಹಳದಿ. ಯಾರಿಗೆ? ನಿನಗ ಕಾಮಣಿ ಆದವಾಗ, ಕಾಮಣಿ ರೋಗ ಆದವಾಗ ಅದು ಹಳದಿ ಕಾಣುತ್ತದೆ. ಇನ್ನು ಮುಂದೆ ಏನಂತಾರೆ? ಶಿತಾಕಟು ಭಾಷೆ ಅಂತ. ಶಿತಾಕಟು ಭಾಷೆ ಅಂದ್ರೆ ಏನು? ಶಿತಾಕಟು ಭಾಷೆ ಅಂದ್ರೆ ಸೀತಾ ಅಂದ್ರೆ ರಾಮನ ಹೇಳಿ ಸೀತಾ ಅಲ್ಲ. ಸೀತಾ ಅಂದ್ರೆ ಕಲ್ಸಕ್ರಿ. ಅದು ಉತ್ತರ ಪ್ರದೇಶದಲ್ಲಿ ಸೀತಾ ತರ. ಸೀತಾ ಅಂದ್ರೆ ಆಕೆಗೆ ಸೀತಾ ಅಂತಾರೆ. ಇದು ಹರಸ್ವ ಐತಿ, ದೀರ್ಘ ಅಲ್ಲ. ಸೀತಾ ಅಂದರೆ ಕಲ್ಲು ಸಕ್ಕರೆ. ಕಟು ಭಾಷೆ, ಕಲ್ಸಕ್ರೆ ಆಗದ. ಕೈ ಐತೆ? ಕೈ ಇಲ್ಲದು, ಸಿ ಐತಿ. ಕರೆ ಕೈ ಹತ್ತಲ್ಲ ನನಗತ್ತಾನವ. ಯಾರು? ಜ್ವರ ಬಂದಾವ. ಯಾರಿಗೆ ಜ್ವರ ಬಂದಿರ್ತಾವು, ಉರಿ ಬಂದಿರ್ತಾವು, ನಾಲಿಗೆ ನೀರು ಕುಡಿದ್ರು ಕೈ ಹತ್ತಿರ್ತೈತೆ ಅವನು. ಅದಕ್ಕೆ ಈ ರೀತಿ ಸಿತಾಕಟು ಭಾಷೆ. ಇನ್ನು सीपी में विरागी रूप देखे बिन प्रेम है. ಏನಂತಾರೆ? सीपी में विरागी रूप देखे बिन प्रेम. ವಿರಾಗಿ ಅಂದ್ರೆ ವೈರಾಗ್ಯ ಉಳ್ಳವ. ಅವ ಈ ಪ್ರಾಪಂಚಿಕ ಯಾವ ವಸ್ತುಗಳಲ್ಲಿನೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಐತೆ. ಆದರೆ ಮತ್ತು ಶಿಪಿ ಮೇ ವಿರಾಗಿ ರೂಪದೆ ಅಂದರೆ ಅವನು ಹಿಂಗೆ ಹಾದಿಯಲ್ಲಿ ಹೋಗ್ಲಕತ್ತಿರ್ತಾನೆ. ಅದಿಲ್ಲ, ಹೋಗ್ಲಕತ್ತಿರ್ತಾನ, ಅಲ್ಲಿ ಶಿಂಪಿ ಬಿದ್ದದ. ಶಿಂಪಿಯಲ್ಲಿ ಏನಾಯ್ತು? ರೂಪದೇಕೆ ಅಂದ್ರೆ ಬೆಳ್ಳಿ ಅಧ್ಯಾಸಕತೆ. ಶಿಂಪಿಯಲ್ಲಿ ಶುಕ್ತಿ ರಜತ ಅಧ್ಯಾಸ ಆಕೈತಿ, ಶಿಂಪಿಯಲ್ಲಿ ಬೆಳ್ಳಿ ಅಧ್ಯಾಸ ಆಕೈತಿ. ಬೆಳ್ಳಿ ಅಂತ ತೊಗೊಳಕ್ಕೆ ಹೋಗ್ಕಾನ ಅಂತೇಳಿ ಅಂದ್ರೆ ವೈರಾಗ್ಯ ಐತೆ. ಅವು ಬೆಳ್ಳಿ ಬಿಟ್ಟು ಬಂಗಾರ ಬೇಕಾದಿರಲಿ, ಯಾವುದ್ರ ಮೇಲೆ ಆಸೆ ಇಲ್ಲ. ಕರೆ ಅವ್ನು ತೋರೋದು ಬಿಡೋದಿಲ್ಲ. ಅದು ಅರ್ಥಾತ್ ಹೇಳೋದು ಹಿಂಗೆ ತಾತ್ಪರ್ಯ. ಹೇಗೆ ಅಂದ್ರೆ ದೋಷ, ಅಲ್ಲಿ ಯಾವ ದೋಷ ಅವನಿಗೆ ಮಧ್ಯಾಹ್ನ ಬಿಸಿಲಾಗ. ಅದಕ್ಕಾಗಿ ಇಲ್ಲಿ ದೋಷ ಇಲ್ಲದಿದ್ದರೂ ಹೀಗೆ ಅಧ್ಯಾಸಗಳು ಆಗುತ್ತವೆ. ಬಿನ್ ಪ್ರೇಮ್ ಇನ್ನೂ ಹೇಳ್ತಾರೆ, ನಭನೀಲ ರೂಪವಾನ್ ಭಾಸತ ಕಟಾಹ ತಂಬು. ಮತ್ತೇನೇನಾಕೈತಿ ಅಂತ ಕೇಳಿದ್ರಿ?
ನಭ ನೀಲ ರೂಪವಾನ್. ನಭ ಅಂದ್ರೆ ಆಕಾಶ. ಆಕಾಶ ಯಾಕೆ ಕಾಣ್ತತಿ? ನೀಲಿ ಬಣ್ಣ ಕಾಣ್ತೈತಿ ಅದ. ಆದ್ರೆ ನೀಲಿ ಬಣ್ಣ ಆಕಾಶ ಇದ್ದಾನೆ ಅದ ಯಾಕಲ್ಲ? ಮತ್ತು ಆಕಾಶದಾಗ ಕಾಣ್ತೈತಿ ಅಲ್ಲಿ ಯಾಕಂತ ಏನೋ ಮಂದಿ ಅಲ್ಲತ್ತಾರ ತದಕ್ಕೆ ನಾ ಅಲ್ಲ ನೀ ಅಂತ ಅರ್ಥಾರ್ಥ ಆಕಾಶಕ್ಕೆ ಬಣ್ಣನೇ ಇಲ್ಲ, ರೂಪರಹಿತ ಐತೆ ಅದು ಆಕಾಶ. ತಿಳಿತಾ? ಅದು ರೂಪ ಅನ್ನೋದು ನೀಲಿ ಬಣ್ಣದ ಅಧ್ಯಾಸ ಆಗೈತೆ ಅಲ್ಲಿ. ತಿಳಿತಾ? ಅದಕ್ಕೆ ರೂಪ ಇಲ್ಲ. ಅದಕ್ಕೆ ನಭನೀಲ ರೂಪವಾನ್ ಅಂತ ನೀಲಿ ಬಣ್ಣ ಅಲ್ಲಿ ಕಾಣ್ತೈತಿ. ಮತ್ತೆ ಹೆಂಗೆ ಕಾಣ್ತೈತಪ್ಪ ಅಂತ ಕೇಳಿದ್ರೆ ಭಾಸತ ಕಟ ಹತ್ತಂಬು. ಭಾಸತ ಕಟ ಹತ್ತಂಬು ಅಂದರೆ ಕಟಾಹ ಅಂದರೆ ಅದು ಆಕಾಶನ ನೋಡ್ಕೋತ ಹೋಗ್ನಿ. ಇಲ್ಲಿ ತಲೆ ಮೇಲೆ ಐತೆ, ಇದು ಹಿಂಗೆ ನೋಡ್ಕೋತ ಮುಂದೆ ಹೋಗಿ ಮುಂದೆ ಅಲ್ಲಿ ನೋಡು ಅಲ್ಲಿ ಕಾಣ್ತೈತೆ, ಅಲ್ಲಿ 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 ಮುಂದೆ ಹೋಗಿ ಹಿಂಗೆ ನೆಲಕ್ಕೆ ಹತ್ಕೊಂಡಂಗೆ ಕಾಣ್ತೈತೆ. ನೆಲಕ್ಕೆ ಮುಂದೆ ಹೋಗಿ ಕಡೆಗೆ ಹತ್ತದಂಗೆ ಕಾಣ್ತೈತೆ ಇಲ್ಲ. ಅದಕ್ಕೆ ಕಟಾಹ ಅಂತಾರೆ ಅದಕ್ಕೆ. ಮುಂದೆ ಮತ್ತೆ ಹ್ಯಾಂಗೆ ಕಾಣ್ತೈತಿ ಅಂದ್ರೆ ನೆಲಕ್ಕೆ ಹತ್ತೈತೆ ಅಂತ ನೆಲಕ್ಕೆ ಹತ್ತೈತೇನ ಅಲ್ಲಿ ಹೋಗಿ ನೀ 6 ತಿಂಗಳಿಗೆ ವರ್ಷಾನ್ಗಟ್ಲೆ ಹೋಗಿ ಅದು ಹಂಗ ಮುಂದೆ ಹೋಗೋದ ಗಾಡಿ. ತಂಬು ಅಂದ್ರೇನು? ಡೇರೆದಾಕ. ತಂಬು ಅಂದರೆ ಡೇರೆದಾಕಾರ ಕಾಣ್ತದೆ. ಆದ್ರೆ ಅದು ಡೇರೆದಾಕಾರ ಐತೇನ? ಇಲ್ಲ. ಅದಕ್ಕಾಗಿ ಇಲ್ಲಿ ಈಗೇನು ನಾವು ಹೇಳಿದೀವಲ್ಲ, ಯಾವುವು ಈಗ ಆಕಾಶದಲ್ಲಿ ನೀಲಿ ಬಣ್ಣಕ್ಕೆ ಕಾಣ್ತೈತಿ, ನೆಲಕ್ಕೆ ಹತ್ತದಂಗೆ ಕಾಣ್ತೈತಿ, ಡೇರೆದ ಆಕಾರ ಕಾಣ್ತೈತಿ. ಇದು ಒಬ್ಬರಿಗೆ ಕಾಣ್ತತೆ, ಎಲ್ಲರಿಗೆ ಕಾಣ್ತತೆ. ಎಲ್ಲರಿಗೆ ಅಂದ್ರೆ ಜಗತ್ತಾಗಿದ್ದು ಎಲ್ಲರಿಗೆ ಕಾಣ್ತದೆ. ಮತ್ತು ಎಲ್ಲರಿಗೂ ದೋಷ ಐತೆ ಅನ್ಬೇಕಾ? ಹೌದಿಲ್ಲ? ಪ್ರತಿಯೊಬ್ಬರಿಗೂ ಕಾಣತೈತೆ ಅಂದಮೇಲೆ ಮತ್ತು ಅವ್ರಿಗೇನು ದೋಷ ಹತ್ತೆ ಅಲ್ಲಿ ಯಾವ ದೋಷ ಹತ್ತಾವಿನ? ಅರ್ಥ ಅವ್ರು ಹೇಳೋ ತಾತ್ಪರ್ಯ ಏನಂದ್ರೆ ದೋಷ ಇಲ್ಲದಿದ್ರು ಅಧ್ಯಾಸ ಆಕೈತೆ ಅನ್ನೋದು ಹಿಂಗೆ ಅದರ ಅರ್ಥ ಐತೆ. ಅದು ಇಲ್ಲಿ ಯಾವ ದೋಷ ಹತ್ತಾವನಿ? ದೋಷ ಯಾವೂ ಇಲ್ಲ, ಆದರೂ ಅಧ್ಯಾಸ ಆಗೈತಿಲ್ಲ. ನೀಲಿ ಬಣ್ಣ ಕಾಣ್ತೈತಿ ಆಕಾಶ, ನೆಲಕ್ಕೆ ಹತ್ತದಂಗೆ ಕಾಣ್ತತಿ, ಡೇರೆದ ಆಕಾರ ಕಾಣ್ತತಿ. ಮತ್ತು ಯಾವ ದೋಷ ಹತ್ತಾವಿಲ್ಲಿ? ಏನು ಒಬ್ಬರಿಗೆನ ಇನ್ನೇನು ಆ ಭಾಳ ಮಾಡಿ ಆದ್ರೆ ಕಾಮಣಿ ಆದವ್ ಹಳದಿ ಕಾಣ್ತೈತೆ ಅಂತ ಹೇಳ್ಬೋದು ನೀ ಅಟ್ರ. ಇಲ್ಲೇನು ಹತ್ತಾವ ಎಲ್ಲರಿಗೂ ಕಾಣ್ತೈತಿ. ಬರೀ ಪ್ರತಿಯೊಬ್ಬ ಯಾವ ನೋಡಿದ್ರು ಅವ್ನು ಕಾಣ್ತೈತೆ ಹಂಗೆ. ಮತ್ತು ಎಲ್ಲರಿಗೂ ದೋಷ ಐತೆ ಅನ್ಬೇಕಾ? ಇಲ್ಲ. ಅರ್ಥಾತ್ ಇಟ್ಟೆ ಯಾವ ಇದು ಇಲ್ಲದಿದ್ದರೂ ಕಾಡು ಇಲ್ಲದಿದ್ದರೂ ಅಧ್ಯಾಸ ಆಕೈತಿ ಅಂತೇಳಿ. ಕಟ ತಂಬು ಜಿನಕೇನ ಕೋಯಿ ಪಿತ್ತ ಪ್ರವೃತ್ತಿ ಅಕ್ಷೇಮ ಹೈ. ಅಂದರೆ ಯಾರಲ್ಲಿ ಯಾವ ಪಿತ್ತ ವಿಕಾರ, ಪಿತ್ತ ವಿಕಾರಾದಿ ದೋಷಗಳದಾವಲ್ಲ. ಪಿತ್ತ ವಿಕಾರ ಅಂದ್ರೆ ಏನು ಹತ್ಬೇಕಿಲ್ಲ? ಯಾರಿಗೂ ಗೊತ್ತು ಏನು ಹತ್ಬೇಕು? ಪಿತ್ತ ವಿಕಾರ ಅಂದ್ರೆ ಜ್ವರ ಬಂದದ್ದು ಹತ್ಬೇಕಿಲ್ಲ. ಜ್ವರ ಬರ್ತಾವಲ್ಲ, ಸೀತಾಕಟು ಭಾಷೆ ಅಂತ ಹೇಳ್ಯಾರಲ್ಲ. ಕಲ್ಸಾಕರಿ ಕೈ ಹತ್ತೈತೆ ಅಂದ್ರೆ ಯಾವಾಗ? ಜ್ವರ ಬಂದಾಗ. ಅದಕ್ಕೆ ಇಲ್ಲಿ ಏನಂತಾರೆ ಅವರು, ಪಿತ್ತ ಮೊದಲಾದ ವಿಕಾರ ಯಾವುವು ದೋಷ ಇಲ್ಲದಿದ್ದರೂ ಅವರಿಗೂ ಕೂಡ ಇಲ್ಲಿ ಏನಾಕತಿ, ಆಕಾಶದಲ್ಲಿ ನೀಲಿ ಬಣ್ಣ ಕಾಣ್ತತಿ, ಅಲ್ಲಿ ನೆಲಕತ್ತದಂಗೆ ಕಾಣ್ತತಿ, ಡೇರೆದ ಆಕಾರ ಕಾಣ್ತತಿ. ಅದಕ್ಕಾಗಿ ಇಲ್ಲಿ ಕೋವು ಪಿತ್ತ ಪ್ರವೃತ್ತಿ ಅಕ್ಷೇಮಯ ಯಾವ ದೋಷಗಳು ಇಲ್ಲ, ಆದರೂ ಆಕಾಶದಲ್ಲಿ ಇವು ಅಧ್ಯಾಸ ಕಾವು ಅಂತಿಷ್ಟೇ. ಟೀಕಾ
पूर्व कया जो बंद सत्य है ताकि ज्ञान से निवृत्ति होवे नहीं. पूर्ವ ಕಯ ಅವರು ಮೊದಲು ಹೇಳಿದ್ರು, ಏನು ಹೇಳಿದ್ರು? ಬಂದ್ ಸತ್ಯ ಐತೆ, ಪೂರ್ವ ಮೀಮಾಂಸಕರು ಹೇಳಿದ್ದು. ತಾಕಿ ಜ್ಞಾನಕ್ಕೆ ನಿವೃತ್ತಿ ಹೋವೇನೆ. ಬಂದ್ ಸತ್ಯ ಐತೆ ಅಂದಮೇಲೆ ಅದು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಮಿಥ್ಯಾ ವಸ್ತುಕ್ಕೆ ಜ್ಞಾನ ಸೆ ನಿವೃತ್ತಿ ಹೋವೆ. ಮಿಥ್ಯಾ ಇತ್ತಂದ್ರೆ ಅದು ಜ್ಞಾನ. ಯಾಕಂದ್ರೆ ಹಗ್ಗದಲ್ಲಿ ಸರ್ಪ ತೋರಿರ್ತದೆ, ಆ ಸರ್ಪ ಮಿಥ್ಯಾ ಐತಿ ಅಂತ ಹಗ್ಗ ಜ್ಞಾನ ಆದ ಕೂಡಲೇ ಆ ಸರ್ಪ ಹೋಗ್ತತಿ. ಯಾಕೆ ಮಿಥ್ಯಾ ಐತಂತ ಹೋಯ್ತಾರೆ. ಮತ್ತು ಸತ್ ಸರ್ಪ ಇತ್ತಂದ್ರೆ ನೀ ಬೇಕಾದ ಜ್ಞಾನ ಮಾಡ್ಕೊ. ಅದಕ್ಕೆ आत्मा में मिथ्या बंध की सामग्री है नहीं. ಆತ್ಮನಲ್ಲಿ ಮಿಥ್ಯೆ ಬಂದದ. ಈಗ ಮಿಥ್ಯವಾದ ಈ ಬಂದು ತೋರ್ತದ. ಜಗತ್ತು ಈ ದೇಹಾದಿಯ ಪ್ರಪಂಚ ಎಲ್ಲ ತೋರ್ತದ. ಇಲ್ಲಿ ಸಾಮಗ್ರಿ ಹೈನಿ. ಸಾಮಗ್ರಿ ಅಂದ್ರೆ ಆ ದೋಷಗಳು ಇವೆಲ್ಲ ಅಧ್ಯಾಸದ ಸಾಮಗ್ರಿಗಳು ಇಲ್ಲ. ಯಾತೆ ಬಂದು ಸತ್ಯ ಹೇ ತಾಕಿ ಜ್ಞಾನ ಸೆ ನಿವೃತ್ತಿ ಹೋವೇನೆ. ಈಗ ಏನು ನಡೆದದಂದ್ರೆ ಪೂರ್ವ ಮೀಮಾಂಸಕ ಜೈಮಿನಿ ಅವ್ರ ಅಂದ ಮಾತನ್ನು ಈಗ ನೆನಪು ಮಾಡ್ಕೊಳಕತ್ಯಾರ. ಜಗತ್ತ ಇದು ಮಿಥ್ಯಾತ್ ವೇದಾಂತಿಗಳು ನೀವು ಅಂತೀರಿ. ಮಿಥ್ಯಾ ಆಗ್ಬೇಕಾದ್ರೆ ಅಧ್ಯಾಸದ ಸಾಮಗ್ರಿಗಳು ಬೇಕ. ಆ ಸಾಮಗ್ರಿಗಳು ಯಾವುವು ಇಲ್ಲಿ ಸಿದ್ಧ ಆಗಲಿಲ್ಲ ಅಂದಮೇಲೆ ಜಗತ್ತು ಇದೇನಾಯ್ತು, ಬಂದ ಸತ್ಯ. ಸತ್ಯ ಐತಂದ್ರೆ ನಿಮ್ಮ ಜ್ಞಾನದಿಂದ ಹೋಗೋದಿಲ್ಲ ಅಂತ. ಹಿಂಗೆ ಪೂರ್ವ ಪಕ್ಷಿ ಅಂದಿದ್ದ ಅದನ್ನ ನೆನಪು ಮಾಡಿಕೊಟ್ರೆ ನಾವು ಏನು ಅಂದಿದ್ದನು ಏನ ಅಂದ್ರೆ ಅದನ್ನು ಎಬ್ಬಿಸಿ ಬಿಡಿಯೋದು ಹಿಂಗಂತ. ನೆನಪು ಮಾಡಿ ಕೊಡ್ಬೇಕಲ್ಲ ಹಿಂದಿಂದ ಏನಿತ್ತ ಅಂದಿದ್ದವ ಮಾತು. ನಿಮಗೆ ಈಗೇನು ನೆನಪರ್ತೈತೆ ಅದು. ಅದಕ್ಕೆ ಈಗ ವಾರ್ತ ಬನೇನೆ ಅವ ಹೇಳಿದ್ದು ಸಂಭವಿಸಂಗಿಲ್ಲ. ಈಗ ಯಾರು ವೇದಾಂತಿಗಳು ಹೇಳ್ತಾರೆ. ಕಾಯ್ತೆ ಬಂದ ಮಿಥ್ಯಾ ಬಂದ ಅವ ಸತ್ಯ ಅಂದ, ನಾವು ಮಿಥ್ಯಾ ಐತೆ ಅಂತೀವಿ. ತಾಕಿ ಜ್ಞಾನಕ್ಕೆ ನಿವೃತ್ತಿ ಬನೆ. ಅವ ಜ್ಞಾನದಿಂದ ಹೋಗೋದಿಲ್ಲ, ಕರ್ಮ ಬೇಕಂದಿದ್ದ. ಇಲ್ಲ, ಅದನ್ನು ನಾವು ಮಿಥ್ಯಾ ಐತೆ, ಆ ಜ್ಞಾನದಿಂದನೇ ಹೋಗ್ತೈತಿ ನಾವು ವೇದಾಂತಿಗಳು. ಈಗ 78ನೇ ಅಂಕದಿಂದ गत पूर्व पक्ष का उत्तर. पूर्व पक्षी कया जो सत्य वस्तु का ज्ञान संस्कार द्वारा अध्यास का हेतु है. ಆ ಪೂರ್ವ ಪಕ್ಷಿ ಮಧ್ಯಾಹ್ನದಿಂದ ಆ ಸಾಮಗ್ರಿಗಳನ್ನು ಹೇಳುವಾಗ ಅಧ್ಯಾಸದ ಸಾಮಗ್ರಿ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಅಂತೇನು ಹೇಳಿದ್ದಲ್ಲ. ಅಲ್ಲಿ ಸತ್ಯ ವಸ್ತು ಕಾ ಜ್ಞಾನ ಸಂಸ್ಕಾರ ದ್ವಾರ ಅಧ್ಯಾಸ ಕಾ ಹೇತು है ಅಂತ ಹೇಳಿದ್ದ ಪೂರ್ವ ಪಕ್ಷಿ. जैसे सत्य सर्प ज्ञान संस्कार द्वारा सर्पाध्यास का हेतु है. ಹಗ್ಗದಲ್ಲಿ ತೋರಿದ ಸರ್ಪ ಅದು ಸತ್ಯ ಸರ್ಪದ ಜ್ಞಾನ ಆಗಿರ್ತಾವ ಅಂತ ಹೇಳ್ತಾನ. ಅದಕ್ಕೆ ಅದು ಈಗ ಅಧ್ಯಾಸಕ್ಕೆ ಕಾರಣ ಆಗೈತಿ. ತೈಸೆ ಸತ್ಯ ಬಂದ್ ಹೋವೇತ್ತೋ ಈ ನಿಮ್ಮ ಬಂದ್ ಏನೈತಲ್ಲ, ಈ ದೇಹಾದಿ ಈ ಪ್ರಪಂಚ ಎಲ್ಲ ಇದು ಅಹಂಕಾರ ಮೊದಲು ಮಾಡಿಕೊಂಡು ಅನಾತ್ಮ ವಸ್ತು ಎಲ್ಲ ಬಂದಂತೇನು ಹೇಳಲ್ಪಡ್ತೈತಿ. ಅದು ಸತ್ಯ ಬಂಧಕ ज्ञान होवे सो सिद्धांत में अनात्म वस्तु कोई सत्य है नहीं. ನಿಮ್ಮ ವೇದಾಂತ ಸಿದ್ಧಾಂತದಲ್ಲಿ ಬ್ರಹ್ಮನನ್ನು ಬಿಟ್ಟು ಸತ್ಯ ವಸ್ತು ಅನ್ನೋದು ಯಾವುದೂ ಇಲ್ಲ. याते सत्य वस्तु का ज्ञान जो संस्कार द्वारा अध्यास का सामग्री अध्यास की सामग्री ಏನಾಯ್ತು? ಅದಕ್ಕೆ ಸತ್ಯ ವಸ್ತುವಿನ ಜ್ಞಾನ जो संस्कार द्वारा अध्यास की सामग्री ताका अभाव होने थे. ಅಂದ್ರೆ ಸತ್ಯ ವಸ್ತುವಿನ ಜ್ಞಾನ ಸಂಸ್ಕಾರ ದ್ವಾರ ಅದು ಅಧ್ಯಾಸ ಆಗ್ಲಕ್ಕ ಸಾಮಗ್ರಿ ಇಲ್ಲ. अभाव होने थे बंद अध्यास नहीं किंतु सत्य. ಈ ಬಂಧ ಅದು
ಏನೈತಿ ಅಧ್ಯಾಸ ರೂಪ ಇಲ್ಲ ಅಂದ್ರೆ ಮಿಥ್ಯಾ ಇಲ್ಲ. ಮತ್ತೇನೈತಿ ಸತ್ಯ. ಹೀಗೆ ಪೂರ್ವ ಪಕ್ಷಿ ಅಂದಿದ್ದ. ಯಾರವರು? ಪೂರ್ವ ಮೀಮಾಂಸಾ ಶಾಸ್ತ್ರಕಾರ ಜೈಮಿನಿ. ಈಗ ಈಗ ಒಂದೇ ನಂಬರ್ सत्यवस्तु जन्य ज्ञान के संस्कार का खंडन. सत्य वस्तुವಿನ ಜ್ಞಾನ ಜನ್ಯ ಸಂಸ್ಕಾರ ಇರಬೇಕಂತೇನು ಒಂದನೇ ಸಾಮಗ್ರಿ ಹೇಳಿದ್ದಲ್ಲ, ಅದನ್ನು ಖಂಡನ ಮಾಡ್ತಾರೆ. ಸೋ ಶಂಕಾ ಬನೇನೈ, ಆ ಪೂರ್ವ ಪಕ್ಷಿ ಮಾಡಿದ ಶಂಕಾ ಸಂಭವಿಸಂಗಿಲ್ಲ. ಶಂಕಾ ಅಂದರೆ ಶಂಕಾ ಅಂತ ಅದಕ್ಕೆ ಸಂಶಯ ಆರೋಪ ಶಂಕಾ. ಸಂಶಯವನ್ನು ಆರೋಪ ಮಾಡುವುದಕ್ಕೆ ಶಂಕಾ ಅಂತಾರೆ. काहिते अध्यास विषय संस्कार द्वारा सत्य वस्तु का ज्ञान हेतु नहीं. ಏನಂತಾರ? ಅಧ್ಯಾಸ ಆಗುವಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವೇ ಅಲ್ಲಿ ಹೇತುನೇ ಅಂದ್ರೆ ಕಾರಣ ಅಲ್ಲ. किंतु वस्तु का ज्ञान हेतु है ಅಂದ್ರೆ ವಸ್ತುವಿನ ಜ್ಞಾನ ಇರಬೇಕು. ಅವನಿಗೆ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು. ಅದು ಸತ್ಯ ಇರಬೇಕತ್ತೇನೇಮಿಲ್ಲ. ಸೊ ವಸ್ತು ಸತ್ಯ ಹೋವೆ ಅಥವಾ ಮಿಥ್ಯ ಹೋವೆ, ಆ ವಸ್ತು ಸತ್ಯ ಹಾಕಿರ್ಬೋದು ಮಿಥ್ಯ ಹಾಕಿರ್ಬೋದು, ವಸ್ತು ಇರಬೇಕು. ಕೆಟ್ಟ ಆ ವಸ್ತು ಸತ್ಯ ಹೋವೆ ಅಥವಾ ಮಿಥ್ಯ ಹೋವೆ. ಅದು ಸತ್ಯರೇ ಇರಲಿ ಮಿಥ್ಯರೇ ಇರಲಿ ಅಂದ್ರೆ ಮಿಥ್ಯ ಅಂತ ಅದಕ್ಕೆ ಅನ್ನುತ್ತಾರೆ. ಮಿಥ್ಯಾ ಅಂತ ಅದಕ್ಕೆ ಅನ್ನುತ್ತಾರೆ. ಅದರ ಲಕ್ಷಣ ಏನ ಅಂತ ಮಿಥ್ಯಾ ಮಿಥ್ಯಾ ಅಂತ ಅದಕ್ಕೆ ಅಂತಾರೆ. ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಜ್ಞಾನ ನಿವರ್ತ್ಯತ್ವಂ ಮಿಥ್ಯತ್ವಂ. ಏನು? ಜ್ಞಾನ ನಿವರ್ತ್ಯತ್ವಂ ಮಿಥ್ಯತ್ವಂ ವಾ ಸದ್ವಿತ್ತತ್ವಂ ಮಿಥ್ಯತ್ವಂ. ಎರಡು ರೀತಿ ಲಕ್ಷಣ ಮಾಡಿ. ಮಿಥ್ಯಾ ಅಂತ ಎದಕ್ಕಂತಾರೆ ಅಂದರೆ ಜ್ಞಾನ ನಿವರ್ತ್ಯತ್ವ ಮಿಥ್ಯತ್ವಂ. ಜ್ಞಾನದಿಂದ ನಿವೃತ್ತಿ ಆಕಿತ್ತಂದ್ರೆ ಅದಕ್ಕೆ ಮಿಥ್ಯ ಆಗಬೇಕು. ವಾನ್ ಎರಡನೇದು ಸದ್ವಿತ್ತತ್ವಂ ವಾ ಮಿಥ್ಯತ್ವಂ. ಸದ್ವಿತ್ತತ್ವಂ ಅಂದ್ರೆ ಸತ್ಯಕ್ಕಿಂತ ಭಿನ್ನ ಇರಬೇಕು. ಸದ್ವಿತ್ತತ್ವಂ ಅಂದ್ರೆ ಸದ್ ಅಂದ್ರೆ ಸತ್ಯ ವಸ್ತು, ವಿತ್ತತ್ವಂ ಅಂದ್ರೆ ಅದಕ್ಕಿಂತ ಬೇರೆ ಇದ್ದದಕ್ಕೆ ಮಿಥ್ಯ ಅಂತಾರೆ. ಸತ್ಯಕ್ಕಿಂತ ಭಿನ್ನವಾದದ್ದಕ್ಕೆ ಮಿಥ್ಯ ಅಂತಾರೆ. ಹೌದಿಲ್ಲ? ಸತ್ಯಕ್ಕಿಂತ ಬೇರೆ ಇದ್ರೆ ಅದಕ್ಕೆ ಮಿಥ್ಯ ಅಂತಾರೆ. ಅದಕ್ಕೆ ಸದ್ವಿತ್ತತ್ವಂ ವಾ ಮಿಥ್ಯತ್ವಂ ಅಂದ್ರೆ ಸತ್ಯಕ್ಕಿಂತ ಭಿನ್ನವಾದದ್ದಕ್ಕೆ ಮಿಥ್ಯ ಅನ್ನುತ್ತಾರೆ. ಸತ್ಯಕ್ಕಿಂತ ಭಿನ್ನವಾದದ್ದಕ್ಕೆ ಮಿಥ್ಯ ಅಂತಾರೆ. ಮತ್ತು ಸತ್ಯ ತಿಳ್ಕೊಂತಾರೆ. ಸತ್ಯಕ್ಕಿಂತ ಬೇರೆ ಆದದ್ದು ಮಿಥ್ಯ ಗೊತ್ತಾ? ಸತ್ಯಕ್ಕಿಂತ ಬೇರೆ ಇದ್ದದ್ದು ಮತ್ತು ಸತ್ಯ ತಿಳ್ಕೊಂತಾರೆ ಆಗ್ಬೇಕಲ್ಲ. ಸತ್ಯತೆ ಅದಕ್ಕನೆ ಬೇಕು ಅಂದ್ರೆ ಅದರ ಲಕ್ಷಣ ಮಾಡ್ಬೇಕಂತ ಮತ್ತೇನು? ಸತ್ಯಂ ಚ ಪ್ರಮಾಣ ಸಿದ್ಧತ್ವ. ಸತ್ಯ ಅದಕ್ಕನೆ ಬೇಕು. ಯಾವುದು ಪ್ರಮಾಣದಿಂದ ಸಿದ್ಧ ಆಗಿದೆಯೋ ಅದು ಸತ್ಯ. ಹೇಳ್ತಾನೆ ಬರೀ ನೀ ಹೇಳ್ತಂದ್ರೆ ಮತ್ತು ಈಗ ಅಪೂರ್ವ ಮೀಮಾಂಸಕರು ಇದಕ್ಕೆ ಸತ್ಯ ಅತ್ತಾರ ಅಂದ್ರೆ ಹೌದಾ ಅನ್ನೋದನ್ನ ಹಂಗೆ ಇಲ್ಲ. ಬರೀ ನೀ ಹೇಳಿದ್ರೆ ಅವ್ನು ಹೇಳಿದ್ರೆ ನಡೆಯಿಲ್ಲ. ಸತ್ಯಂ ಚ ಪ್ರಮಾಣ ಸಿದ್ಧತ್ವಂ. ಯಾಕೆ ನಿಂತ್ಕೊಂಡು ಹೇಳ್ಯಾರಿಲ್ಲೋ? ಏನು ಹೇಳ್ಯಾರ? ಶ್ರುತಿಯೇ ಪ್ರಮಾಣ ವಕೀಲರಿಗೆ. ಶ್ರುತಿ ಪ್ರಮಾಣದಿಂದ ಸಿದ್ಧ ಆಗ್ತಾರೆ. ಅಂತ ಅರ್ಥ. ಪ್ರಮಾಣದಿಂದ ಸಿದ್ಧ ಆಗಿರಬೇಕು, ಅದಕ್ಕೆ ಸತ್ಯ ಅನ್ಬೇಕು. ಮಿಥ್ಯಾ ಅಂತ ಅದಕ್ಕೆ ಅನ್ಬೇಕು ಅಂದರೆ ಸತ್ಯಕ್ಕಿಂತ ಭಿನ್ನ ಇದ್ದದಕ್ಕೆ ಮಿಥ್ಯಾ ಅನ್ಬೇಕು.
ಮತ್ತು ಸತ್ಯಕ್ಕಿಂತ ಭಿನ್ನ ಅಂದ್ರ ಮೇಲೆ ಸತ್ಯ ಅಂತ ಕಲಿಬೇಕಂದ್ರೆ ಸತ್ಯಂ ಚ ಪ್ರಮಾಣ ಸಿದ್ಧತ್ವಂ. ಸತ್ಯ ಅಂತ ಕಲಿಬೇಕು, ಯಾವುದು ಪ್ರಮಾಣದಿಂದ ಸಿದ್ಧವಾಗಿದೆಯೋ ಅದಕ್ಕೆ ಸತ್ಯ ಅನ್ಬೇಕು. ಈಗ ಸತ್ಯ ಅಂತ ನಾವು ಹೇಳ್ತೀವಲ್ಲ, ಏನು ಸತ್ಯ ಹೇಳ್ತೀವಿ ನಾವು? ಸತ್ಯ ಅಂತ ಅದಕ್ಕೆ ಹೇಳ್ತೇವೆ ನಾವು. ಸತ್ಯ ಅಂತ ಹೇಳ್ಕಂತೇವೆ, ಬ್ರಹ್ಮಕ್ಕೆ ಸತ್ಯ ಅಂತೇವೆ. ಇದನ್ನು ಏನು ಹೇಳಬೇಕು? ಶಂಕರಾಚಾರ್ಯ ಹೇಳ್ಬಿಟ್ಟಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನ ಅಪರಾಧ. ಹೌದಲ್ಲ, ಬ್ರಹ್ಮ ಸತ್ಯ ಐತಿ, ಜಗತ್ ಮಿಥ್ಯ ಐತಿ ಅಂತ ಹಿಂಗೆಲ್ಲ. ಅದಕ್ಕೆ ಅಂದ ಮೇಲೆ ಸತ್ಯ ಅಂತ ಅದಕ್ಕೆ ಅನ್ನಬೇಕಂದರೆ ಪ್ರಮಾಣ ಸಿದ್ಧತ್ವ ಅಂದೆ ನಾವು. ಪ್ರಮಾಣದಿಂದ ಸಿದ್ಧ ಆಗ್ಬೇಕದು, ಅದಕ್ಕೆ ಸತ್ಯ ಅನ್ಬೇಕು. ಅದಕ್ಕೆ ಇದು ಸತ್ಯ ಅನ್ನೋದಕ್ಕೆ ಪ್ರಮಾಣ ಬೇಕಲ್ಲ, ಪ್ರಮಾಣ ಬೇಕಲ್ಲ. ಪ್ರಮಾಣದಿಂದ ಸಿದ್ಧ ಮಾಡಂಗಾರ ಅಂದ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗ್ಬೇಕು? ಸಾಮವೇದ ಛಾಂದೋಗ್ಯೋಪನಿಷತ್ತಿನ ಕಡೆ ಹೋಗ್ಬೇಕು. ಸಾಮವೇದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಸದೇವ ಸೋಮೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಹೇಳಿದೆ. ಏನ ಸಾಮವೇದ ಛಾಂದೋಗ್ಯೋಪನಿಷತ್ತಿನಲ್ಲಿ ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಏಕಂ ಏವಂ ಅದ್ವಿತೀಯಂ ಅಂತ ಆ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾರೆ. ಸಾಮವೇದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಹೇಳಿದೆ. ಅಂದರೆ ಏನಾಯ್ತು? ಪ್ರಮಾಣ ಸಿದ್ಧತ್ವ ಅನ್ನೋದು ಪ್ರಮಾಣ ಕೊಟ್ಟಿವೇ ಇಲ್ಲ ನಿನಗೆ. ಪ್ರಮಾಣ ಎಲ್ಲಿಗೆ ಬಂದೀವಿ? ನಾವೇನು ಹೇಳಕತ್ತೀವಿ ಅಂದ್ರೆ ಮಿಥ್ಯಾ ತಿಳ್ಕಂತ ರೋತ್ ಹೇಳಿದ್ವಿ. ಸದ್ವ್ಯಕ್ತತ್ವ ಮಿಥ್ಯಂ, ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯಾ ಅಂತ ಹೇಳಿದ್ವಿ. ಆ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯಾ ಅಂದರೆ ಹಂಗಾರೆ ಸತ್ಯ ತಿಳ್ಕಂದ್ರು ಸತ್ವಂ ಚ ಪ್ರಮಾಣ ಸಿದ್ಧತ್ವಂ ಅಂತ ಮತ್ತೆ ಲಕ್ಷಣ ಮಾಡ್ತಾರೆ. ಯಾವುದು ಪ್ರಮಾಣದಿಂದ ಸಿದ್ಧವಾಗಿದೆಯೋ ಅದಕ್ಕೆ ಸತ್ಯ ಅನ್ಬೇಕು ಅಂತ ಹೇಳಿದ್ವಿ. ಹೌದಾ? ಏನೋ ಸತ್ಯ ತಿಳ್ಕನ್ಬೇಕು, ಪ್ರಮಾಣದಿಂದ ಸಿದ್ಧ ಆದ ಸತ್ಯ ಅನ್ಬೇಕು. ಹಂಗಾರೆ ಪ್ರಮಾಣ ತಿಳ್ಕನ್ಬೇಕಂದ್ರೆ ನಾವು ಹಂಗೆ ಬೆನ್ನ ಹಚ್ಬಿಡೋರು ಅದ್ರ ಲಕ್ಷಣ ಏನು ಇದ್ರ ಲಕ್ಷಣ ಏನು ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಂದಕ್ಕೆ ಲಕ್ಷಣ ಅದಾವು. ಕಾಯ್ದೆಬದ್ಧ ಶಾಸ್ತ್ರ ಅಂದ್ರೆ ಅದಕ್ಕೆ ಪ್ರತಿಯೊಂದಕ್ಕೆ ಲಕ್ಷಣ ಹೇಳ ಹಿಂಗದ ಅದಕ್ಕೆ ಏನಂತಂದ್ರೆ ಈಗ ಪ್ರಮಾಣದಿಂದ ಸಿದ್ಧವಾದಕ್ಕೆ ಸತ್ಯ ಅಂದಿವೆ. ಹಂಗಾರೆ ಪ್ರಮಾಣ ತಿಳ್ಕೊಂತಾರಪ್ಪ, ಅದ್ರ ಲಕ್ಷಣ ಏನು ಅಂದರೆ ಪ್ರಮಾಣತ್ವಂ ಚ ದೋಷಾ ಸಹಕೃತ ಜ್ಞಾನ ಕಾರಣತ್ವಂ. ಏನಂತಾರೆ? ಪ್ರಮಾಣತ್ವಂ, ಪ್ರಮಾಣ ಅಂತ ಅದಕ್ಕೆ ಅನ್ನಬೇಕು. ಎದಕ್ಕೆ ಅನ್ನಬೇಕು? ದೋಷಾ ಸಹಕೃತ ಜ್ಞಾನ ಕಾರಣತ್ವಂ ಅಂದರೆ ಪ್ರಮಾಣ ಅದಕ್ಕೆ ಅನ್ನಬೇಕು. ಎದಕ್ಕೆ? ದೋಷ ಅಸಹಕೃತ ಅಂದ್ರೆ ಯಾವ ದೋಷದಿಂದನೂ ಕೂಡಿರಬಾರ್ದು ಅದು. ನಾ ಏನು ಹೇಳಕತ್ತೇನೆ? ಪ್ರಮಾಣ ಪ್ರಮಾಣ ಅಂತ ಎದಕ್ಕೆ ಅಂತೀವಿ ನಾವು? ಆ ಪ್ರಮಾಣ ಯಾವ ದೋಷದಿಂದನೂ ಕೂಡಿರಬಾರ್ದು. ಹೌದಾ? ಮತ್ತು ದೋಷ ಸಹಕೃತ ಜ್ಞಾನಕರಣತ್ವ, ಜ್ಞಾನಕರ ಕರ್ಣ ಆಗಿರಬೇಕಂದ್ರೆ ಸಾಧನ ಆಗಿರಬೇಕು. ಯಾವ ದೋಷದಿಂದ ಕೂಡಿರಬಾರ್ದು ಅದಕ್ಕೆ ಪ್ರಮಾಣ ಅನ್ನಬೇಕು ಅಂತ ಲಕ್ಷಣ ಐತೆ. ಏನೋ ಪ್ರಮಾಣತ್ವಂ ಚ ದೋಷಾ ಸಹಕೃತ ಜ್ಞಾನಕರಣತ್ವಂ ಅಂದರೆ ಪ್ರಮಾಣ ಅಂತ ಅದಕ್ಕೆ ಅನ್ನಬೇಕು. ಎದಕ್ಕೆ ಅನ್ನಬೇಕು? ಯಾವ ದೋಷದಿಂದನೂ ಅದು ಕೂಡಿರಬಾರ್ದು.
ಮತ್ತು ಜ್ಞಾನಕರಣತ್ವ ಅಂದರೆ ಜ್ಞಾನಕ್ಕೆ ಕರ್ಣ ಆಗಿರ್ಬೇಕಂದ್ರೆ ಸಾಧನ ಆಗಿರಬೇಕು, ಜ್ಞಾನಕ್ಕರ ಸಾಧನ ಆಗಿರಬೇಕು, ಯಾವ ದೋಷದಿಂದ ಕೂಡಿರಬಾರ್ದು, ಅದಕ್ಕೆ ಪ್ರಮಾಣ ಅನ್ನಬೇಕು. ಈಗ ಲಕ್ಷಣಗಳು ಅದಕ್ಕೆ ಇಂಥದ್ದು ಯಾವುದಪ್ಪ ಕಡೆಗೆ ಒಟ್ಟಿನಲ್ಲಿ ನಿಂತ್ಕೊಂಡು ಹೋಗ್ಯಾರಲ್ಲ ಅದ ಅಲ್ಲಿಗೆ ಮತ್ತೆ ಏನು ಶ್ರುತಿಯೇ ಪ್ರಮಾಣವ ಕೇಳಿರಿಗೆ ಅಂತ ಬಳ ಮಾಡಿಬಿಟ್ಟಾರೆ. ಮತ್ತು ಅದೇ ಮತ್ತು ಭಗವದ್ಗೀತೆಯಲ್ಲಿ ಪರಮಾತ್ಮನು ಅದ ಆ ಕಡೆ ಕೈ ಮಾಡ್ಯಾನ. ಸರ್ವೋಪನಿಷದೋ ಗಾವೋ ದೋಗ್ಧಾಗೋಪಾಲನಂದನ ಪಾರ್ಥೋತ್ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮತ್ತೆ ಅವ ಕೃಷ್ಣ ಪರಮಾತ್ಮನು ಆ ಕಡೆ ವೇದ ಉಪನಿಷತ್ತುಗಳ ಕಡೆ ಕೈ ಮಾಡ್ಯಾನ. ನಿಜಗೊಂಡ್ರು ಶ್ರುತಿಯ ಪ್ರಮಾಣ ಕೇಳಿಗೆ ಆ ಕಡೆ ಹೌದಿಲ್ಲ. ಅವು ಯಾಕೆ ಹಂಗೆ ಎಲ್ಲರೂ ಆ ಕಡೆ ಕೈ ಮಾಡ್ತಾರಂದ್ರೆ ಅವು ಅಪೌರುಷೇಯದಾವು, ಯಾವ ಜೀವ ನಿರ್ಮಿತ ಅಲ್ಲವು, ಅಲ್ಲದೆ ಅವು ನಿರ್ದೋಷದವು, ಪ್ರಮಾಣ ರಗಡದವು. ಮತ್ತೆ ಪ್ರಮಾಣದಾವಿಲ್ಲ. ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಐತಿ, ಅನುಮಾನ ಪ್ರಮಾಣ ಐತಿ, ಶಬ್ದ ಪ್ರಮಾಣ ಐತಿ, ಉಪಮಾನ ಪ್ರಮಾಣ ಐತಿ, ಅರ್ಥಾಪತ್ತಿ ಪ್ರಮಾಣ ಐತಿ, ಅನುಪಲಬ್ಧಿ ಪ್ರಮಾಣ. ಇವು ಪ್ರಮಾಣ ಅಲ್ಲನ, ಇವು ಪ್ರಮಾಣದವು. ಇವು 108 ದೋಷದಿಂದ ಕೂಡಿದ ಪ್ರಮಾಣ. ಅದಕ್ಕೆ ಲಕ್ಷಣ ಏನು ಮಾಡ್ಯಾರ, ಪ್ರಮಾಣತ್ವಂಚ ದೋಷಾ ಸಹಕೃತ ಜ್ಞಾನ ಕರ್ಣತ್ವಂ. ಪ್ರಮಾಣ ತದಕರಬೇಕು, ಯಾವ ದೋಷದಿಂದ ಕೂಡಿರಬಾರ್ದು, ಜ್ಞಾನಕ್ಕರ ಕರ್ಣ ಅಂದ್ರೆ ಸಾಧನ ಆಗಿರಬೇಕು, ಅದಕ್ಕೆ ಪ್ರಮಾಣ ಅನ್ನಬೇಕು. ನಡಿ ಮುಂದಿನ ಅದಕ್ಕೇನು ಹೇಳಿದರು ಅಂದ್ರೆ, ಅವ ಪೂರ್ವ ಪಕ್ಷಿ ಅಂದಿದ್ದ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಅಂತಂದಿದ್ದ. ಅದಕ್ಕೆ ಉತ್ತರ ಏನು ಹೇಳಿದರು, ವಸ್ತುವಿನ ಜ್ಞಾನ ಇರಬೇಕು, ಅದು ಸತ್ಯರ ಇರಲಿ ಮಿಥ್ಯರ ಇರಲಿ, ಅದಕ್ಕೇನು ಆಗ್ರಹ ಇಲ್ಲ. ಹೆಂಗೆ ಹೇಳಿದ್ರು, ಸತ್ಯ ಇರ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಯಾಕ ಫೋಟೋದಾಗಿಂದ ಹಾವು ಸರ್ಪ ನೋಡಿದ್ರೆ ಜ್ಞಾನ ಆಗೋದ್ರೆ ಹಾವು ಒಂದು ಚಿತ್ರ ಐತಿ ಇಲ್ಲಿ, ಅದು ಸತ್ಯ ತಾನೇ ಅದಾಯ್ತು. ಅದು ಗೊತ್ತಾಗ್ಬಿಡುತ್ತೆ, ಇದು ಹಾವು ಹಿಂಗೆ ಇರ್ತೈತೆ, ಅದು ಕಡಿದ್ರೆ ವಿಷಯ ಸಾಯ್ತಾರ ಅನ್ನೋದು ಗೊತ್ತೈತೆ, ಮುಗೀತು, ಅಭ್ಯಾಸ ಆಕತ್ತೆ ಅವಾಗ. ಈಗ ಜೋ ಸತ್ಯ ವಸ್ತು ಕಾ ಜ್ಞಾನಿ ಅಧ್ಯಾಸ ವಿಷಯ ಹೇತು ಹೋವೆ ತೋ, ಒಂದು ವೇಳೆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಆಕಿತ್ತು ಅಂದರೆ, ಜಾ ಪುರುಷನೇ ಸತ್ಯ ಛುವಾರೇಖಾ ವೃಕ್ಷ ನೈರೇಖ, ಅದೊಂದು ದೃಷ್ಟಾಂತ ಕೊಡ್ತಾರೆ. ಅದು ಯಾರಿಗೂ ಗೊತ್ತು, ನಿಮಗೆ ಗೊತ್ತಾಗತ್ತಿಲ್ಲೋ ಗೊತ್ತಿಲ್ಲ, ಇರಲಿ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅವರು, ಸತ್ಯ ವಸ್ತುವಿನ ಜ್ಞಾನ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಆಗಿದ್ರೆ, ಜಾ ಪುರುಷನೇ ಸತ್ಯ ಛುವಾರೇಖಾ ವೃಕ್ಷ ನೈರೇಖಾ. ಛುವಾರೇಖಾ ವೃಕ್ಷ ಅಂದರೆ ಸಿಂಧಿ ಗಿಡ. ಈ ಕಡೆ ನಿಮ್ಮ ಹಳದಾಗ ಅದು ಇರ್ತಾವ ನೋಡಲ್ಲಿ, ಹಳ್ಳದ ದಂಡಿಗೆ ಹಿಂಗೆಲ್ಲ ಸಿಂಧಿ ಗಿಡ, ಸಿಂಧಿ ಪಾರ್ಕಿ ಅದಿದ್ದು ಅದು ಚಾಪಿ ಮಾಡ್ತಿದ್ರು, ಅದು ಬಾರ್ಗಿದ್ದು ಸಿಂಧಿ ಪಾರ್ಕಿ, ಸಿಂಧಿ ಬಾರ್ಗಿ ಅಂತೇಳಿ, ಹೌದಿಲ್ಲ. ಅದ್ರ ಕಾಯಿ ಹಾಕಿದ್ದು ಹಿಂಗೆ ನೋಡಿರ್ಬೇಕು, ಹಳದಿ ಕಾಯಿ ಹಾಕಿದ್ದು ಅವು. ಆ ಗಿಡ ಹೆಂಗೈತಿ, ಅದಕ್ಕೆ ಈಚಲ ಮರನು ಅಂತಾರೆ, ಅದಕ್ಕೆ ಎಲೆ. ಅದರ ರಸ ಸಿಂಧಿ ಕುಡಿತಾರೆ ಹಿಂಗೆಲ್ಲ. ಸತ್ಯ ಚ್ವಾರಿಕ ವಕ್ಷಣ ಈಗ ಒಬ್ಬ ನೋಡೇ ಇಲ್ಲ, ಎಲ್ಲರೂ ನೋಡ್ರಿ ನೀವಿಲ್ಲ, ಹಂಗೆ ನೀವು ಎಲ್ಲರೂ ನೋಡಿಲ್ಲ, ಯಾವ ನೋಡಿದ್ರು ನೋಡಿರ್ಬೇಕ, ಭಾಳ ಮಂದಿ ಗೊತ್ತಿಲ್ಲ. ಈಗ ಎಲ್ಲೋ ಒಂದು ಅದಾವ ಎಲ್ಲರ. देखा बाजीगर का बनाया मिथ्याचारे का वृक्ष बहुत बार देखा. ಒಬ್ಬ ಜಾದುಗಾರ ಬಂದಿದ್ದ, ಅವ ಒಂದು ಸಿಂಧಿ ಗಿಡ ಮಾಡಿ ತೋರಿಸಿದ, ಇದು ಸಿಂಧಿ ಗಿಡ ಹೆಂಗಿರ್ತತಿ ಅಂತೇಳಿ. ಉದಾಹರಣೆ ಹೆಂಗಿರಬೇಕು,
ಅವ ಮನುಷ್ಯ ಪಟ್ನ ಹೌದಾ ಅನ್ಬೇಕು ಹಿಂಗಿರ್ಬೇಕು. ಆದರೂ ಏನೇನು ಅವರು ಒಂದೊಂದು ಕೊಟ್ಟಿರ್ತಾರೆ, ಅದು ಸ್ವಲ್ಪ ಉಳ್ದಾರಿಗೆ ಗೊತ್ತಿರಂಗಿಲ್ಲ. ಹಿಂಗಿರ್ತೈತಿ. ಶಾಸ್ತ್ರ ಹೇಳ್ತೈತಿ ದುಷ್ಟಾಂತ ಎದಕ್ಕೆ ಅನ್ಬೇಕಂದ್ರೆ ಅದು ಕಾಯ್ದೆಬದ್ಧ ಅಲ್ಲ. ಉಭಯ ಪಕ್ಷ ಸಮ್ಮತೋ ದುಷ್ಟ. ನೀ ಕೊಡೋ ದುಷ್ಟಾಂತ ಇನ್ನೊಬ್ಬಗೆ ಹೇಳ್ತಲೇ ಹೌದು ಬರಾಬ್ರಿ ಹಿಂಗೆ ಗೊತ್ತಾಗಬೇಕು. ಅಂಥ ವ್ಯಕ್ತಿನ ದುಷ್ಟಾಂತ ಕೊಡ್ಬೇಕು. ಇದು ಯಾರು ನನಗೆ ಗೊತ್ತಿಲ್ಲ ಎಂದಿದ್ದು ಹೆಂಗಿರ್ತೈತೆ ಯಾರಿಗೆ ಗೊತ್ತಂದ್ರೆ ಮತ್ತೇನು ಆ ದುಷ್ಟಾಂತ ಸರಿ ಹೊಂದಾಗಿಲ್ಲ ಹಿಂಗದ. ಅದಕ್ಕೆ ಇದಕ್ಕಿಂತ ಸರಳ ಅಂದ್ರೇನು, ಈಗ ಅವ ಹೇಳ್ಯಾನ ಅಂದ್ರೆ ಇವ್ ಮಿಥ್ಯಾ ಚಿಂದಿ ಗಿಡ ತೋರ್ಸ್ಯಾನ ಅನ್ನೋದು ಹೇಳಕತ್ತಾನ ಇವ. ಮಿಥ್ಯಾ ಜಾದೂಗಾರ ಮಾಡಿತ್ತಂದ್ರೆ ಮಿಥ್ಯಾ ಚಿಂದಿ ಗಿಡ ಅದಲ್ಲ. ಅದಕ್ಕೆ ಇದು ಇದು ಗುಡ್ಡ ಸುತ್ತೋದಾಗದಿಂದ ಉಳಿದವ್ರಿಗೆ ಪಟ್ಟ ಗೊತ್ತಾಗೋದಿಲ್ಲ. ಯಾಕೆ ಅದು ಮುಂದೂ ಇಲ್ಲ, ಎಲ್ಲರೂ ಒಬ್ಬರು ನೋಡಿರ್ತಾರೆ ಗೊತ್ತಿಲ್ಲ. ಇದಕ್ಕಿಂತ ಒಂದು ಬೆಸ್ಟ್ ದುಷ್ಟಾಂತ ಈಗ ಅಂದ್ರೆ ಏನು, ಈಗ ಅವ ಸತ್ಯವಾದ ಹಾವ ನೋಡಿಲ್ಲ ತಿಳ್ಕೊ. ಒಬ್ಬ ಸತ್ಯವಾದ ಸರ್ಪ ಅವ ಈ ದೊಡ್ಡ ಬೆಂಗಳೂರು ಮತ್ತು ಬಾಂಬೆ ದಿಲ್ಲಿ ಇಂಥಲ್ಲಿ ಇರ್ತಾರೆ. ಎಲ್ಲಿ ಬರ್ಬೇಕಾದ್ರೆ ಹಾವ ಹೌದಿಲ್ಲ, ಇಲ್ಲಿ ನಿಮ್ಮ ಹೊಲದಾಗ ಅಡವ್ಯಾಗ ಇರ್ಬೋದು. ಅಂಥ ದೊಡ್ಡ ಸಿಟಿಯಲ್ಲಿ ಎಲ್ಲಿ ಬರ್ಬೇಕು ಹೌದಿಲ್ಲ, ಇಲ್ಲ. ಮತ್ತು ಅದಕ್ಕೆ ಹೆಂಗ ಇನ್ನು ದುಷ್ಟಾಂತ ಇಲ್ಲ, ನಿನ್ನ ಫೋಟೋದಾಗ ನೋಡ, ಫೋಟೋದಾಗ ಹಾವಿನ ಚಿತ್ರ ಇರ್ತೈತಿ ಇಲ್ಲ, ಆ ಫೋಟೋದು ಹಾವಿನ ಚಿತ್ರ ಇರ್ತೈತಿ. ಹಾವ ಹಿಂಗೆ ಅಂಕ ಡೊಂಕಾಗಿರ್ದು ಹಿಂಗೆ ಮಾಡಿರ್ತೈತೆ. ಅದು ಕಡಿತಂದ್ರೆ ವಿಷ ಸಾಯ್ತಾನೆ ಮನುಷ್ಯ ಅಂತೇಳಿ ಹಿಂಗೆ ಇದು ಹಾವ ಹಿಂಗೆಲ್ಲ ಆ ಸಣ್ಣ ಮಕ್ಕಳಿಗೆ ಹಿಂಗೆ ಕಲಿಸ್ತಾರಲ್ಲ, ಹಿಂಗೆಲ್ಲ ಹೇಳ್ತಾರಿಲ್ಲೋ ಹಂಗೆ. ಆ ಕಾಗದ ಮ್ಯಾಗಿನ ಚಿತ್ರದ್ದು ನೋಡಿ ಏನವ ಆಗ್ತೈತಿಲ್ಲೋ. ನೀನು ಆ ಸಿಂಧಿ ಗಿಡ ಈಚಲ್ ಗಿಡ ಅದು ಇದು ಗದ್ದಲ ಹೇಳ್ತೈತಿ. ಅದಕ್ಕೆ ಇರಲಿ ಅದು ಬಿಡು, ಇಟ್ಟ ತಿಳ್ಕೊ. ಅವ ಸತ್ಯ ಸರ್ಪ ಬೇಕಂದಾನ ಪೂರ್ಪಕ್ಕಿ. ಅದು ಸತ್ಯ ಸರ್ಪ ಜ್ಞಾನ ಇರ್ಬೇಕವ ಅಂತ ಹೇಳ್ತಾನ. ನಾವು ಹೇಳ್ತೀವಿ ಸತ್ಯ ಸರ್ಪ ಬ್ಯಾಡ, ಸತ್ಯ ಸರ್ಪ ಏನು ಫೋಟೋದಾಗ ಸರ್ಪ ತೋರಿಸ್ತೀವಿ ನಾವು. ಇದು ತಮ್ಮ ಇದು ಸರ್ಪ ಐತಿ, ಇದು ಹಾವು ಐತಿ. ಈ ಹಾವು ಕಡಿತಂದ್ರೆ ಮನುಷ್ಯ ವಿಷಯ ಸಾಯ್ತಾನೆ. ಇಟ್ಟು ನಾವು ಜ್ಞಾನ ಮಾಡಿಬಿಡ್ತೀವಿ. ಆಗಂಗಿಲ್ಲ ಅನ್ನೋದು ಆಕತೆ ಹೆಂಗಲ್ಲ ಆಗ್ತಿತ್ತೆ. ये छुआरे का वृक्ष है, और खजूर का वृक्ष कदे देखा नहीं. तो ಇವು ಆ ಖಜೂರಿ ಗಿಡ ನೋಡಿಲ್ಲ, ಸಿಂಧಿ ಗಿಡ ಇಂಥವು ದುಷ್ಟ ಅಂತ ಹೇಳ್ಕೊಸ್ಕೊಟ್ರ ಇವ್ರು ಏನು ಮಾಡ್ಬೇಕ. ಅದಕ್ಕೆ ನಾ ಏನು ಹೇಳಿದ್ದೆ ನಿಮಗೆ ಸರಳ ತಿಳಿಯಾಗ ಕರೆ ಹಾವು ನೋಡೋದು ದೊರುತ್ತಿಲ್ಲ, ಫೋಟೋದಾಗ ನೋಡಿಬಿಡು ಸಾಕು. ಜಿಯೋಗ್ರಫಿದಾಗ ತೋರಿಸ್ತೇನೆ. ಈಗ ಎಲ್ಲಾರ ಮನ್ಯಾಗ ಟಿವಿ ಅದಾವು, ಈ ಸಿನಿಮಾನು ನೋಡತ್ತಾರೋ. ಅದ್ರಾಗ ಎಲ್ಲ ಹಾವು ನೋಡಿಲ್ಲ. ಎಲ್ಲರಿಗೆ ಹಾವು ಅಂದ್ರೆ ಗೊತ್ತೈತಿ. ಟಿವಿಯಾಗ ಫೋಟೋದಾಗ ಇದ್ದೇ ಇರ್ತೈತಿಲ್ಲ. ನಾ ಟಿವಿನೂ ನೋಡಿಲ್ಲ ಅಂದ್ರೆ ಅನ್ಬೋದು ನಾವ. ಹೆಂಗಲ್ಲ ಅಂತೂ ಎಂತೂ ಚಿತ್ರದಲ್ಲಿದ್ದ ಸರ್ಪ ಇಟ್ಟ. ಇಲ್ಲಿ ಅವ್ರೇನು ಮಾಡ್ಲಕತ್ತಾರೆ ಟೆಲಿ ಅದಕ್ಕೆ ಸಿಂಧಿ ಗಿಡ ಮತ್ತು ಖಜೂರ್ ಅಂದ್ರೆ ಖಾರಿಕ್ ಇರ್ತೈತಲ್ಲ, ಖಜೂರ್ ಖಾರಿಕ್. ಆ ಗಿಡದ್ದು ನಾವು ಎಲ್ಲಿ ನೋಡ್ಬೇಕೀಗ ಅದ್ರದ್ದು ಇಲ್ಲಿ ಇಲ್ಲ. ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಾಗ ಐತಿಲ್ಲ. ಮತ್ತೆ ಈ ಆದ ಬಿಡ ಈ ನಮ್ಮ ಕಡೆ ಸಿಂಧಿ ಗಿಡ ಅದಾವ ಕರೆ, ಅದ ಭಾಳ ಮಂದಿ ನೋಡಿಲ್ಲ. ಅವು ಹಳದ ದಾಡಿಗೆ ಇರ್ತಾವ ಕರೆ. ಏನು ಸುನಾ ಕೆಂತು ಖಜೂರ್ ಕಾವರಕ್ಕೆ ದೇಕೆ ಚುವಾರೆ ಕಾ ಅಧ್ಯಾಸ. ಅವ ಹೇಳೋದೇನು ಅದು ಖಜೂರಿ ಗಿಡ, ಅದು ಸಿಂಧಿ ಗಿಡದ್ದು ಹಿಂಗೆ ಅಧ್ಯಾಸ ಹಾಕಿರ್ತೈತಿ ಅಂತೇಳಿ ಹಿಂಗೆ ಅದು ಹೇಳ್ತಾನೆ. ಅವು ಎರಡೂ ಗೊತ್ತೇ ಇಲ್ಲ ಇವ್ರಿಗೆ, ಮತ್ತೆ ಏನು ಮಾಡೋರು ಇವರು. ಅದಕ್ಕೆ ಕರೆ ಹಾವ ಚಿತ್ರದೊಳಗಿನ ಹಾವ ಇಟ್ಟು ತಿಳ್ಕೊಂಬೇಡ್ರಿ ಸಾಕು. ಹಾವಿನ ಚಿತ್ರ ನೋಡಿದ್ರು ಅಧ್ಯಾಸ ಆಕೈತೆ ಅವಾಗ.
सो नहीं हुआ चाहिए कहाँ थे सत्य छुआरे का ताको ध्यान है नहीं हाँ और हमारी रीति से तो बाजीगर का देखा जो मिथ्या छुआरे का ताका ध्यान है हाँ ಫೋಟೋದಲ್ಲಿ ನೋಡಿದ ಸರ್ಪ ಯಾತೆ ಅಧ್ಯಾತ್ಮನೇ ಫೋಟೋದಾಗ ಬೇರೆ ಟಿ ವಿಯಾಗ ಎದ್ರಾಗಾರ ಸರ್ಪ ಅಂದ್ರೆ ಇದು ಹಾವು ಐತಿ ಕಡಿದ್ರೆ ಸಾಯ್ತಾರ ಹಿಂಗೆಲ್ಲ ನೋಡಿರ್ತಾರಲ್ಲ ಮತ್ತು ಅದ್ರ ನೋಡಿದ್ದು ಅಧ್ಯಾಸ ಆಕತೆ ಇಲ್ಲೋ ಆಕತೆ ಯಾತೆ ಸಜಾತಿ ವಸ್ತು ಕೆ ಜ್ಞಾನಜನ್ಯ ಸಂಸ್ಕಾರ ಈ ಅಧ್ಯಾಸ का हेतु है ಆದ್ದರಿಂದ ಸಜಾತಿಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರದಿಂದಲೇ ಅಧ್ಯಾಸವಾಗುತ್ತದೆ ಅಂದ್ರೆ ಅರ್ಥ ಆವಾಗೇನು ಹಾವಿನ ಜ್ಞಾನ ಆಯ್ತಲ್ಲ ಇದು ಹಾವು ಐತಿ ಅಂತೇಳಿ ಅದು ಚಿತ್ರದಾಗ ನೋಡ್ಕೋ ಟಿ ವಿಯಾಗ ನೋಡ್ಕೋ ಇದು ಹಾವು ಇದು ಕಡಿದ್ರೆ ಮನುಷ್ಯ ವಿಷ ಏರಿ ಸಾಯ್ತಾನೆ ಅಂದ್ರೆ ಹಾವು ಹೆಂಗಿರ್ತೈತಿ ಎಟ್ಟದಮ್ಮ ಹಿಂಗಿರ್ತೈತಿ ಗೊತ್ತಾಗ್ತದೆ ಹೌದಿಲ್ಲ ಇದು ಈ ನೋಡಿದ ಮೇಲೆ ಅವಾಗ ಅದ್ರ ಜ್ಞಾನ ಆಯ್ತು ಇದು ಹಾವು ಅಂದ್ರೆ ಹಿಂಗಿರ್ತೈತಿ ಇದು ಕಡಿದ್ರೆ ವಿಷ ಏರಿ ಮನುಷ್ಯ ಸಾಯ್ತಾನೆ ಇಟ್ಟು ಗೊತ್ತಾಗ್ತಾವ ಜ್ಞಾನ ಆತ ಹೌದಿಲ್ಲ ಮುಂದೆ ಬೆಳೆ ಈ ಕಡೆ ಬಿಟ್ಟ ಮೇಲೆ ಆ ಜ್ಞಾನ ಏನಾಕತಿ ನಾಶ ಆಕತಿ ಆ ಜ್ಞಾನ ಹಾವಿನ ಜ್ಞಾನ ನಾಶ ಆಗಿ ಅದು ಸೂಕ್ಷ್ಮ ಜ್ಞಾನಕ ಸೂಕ್ಷ್ಮಾವಸ್ಥಾ ರೂಪದಿಂದ ಅಂತಃಕರಣದಲ್ಲಿ ಉಳ್ಕೋತೈತಿ ಹೇಳ್ತಾ ಮುಂದೆ ಏನಾಕತಿ ಅಂದ್ರೆ ಅಲ್ಲಿ ಹಗ್ಗ ಬಿದ್ದೈತಿ ಮಂದ ಅಂಧಕಾರ ಐತಿ ಹಗ್ಗದ ಪಕ್ಕ ಧ್ಯಾನ ಆಗವಲ್ದ ಅಂಕ ಡೊಂಕಾಗ್ಯಾರ ಬಿದ್ದೈತಿ ಏನೈತಿ ಇದು ಏನೋ ಬಿದ್ದೈತಿ ಅಂತ ಮೊದಲು ಇಟ್ಟ ಆಗೈತಿ ಆವಾಗ ಹಗ್ಗ ಅಂತಾರ ಸ್ಪಷ್ಟ ಕಾಣವಲ್ದು ಯಾಕೆ ಬೆಳಕಿಲ್ಲ ಅಷ್ಟ ಸ್ಪಷ್ಟ ಬರೀ ಏನೋ ಐತಿ ಇಲ್ಲಿ ಬಿದ್ದೈತಿ ಮಾತ್ರ ಅದು ಏನು ಗೊತ್ತಿಲ್ಲ ಇಟ್ಟಾಗೆ ಅದ್ರದ್ದು ಅಂಕ ಡೊಂಕಾಗಿ ಮತ್ತು ಹಾವಿನ ಸಾಯ್ದ ಇದು ಇದ್ದದ್ರಿಂದ ಅವಾಗೇನಾಯಿತು ಸಾದೃಶ್ಯ ಜ್ಞಾನ ಅಧ್ಯಾಸಕ ಆ ಸಂಸ್ಕಾರ ಏನಿತ್ತಲ್ಲ ಹಾವು ಕಡಿದ್ರೆ ಸಾಯ್ತಾನೆ ಅಂತೇಳಿ ಹಿಂದಾದದ್ದು ಆ ಸಂಸ್ಕಾರವನ್ನು ಅಂತಃಕರಣದಲ್ಲಿ ಅನುದ್ಭೂತದಿಂದ ಇತ್ತದು ಉದ್ಭೂತ ಇಲ್ಲ ಅನುದ್ಭೂತ ಅಂದ್ರೆ ಅಪ್ರಕಟ ರೂಪದಿಂದ ಅಪ್ರಕಟ ತಾಕು ಅನುದ್ಭೂತ ಕೈ ಅಪ್ರಕಟ ರೂಪದಿಂದ ಇತ್ತು ಅದು ಈಗ ಈ ಸಂಬಂಧ ಸಾದೃಶ್ಯ ಮೂಲಕವಾಗಿ ಆ ಸಂಸ್ಕಾರ ಉದ್ಭೂತವಾಗುತ್ತದೆ ಸಂಸ್ಕಾರ ಉದ್ಭೂತ ಆಗಿ ಸಂಸ್ಕಾರಜನ್ಯ ಜ್ಞಾನ ಅಲ್ಲಿ ಏನಾಗ್ಬಿಡ್ತು ಅಧ್ಯಾಸ ಕಾರಣ ಸರ್ಪ ಅಂತ ಜ್ಞಾನ ಆಗಿಬಿಡ್ತು ಹೀಗೆ ಕಾರಣ ಆಗೈತೆ ಅದು अध्यास का हेतु है सो संस्कार का जनक ज्ञान और का विषय मिथ्या होवे अथवा सत्य होवे ಈಗೇನಲ್ಲಿ ಈ ಸಂಸ್ಕಾರಕ್ಕೆ ಅಧ್ಯಾಸಕ್ಕೆ ಕಾರಣವಾದ ಏನು ಜ್ಞಾನ ಐತಲ್ಲ ಅದು ಸತ್ಯರ ಇರಲಿ ಮಿಥ್ಯಾರ ಇರಲಿ ವಿಷಯ ಮಿಥ್ಯಾ ಹೋವೆ ಅಥವಾ ಸತ್ಯ ಹೋವೆ ಸಂಸ್ಕಾರ ದ್ವಾರ ಜ್ಞಾನ ಹೇತು ಹೇ ಅಂತ ಹೇಳಿದರು ಮತ್ತು ಅದನ್ನು ಹಿಂಗೂ ಐತೆ ಅದು ಸಂಸ್ಕಾರದಿಂದ ಜ್ಞಾನ ಆಕತಿ ಹೌದಿಲ್ಲ ಆ ಸಂಸ್ಕಾರದಿಂದ ಸರ್ಪ ಜ್ಞಾನ ಆಕತಿ ಮತ್ತು ಜ್ಞಾನದಿಂದನೂ ಸಂಸ್ಕಾರ ಆಕತಿ ನೋಡಿ ಇಲ್ಲಿ ಹೆಂಗೈತಿ ಈಗ ನಿನಗೆ ಸರ್ಪ ಜ್ಞಾನ ಅಂತ ತಿಳ್ಕೊ ಹೌದಲ್ಲ ಇದು ಸರ್ಪ ಐತಿ ಇದು ಹಾವ ಇದು ಕಡಿದ್ರ ವಿಷ ಏರ್ ಮನುಷ್ಯ ಸಾಯ್ತಾನೋ ಹಿಂಗೆಲ್ಲ ಕೇಳಿದಿ ಜ್ಞಾನ ಆತ ಇದು ಆ ಹಾವಿನ ಜ್ಞಾನ ಆಯ್ತು ನಿನಗೆ ಮುಂದೆ ನೀ ಕಡೆ ಬೇರೆ ಕೆಲಸಕ್ಕೆ ತೊಡಕೊಂಡೆ ಅಂದ್ರೆ ಆ ಜ್ಞಾನ ಸೂಕ್ಷ್ಮ ಅವಸ್ಥಾ ಹೊಂದಿ ಅಂತಃಕರಣದೊಳಗೆ ಉಳ್ಕೋತೈತೆ ಅಂದ್ರೆ ಜ್ಞಾನ ಹೋಗಿ ಏನಾಯಿತು ಸಂಸ್ಕಾರ ಆಯ್ತು ಹೌದಲ್ಲ ಜ್ಞಾನಕ ಸೂಕ್ಷ್ಮ ಅವಸ್ಥಾಕ್ಕೂ ಸಂಸ್ಕಾರ ಅದೈತಿ ಸೂಕ್ಷ್ಮ ಅವಸ್ಥಾ ಹೋಗಿ ಅದು ಸಂಸ್ಕಾರ ರೂಪದಿಂದ ಅಂತಃಕರಣದಾಗ ಉಳ್ಕೋತೈತಿ ಮುಂದೆ ಹಗ್ಗದಲ್ಲಿ ಹಗ್ಗ ಅಂತಾರ ಜ್ಞಾನ ಆಗಬಾರ್ದು ನೋಡ್ಲಕ್ಕಾರ ಅದ್ರಗತೆನ ಹಿಂಗೈತಿ ಏನೈತಿ ಅದು ಅಂದ್ರೆ ಸರ್ಪ ಸ್ಮೃತಿ ಆಗ್ಬೇಕಾದ್ರೆ ಆ ಮೊದಲ ಜ್ಞಾನ ಹಾವಿನ ಜ್ಞಾನದಿಂದ ಸಂಸ್ಕಾರ ಆಗಿತ್ತ
ಇಲ್ಲಿ ತದ ಸಂಸ್ಕಾರ. ಈ ಸಂಸ್ಕಾರದಿಂದ ಸ್ಮೃತಿ ಜ್ಞಾನ ಆಕತಿ. ಅಲ್ಲಿ ಸರ್ಪದ ಸ್ಮೃತಿ ಜ್ಞಾನ ಆಕತಿ ನೋಡಲ್ಲಿ. ಹಿಂಗೆ ಕನೆಕ್ಷನ್ ಒಂದಕ್ಕೊಂದೈತಿ. ಹಿಂಗೆ ಸಂಸ್ಕಾರದಿಂದ ಜ್ಞಾನ, ಜ್ಞಾನದಿಂದ ಮತ್ತು ಹಂಗ ಇಲ್ಕಂದ್ರೆ ಸಂಸ್ಕಾರದಿಂದ ಏನಾಯ್ತು, ಮೊದಲು ಹಾವಿನ ಸಂಸ್ಕಾರ ಇತ್ತ, ಸಂಸ್ಕಾರದಿಂದ ಏನಾಯ್ತು ಸರ್ಪಜ್ಞಾನ ಆತ. ಹೌದಿಲ್ಲ? ಇದು ಸಂಸ್ಕಾರದಿಂದ ಜ್ಞಾನ ಆಕೈತೆ. ಅದು ಆ ಜ್ಞಾನದಿಂದ ಅಧ್ಯಾಸ ಆಕೈತಿ. ಹೆಂಗೆ ಸಂಸ್ಕಾರದಿಂದ ಸರ್ಪಜ್ಞಾನ ಆಯ್ತು, ಆ ಜ್ಞಾನದಿಂದ ಅಧ್ಯಾಸ ಆಯ್ತಲ್ಲಿ. ಹಿಂಗೆ ಹೇಗೆ ज्ञान जन्य संस्कार हेतु है, या कहने में अर्थवेद नहीं. काय थे संस्कार द्वारा ज्ञान हेतु है या अर्थ है, या का अर्थ है ज्ञान संस्कार का हेतु है या संस्कार अध्यास का हेतु है. ಅದು ಪರಂಪರೆ ಐತೆ ಅಂತ ಹೇಳಿದ್ನಲ್ಲ. ಜ್ಞಾನದಿಂದ ಸಂಸ್ಕಾರ, ಸಂಸ್ಕಾರದಿಂದ ಮತ್ತು ಅಧ್ಯಾಸ ಹಿಂಗೆಲ್ಲ. ज्ञान को हेतुता कहने से भी ज्ञान जन्य संस्कार को ही अध्यास विषय हेतुता सिद्ध होवे. ಜ್ಞಾನ ಅಂತ ಹೇಳಿದ್ರು ಕೂಡ ಆ ಜ್ಞಾನ ಹೋಗಿ ಸಂಸ್ಕಾರ ರೂಪಾಯಿ, ಆ ಸಂಸ್ಕಾರ ಅಧ್ಯಾಸಕ್ಕೆ ಕಾರಣ ಆಕತಿ. ಈಗ ಏನ 79ನೇ ಸಿದ್ಧಾಂತಿ. ಸಿದ್ಧಾಂತಿ ಏನದಲ್ಲ, ಒಂದು ವೇಳೆ ಪೂರ್ವ ಪಕ್ಷಿಯು ಸಜಾತಿಯ ವಸ್ತುವೇ, ಇಲ್ಲಿ ಕೇವಲ ವಸ್ತುಕ್ಕೆ ಜ್ಞಾನ ಅಧ್ಯಾಸ ವಿಷಯ ಹೇತು ಅಂತ ಪೂರ್ವ ಪಕ್ಷಿ ಅಂದರೆ ಬನೇನೆ ಏನು ಹೇಳೋರ್ದಾರೋ. ಈಗ ಅಲ್ಲಿ ಸತ್ಯ ವಸ್ತು ಮಿಥ್ಯ ವಸ್ತು ಅಂತ ಇಟ್ಟುತ್ತಾನ, ಅದರೊಳಗೆ ಕಾದಾಟ ನಡೀತದೆ. ಸತ್ಯ ವಸ್ತುವಿನ ಜ್ಞಾನ ಜನ ಇರ್ಬೇಕಂತ ಪೂರ್ವ ಪಕ್ಷಿ ಅಂದಿದ್ದ, ಸತ್ಯರೇ ಇರಲಿ ಮಿಥ್ಯಾರೇ ಇರಲಿ ಅಂತೂ ಜ್ಞಾನ ಇರ್ಬೇಕಂತ ವೇದಾಂತಗಳು ಅಂದಿದ್ರು. ಹೌದಿಲ್ಲ? ಈಗ ಸತ್ಯ ಮಿಥ್ಯೆ ಎರಡು ಬಿಟ್ಟು ಬರೇ ಕೇವಲ ವಸ್ತುವಿನ ಜ್ಞಾನಕ್ಕೂ ಅಧ್ಯಾಸ ವಿಷಯ ಹೇತು ಅಂತ ಕೈತೋ ಪೂರ್ವ ಪಕ್ಷಿ ಒಂದು ವೇಳೆ ಹೀಗೆ ಹೇಳಿದರೆ ವಸ್ತುವಿನ ಜ್ಞಾನವೇ ಅಲ್ಲಿ ಅಧ್ಯಾಸಕ್ಕೆ ಕಾರಣ ಅಂದರೆ ಬನೇ ನೈ ಅಂತ ಸಿದ್ಧಾಂತಿಗಳತ್ತಾರೆ. ಅದು ಸಂಭವಿಸಂಗಿಲ್ಲ. ಯಾಕೆ ಸಂಭವಿಸಂಗಿಲ್ಲ? ये नियम है अंदर, ಇದಕ್ಕೊಂದು ನಿಯಮ ಕಾಯ್ದಾ ಅದಾವ. ಏನದ? जो हेतु होवे सो कार्य से अव्यवहित पूर्व काल में होवे. ಏನಂದ್ರು? जो हेतु होवे ಅಂದ್ರೆ, ಹೇತು ಹೋವೆ ಅಂದ್ರೇನು? ಯಾವುದು ಹೇತು ಇರ್ತದೆ. ಹೇತು ಅಂದ್ರೇನು? ಕಾರಣ. ಹೇತು ಅಂದ್ರೆ ಕಾರಣ. ಯಾವುದು ಕಾರಣ ಇರ್ತೈತಿ? सो कार्य से अव्यवहित पूर्व काल में होवे ಅಂದ್ರೆ ಏನು? ಅಂದ್ರೆ ಯಾವುದು ಕಾರಣ ಇರ್ತೈತಿ ಅದು ಮೊದಲು ಇರಬೇಕು ಅಂತ. ಹಿಂಗೆ ಕಾರಣದ ಲಕ್ಷಣನು ಹಂಗೆ ಐತೆ. ಕಾರಣ ತೆಗೆದುಕೊಂತಾರೆ. ಕಾರಣ ಲಕ್ಷಣ ಏನಪ್ಪ ಅಂತ ಕೇಳಿದ್ರೆ ಅಂದ್ರೆ ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವವೃತ್ತಿ ಹೋವೆ ಸೋ ಕಾರಣ ಕೈಯೇ ಹೇ. ಕಾರ್ಯಕ್ಕಿಂತ ಮೊದಲಿರಬೇಕು ಮತ್ತು ಅಲ್ಲೇ ಸಮೀಪದಾಗ ಇರಬೇಕು ಅಂದ್ರೆ ಅದು ಕಾರಣ ಅಂತ ಆಕೈತೆ. ಅದು ಕಾರ್ಯಕ್ಕೆ ಕಾರಣ ಆಕೈತಿ. ಹಿಂಗೆ ನೇಮ ಐತದೆ. ಕಾರ್ಯತೆ ಅವ್ಯವಹಿತ ಪೂರ್ವ ಕಾಲ ಮೇ ಹೋವೆ. ಅವ್ಯವಹಿತ ಪೂರ್ವ ಕಾಲ ಅತಿ ಸಮೀಪದಲ್ಲಿ, ಅತ್ಯಂತ ಸಮೀಪ ಇರಬೇಕು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಜೈಸೆ ಘಟಕ ಹೇತು ದಂಡ ಹೈ. ಘಟಕ ಕಾರಣ ದಂಡ ಐತ. ದಂಡ ಏನು? ಬಡಿಗೆ. ದಂಡ ಅಂದ್ರೆ ಬಡಿಗೆ. ಬಡಿಗೆ ಬಂದೇನು ಗಡಿಗೆ ಬಡಿಯೋದ ಏನು? ಅಂದರೆ ಆ ಗಡಿಗೆ ಆಗುವಲ್ಲಿ ಬಡಿಗಿದೇನು ಕೆಲಸ ಅಂದ್ರೆ ತಿಗರಿ ಹತ್ತಿರ್ತ ಚಕ್ರ. ಈ ಗಾಲಿ ನೋಡ್ರಿಲ್ಲ, ಗಾಲಿ ಚಕ್ರ. ಆ ಚಕ್ರ ಹಲ್ಲಿರ್ತಾವಲ್ಲ ಅದಕ್ಕೆ, ಆ ಗಾಲಿಗೆ ಆ ಬಡಿಗೆ ಹಿಂಗೆ ಹಾಕಿ ಹಿಂಗೆ ತಿರುತ್ತಾನ. ಹಿಂಗೆ 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 ಹಿಂಗೆ
ಹಿಂಗೆ ತಿರುಗಿಸಿ ಬಿಟ್ಬಿಡ್ತಾನೆ ಅದನ್ನು. ಅದು ತನಕ ತಿರುಗ್ಲಾಕ ಶುರು ಮಾಡ್ತೈತಿ. ಅವ ಅದನ್ನು ಮಣ್ಣು ಕೆಸರು ಹಿಡ್ದು ಹಿಂಗೆ ಮಾಡಿ ಗಡಿಗೆ ತಯಾರು ಮಾಡ್ತಾನೆ. ಅವ ಹಿಂಗೆ ಕೈ ಹಿಡ್ದ ಅಂದ್ರೆ ಬರ್ರದ ಹಿಂಗೆ ತಿರುಗ್ತೈತಿಲ್ಲ ಅದು ಗಡಿಗೆ ತಯಾರಾಕತ್ತಿದ್ದ ಹೇಗೆ ಅರ್ಥಾತ್ ಬಡಿಗೆ ಏನು ಕೆಲಸ ಮಾಡ್ತೈತಿ ತಿರುಗಿಸ್ಲಾಕ್ಬೇಕದು ಹಿಂಗದು. ಅದಕ್ಕೆ ಏನು ಹೇಳ್ತಾರೋ, ಜೈಸೆ ಘಟಕ ಹೇತು ದಂಡ ಸೋ ಘಟಸೆ ಅವ್ಯವೇದ ಪೂರ್ವ ಕಾಲ ಮೇ ಹೋವೆ ಅಂದ್ರೆ ಘಟ ಆಗೋದಕ್ಕಿಂತ ಮೊದಲ ಅಲ್ಲಿ ಇರಬೇಕದು. ತೈಸೆ ಜೋ ಅಧ್ಯಾಸ ಹೇತು ನಾ ಕೇಳ್ತೇನೆ ಇಲ್ಲೊಂದು ಮಾತು. ಏನು ಮಾತಂದ್ರೆ, ಅಲ್ಲ ಈಗ ಬಡ್ಡಿಗಿನ ಹೇಳೋದಕ್ಕಿಂತ ಅಲ್ಲ ಅದಕ್ಕಿಂತ ಮೊದಲು ಮಣ್ಣು ಎದುರು ಗಡಿಗೆ ಹಾಕತ್ತೆ ಅಂತ ಹೇಳಿಬಿಟ್ರೆ ಮಾತಾ ಮುಗಿತೈತಿಲ್ಲ. ಆ ಬಡಿಗೆ ತೊಗೊಂಡು ಇಲ್ಲಿ ನಿಮಗೆ ಎಂದೋ ಗಡಿಗೆ ಮಾಡೋದು ನೋಡಿಲ್ಲ. ಅವ್ರಿಗೆ ಬಡ್ಡಿಗೆ ಏನು ಮಾಡ್ಲಾಕಿಲ್ಲಿ ಹಿಂಗೆ ಇದು ಸಂದಿಗ್ಧ ಆಗೋ ಪ್ರಸಂಗ ಐತಿ ಇಲ್ಲಿ, ಹೌದಲ್ಲ? ಏನಂತೀಯಪ್ಪ? ನಾ ಹೇಳದ್ದು ಬಡಿಗೆ ಹೇಳೋದಕ್ಕಿಂತ ಅಂದ್ರೆ ಗಡಿಗೆ ಆಗೋದಕ್ಕಿಂತ ಮೊದಲು ಬಡಿಗೆ ಇರಬೇಕು ಅಂತ ಅವ್ರು ಹೇಳ್ಯಾರ, ಹೌದಿಲ್ಲ? ಮತ್ತೆ ಗಡಿಗೆ ಆಗೋದಕ್ಕಿಂತ ಮೊದಲು ಕಾರಣ ಹೇಳೋದೈತಿಲ್ಲ, ಮಣ್ಣು ಇದ್ರೆ ಗಡಿಗೆ ಹಾಕತ್ತೆ ಆಗ್ತೈತಿ. ಮತ್ತೆ ಹೇಳ್ಬಿಟ್ರೆ ಮಾತು ಮುಗಿತಾರೆ, ಎಲ್ಲರಿಗೂ ಗೊತ್ತು ಬರಾವಣಿ ಅಂತೇಳಿ. ನಿಮಿತ್ತ ಕಾರಣ ಹೇಳೋರು ಅದಾರ ಅವರಲ್ಲಿ. ಯು ಡೋಂಟ್ ಟಾಕ್. ಅಂದರೆ ಇಲ್ಲಿ ಕಾರಣ ಎರಡದಾವ, ತಿಳಿತಾ? ಕಾರಣ ಮತ್ತೆ ನಮ್ಮಲ್ಲಿ ಅಭ್ಯಾಸ ಮಾಡೋದಂದ್ರೆ ಒಟ್ಟು ಗೊತ್ತಾಯ್ತು ಅವಾಗ. ನಮ್ಮ ಶಿಷ್ಯ ಅಂದ್ರೆ ನಾನು ಅದನ್ನು ಹಿಂಗಿದು ಮಾಡಿ ಹೇಳಿ ಹಿಂಗೆ ತೆಗೆದಂದ್ರೆ ಅವ್ರಿಗೆ ಪಕ್ಕ ಗಚ್ಚಿ ಹೊಡಿಯುವಂಗೆ ಹೇಳ್ತಿರ್ತೇನೆ ನಾನು, ತಿಳಿತೇನೆ. ಪಟಗನ ಹೇಳಿ ಹಂಗೆ ಮುಂದೆ ಹೋಗ್ಬಿಟ್ರೆ ಅದು ಬರ್ತೈತಿ, ಗೊತ್ತಾಕತಿ ಅಂದ್ರೆ ಹೇಳ್ತಾರ್ತಾರೆ. ಕಾರಣ ಎರಡು ಪ್ರಕಾರ ಐತಿ. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ. ಕಾರಣದ ಭಾಳ ಗುಮ್ಮ ಐತಿ. ಮತ್ತು ಕಾರಣತ್ವಾದೆ ಅಂದ್ರೆ ಇನ್ನೂ ಭಾಳ ಗುಮ್ಮ ಐತಿ. ಅದು ಕಾರಣ ತಿಳ್ಕೊಂತಾರಪ್ಪ. ಈಗ ಬಿಡಿ ಕಾರಣ ಮಾತು ಬಂದೈತಿಲ್ಲ, ಕಾರಣನೂ ಮಾತು ಬಂದೈತಿಲ್ಲ. ಕಾರಣ ಇದ್ರೆ ಕಾರ್ಯ ಆಗತ್ತಿಲ್ಲ, ಕಾರಣ ಇದ್ರೆ ಕಾರ್ಯ ಆಗತ್ತೆ, ಹೌದಾ? ಆದರೆ ಆ ಕಾರಣ ತಿಳ್ಕೊಂತಾರಂಗಾರ ಕಾರಣದ ಲಕ್ಷಣೆ ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವವರ್ತಿ ಹೋವೆಸೋ ಕಾರಣ ಕೈ. ಕಾರ್ಯಕ್ಕಿಂತ ನಿಶ್ಚಯವಾಗಿ ಅದು ಮೊದಲಿರಬೇಕು ಮತ್ತು ಅಲ್ಲಿ ಮಗ್ಗಲ ಸಮೀಪ ಇರ್ಬೇಕದ, ಅದಕ್ಕೆ ಕಾರಣ ಅನ್ನುತ್ತಾರೆ, ತಿಳಿತಾ? ಇದು ಒಂದು. ಮತ್ತು ಆ ಕಾರಣವು ಅಸಾಧಾರಣ ಕಾರಣ, ಸಾಧಾರಣ ಕಾರಣ ಅಂತ ಎರಡು ಪ್ರಕಾರ ಇದೆ. ಅದಕ್ಕೆ ಭೂಮಿ ಐತೆ ಅಂತ ಹೇಳಿದ್. ಮತ್ತು ಸಾಧಾರಣ ಕಾರಣ ಅಂತ ಎದಕ್ಕಂತಾರೆ? ಸರ್ವಕಾರಿಕ ಕಾರಣ ಹೋಗಿಸೋ ಸಾಧಾರಣ ಕಾರಣ. ಹಂಗಂದ್ರೆ ಏನೋ ಅವು ಯಾವುವು ದೃಷ್ಟಾಂತ ಕೊಡ್ರಿ? ಅದಕ್ಕಂದ್ರೆ ಈಶತ ಜ್ಞಾನ ಯತ್ನೇಚ್ಛ ಕಾಲೋ ದೃಷ್ಟ ದಿಗೇವವ ಪ್ರಾಕ್ ಪ್ರತಿಬಂಧಕ ಭಾವೋ ಕಾರಣ ಸಾಧಾರಣ ಸ್ಮೃತಃ. 9 ಸಾಧಾರಣ ಕಾರಣಗಳಿದಾವ. ಜಗತ್ತಿನಲ್ಲಿ ಯಾವುದೇ ಕಾರ್ಯ ಆಗಬೇಕಾದ್ರೆ ಅವು ಬೇಕು, ಅವು ಇಲ್ಲದೆ ಯಾವ ಕಾರ್ಯ ಆಗೋದಿಲ್ಲ. ಈಶತ ಜ್ಞಾನ ಯತ್ನೇಚ್ಛ ಕಾಲೋ ಅದೃಷ್ಟ ದಿಗೇವವ ಪ್ರಾಕ್ ಪ್ರತಿಬಂಧಕ ಭಾವೋ ಕಾರಣ ಸಾಧಾರಣ ಸ್ಮೃತಃ. ತಿಂಗ 9 ಕಾರಣದವ. ಜಗತ್ತಿನ ಯಾವುದೇ ಕಾರ್ಯ ಆಗ್ಬೇಕಂದ್ರೆ ಬೇಕ. ಈಗ ಇಲ್ಲಿ ಶಾಸ್ತ್ರ ನಡಿಬೇಕಾದ್ರೆ ಬೇಕ. ಒಂದು ಲಗ್ನ ಆಗ್ಬೇಕಾದ್ರೂ ಬೇಕ. ಅವು ಇಲ್ಲದೆ ಏನೂ ಆಗೋದೇ ಇಲ್ಲ. ಹೀಗೈತ.
ಇದಕ್ಕೆ ಸಾಧಾರಣ ಕಾರಣ ಅಂತಾರೆ. ಏನು असाधारण कारण ಅಂದ್ರೆ असाधारण कारण ಅಂದ್ರೆ किसी एक कार्य का कारण हो सो असाधारण. ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಅಂದ್ರೆ ಅಸಾಧಾರಣ ಕಾರಣ ಅಂತಾರೆ. ಹೌದಾ? ಆ ಅಸಾಧಾರಣ ಕಾರಣವು ಕಾರಣದಲ್ಲಿ ಸಾಧಾರಣ ಕಾರಣ ಅಸಾಧಾರಣ ಕಾರಣ ಎರಡು ಪ್ರಕಾರ. ಸಾಧಾರಣ ಕಾರಣ 9 ಅದಾವ, ಅವುಗಳು ಅಸಾಧಾರಣ ಕಾರಣವು ಕೂಡ ಎರಡು ಪ್ರಕಾರ ಐತಿ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ ಎರಡು ಪ್ರಕಾರ ಐತಿ. ಇಲ್ಲಿ ನಾ ಪ್ರಶ್ನೆ ಮಾಡಿದ್ದು ಇದಕ್ಕಾಗಿ ಈಗ ತಿರುಗಿ ಅಲ್ಲಿಗೆ ಬಂದಿದ್ದೇನೆ. ಈಗ ಏನತ್ತ, ಅಲ್ಲಿ ಆ ಬಡಗಿ ತಗೊಂಡು ಬರೋದಕ್ಕಿಂತ ಮಣ್ಣು ಅಂತ ಹೇಳಿದ್ರೆ ಬೆಗಿ ಹೇಳಿ ಹೋಗ್ತಿತ್ತಲ್ಲ. ಯಾಕ ಮಣ್ಣು ಗಡಿಗೆ ಕಾರಣ ಐತಿ. ಆ ಬಡಗಿ ಯಾಕೆ ಹೇಳೋದನ್ನ ಅದು ಮಾತು ಸಂದಿಗ್ಧ ತಂದಿದ್ದೆ. ಅಲ್ಲೇನು ಬಡಗಿನ ಯಾಕೆ ಹೇಳ್ಬೇಕಾತಂದ್ರೆ, ಮಣ್ಣು ಹೇಳಿದರೆ ಉಪಾದಾನ ಕಾರಣ ಆಕತಿ, ಬಡಗಿ ಹೇಳಿದರೆ ನಿಮಿತ್ತ ಕಾರಣ ಆಕತಿ. ಫರಕ್ ಹಿಂಗೈತಿ. ಇಲ್ಲಿ ಬೇಕಾದದ್ದು ನಿಮಿತ್ತ ಕಾರಣ ಬೇಕಾಗಿದೆ. ಇಲ್ಲಿಯೂ ಏನದಾವಲ್ಲ ದೋಷಾದಿ ಅವು ಇವು ಇಲ್ಲಿ ಅಧ್ಯಾಸಕ್ಕೆ ಕಾರಣ ಆದದ್ದು ಅವು ನಿಮಿತ್ತ ಕಾರಣ, ಅವು ಉಪಾದಾನ ಕಾರಣ ಅಲ್ಲವು. ಇವೇನು ಇದು ಈಗ ಆ ಸರ್ಪದ ಸಂಸ್ಕಾರ ಇದ್ರನ್ನ ಅಧ್ಯಾಸ ಆಕತಿ ಅಂತ ಇದು ಹೇಳ್ಕೊತ ಬಂದೇವಿಲ್ಲ, ಅದು ಕಾರಣ ಅಲ್ಲ. ಅದಕ್ಕೆ ಯಾವ ಕಾರಣ ಅಂದ್ರೆ ನಿಮಿತ್ತ ಕಾರಣ. ಯಾಕಂದ್ರೆ ಅಲ್ಲಿ ಅವಿದ್ಯಾ ಅನ್ನೋದೇ ಉಪಾದಾನ ಕಾರಣ ಐತೆ. ಅದಕ್ಕೆ ಮಣ್ಣಿನಂತೆ ಹಿಂಗೆಲ್ಲ ಅಲ್ಲಿ ಒಳಗೆ ಮರ್ಮದಾವು. ಅದಕ್ಕೆ ಮಾತಾಡಬೇಕಾದ್ರೆ ಭಾಳ ಜ್ವಾಕಿಲೇ ಮಾತಾಡಬೇಕಾಕೈತಿ. ಈ ಕಡೆ ಆ ಕಡೆ ಹೋಗ್ಬಿಡ್ತೈತಿ ಹಿಂಗೆ ಮಾಡಿ. ಅದಕ್ಕಾಗಿ ಬಡಗಿ ತೊಗೊಂಡದ್ದು ಬರೋವ್ರಿ, ಮಣ್ಣು ತೊಗೊಂಡ್ರೆ ನಡೆಯಂಗಿಲ್ಲ. ಯಾಕ ಮಣ್ಣು ಉಪಾದಾನ ಕಾರಣ ಐತಿ, ಬಡಗಿ ನಿಮಿತ್ತ ಕಾರಣ ಐತಿ. ಅದಕ್ಕಲ್ಲಿ ಎಲ್ಲಿ ಜ್ಞಾನಜನ್ಯ ಸಂಸ್ಕಾರ ತಿಳ್ಕೊಂಡು ಬಂದೇವಲ್ಲ, ನಿಮಗೆ ನೆನಪು ಮಾಡೋದಂದ್ರೆ ಸರ್ಪ ಅಧ್ಯಾಸ ಆಗ್ಬೇಕಾದ್ರೆ ಸರ್ಪದ ಸಂಸ್ಕಾರ ಬೇಕು ಅಂತ ಹೇಳ್ತೇವಿಲ್ಲ. ಅದು ಅವನು ಸತ್ಯ ಸರ್ಪದ ಬೇಕತ್ತಾನ, ನಾವು ಮಿಥ್ಯ ಸರ್ಪದ ಬೇಕಂತ ನಾವು ಆತೇವೆ. ಅಂತೂ ಸರ್ಪದ ಸಂಸ್ಕಾರದು ಸರ್ಪದ್ಯಾಸಕ್ಕೆ ಕಾರಣ ಐತಿ. ಯಾವ ಕಾರಣ ಅದು? ನಿಮಿತ್ತ ಕಾರಣ ಐತಿ. ಅದರಂತೆ ಇದು ಹೊಂದಾಣಿಕೆ ಆಗಬೇಕಂತ ಈ ಗ್ರಂಥಕರ್ತರು ದಂಡ ಅಂತ ತಗೊಂಡಾರ ಅಲ್ಲಿ ಬಡಗಿ. ಯಾಕಂದ್ರೆ ನಿಮಿತ್ತ ಕಾರಣ ಹೇಳೋದೈತಿ. ಯಾವ್ದಾರ ತಗೊಂಡು ಹೇಳಿ ಹಂಗ ನಡೆಯಂಗಿಲ್ಲ. ಹಂಗ ಯಾವ ಕಾರಣ ಆ ಕಾರಣಕ್ಕೆ ಸಂಬಂಧ ಪಡ್ಬೇಕಲ್ಲ, ಅದ ಐತಿ. ಹಿಂಗ ಏನಾಯ್ತು? अध्यासवे अव्यवहित पूर्व काल में होए चाहिए. सो एक पूर्व पक्षी ಹೇಳ್ತಾನೆ, सो बने काय थे जहाँ पर उसको सर्प का ध्यान हो ताको ध्यान से महीने पीछे भी रज्जु से सर्प का ध्यास होवे. ಅಂದ್ರೆ ಈಗ ಪೂರ್ವ ಪಕ್ಷಿ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾವು ಏನು ಹೇಳಿದೀವಿ, ಕಾರಣ ಯಾವ್ದಿರ್ತೈತೆ ಆ ಸಂಸ್ಕಾರ ಅದು ಅತಿ ಸಮೀಪ ಇರಬೇಕು ಅಂತ ಹೇಳಿದಿವಿಲ್ಲ. ಅವ್ಯವಹಿತ ಪೂರ್ವವರ್ತಿ ಅಂದ್ರೆ ಅತಿ ಸಮೀಪ ಇರ್ಬೇಕಂತ ಹೇಳಿದ್ವಿ. ಅದಕ್ಕೆ ಅವ ಹೇಳ್ತಾನೀಗ, ಅಲ್ಲ ಒಬ್ಬಗ ಸರ್ಪ ಜ್ಞಾನ ಆಗಿತ್ತು. ಅವಂಗ ಇದು ಸರ್ಪ ಐತಿ, ಇದು ಕಡ್ದು ಸಾಯ್ತಾರೋ ಹಿಂಗೆಲ್ಲ ಜ್ಞಾನ ಆಗಿತ್ತು. ಯಾವಾಗ ಆಯ್ತು? 1 ತಿಂಗಳ ಹಿಂದೆ. ಮೈನೆ ಪೀಚೆ ಅಂತಾನೆ, ಹೌದಿಲ್ಲ? ತಿಂಗಳ ಹಿಂದಾಗಿತ್ತು. ಇಲ್ಲೇ ಮಗ್ಲ ಇಲ್ಲ. तो भी रज्जु से सर्पद्यास अव सर्पद्यास हाकते ಇಲ್ಲ. 3 ತಿಂಗಳ ಬನ್ನಿ 4 ವರ್ಷ ಆಗಿತ್ತು ತಿಳ್ಕೊ. ಆದ್ರೂ ಅಧ್ಯಾಸ ಆಕತಿ ಅಂತ ಹೇಳ್ದವ. ಮತ್ತು ಅದು ಆಗ್ಬಾರ್ದು. ಹಂಗಾರೆ ನೀವು ಹೇಳಿದ ಹಿಂಗೆ ಸಮೀಪ ಇರಬೇಕು ಅಂದ್ರೆ ಎಲ್ಲಿ ಸಮೀಪ ಐತಿ? ವರ್ಷಾನುಗಟ್ಟಲೆ ದೂರ ಐತಿ. ಕಾಯತೆ ಜೋ ರಜ್ಜು ಮೇ ಸರ್ಪದ್ಯಾಸ ಕಾ ಹೇತು ಸರ್ಪ ಧ್ಯಾನ. ಹಗ್ಗದಲ್ಲಿ ಸರ್ಪದ್ಯಾಸ ಆಗಬೇಕಾದ್ರೆ ಆ ಸರ್ಪ ಧ್ಯಾನ ಐತಿಲ್ಲ, ಅದಕ್ಕೆ ಕಾರಣ ತಾಕ ನಾಶ ಹೋಗಯ.
ಅದು ವರ್ಷದ ಹಿಂದಾಗಿತ್ತು, ಅವಾಗ ನಾಶ ಆಗಿ ಹೋಗೈತೆ ಅದ. ಅದೆಲ್ಲೈತಿ ಈಗ ಯಾತೆ ಅವ್ಯವಹಿತ ಪೂರ್ವ ಕಾಲ ಮೇ ಹಾಯ್ ನೈ. ಅವ್ಯವಹಿತ ಪೂರ್ವ ಕಾಲ ಅತಿ ಸಮೀಪದಾಗ ಎಲ್ಲೈತೆ ಅದು ಇಲ್ಲದ ಎಂದು ವರ್ಷ ಹಚ್ಚಿ ಕಡೆ ವಾದವರು ಅವಾಗ ನಾಶ ಆಗಿ ಹೋಗ್ಬಿಟ್ಟೈತೆ. यद्यपि पूर्व काल में तो है ये ಮೊದಲರ ಐತೆ ಇಲ್ಲ, ಆದರೂ ಅವ್ಯವಹಿತ ಪೂರ್ವ ಕಾಲ ಮೇ ಹಾಯ್ನೆ ಅಂದ್ರೆ ಅತಿ ಸಮೀಪ ಇಲ್ಲ. ಒಂದು ವರ್ಷದು ಕಾಲ ಕಳೆದು ಹೋಗೈತಿ, ವಾದ ವರ್ಷ ಆಗಿತ್ತು ನನಗೆ ಹಾಗದಾಗ ಆ ಸರ್ಪಜ್ಞಾನ ವಾದ ವರ್ಷ ಆಗಿತ್ತು. ಮತ್ತು ಇಲ್ಲಿ ಅವ್ಯವಹಿತ ಸಮೀಪದಾಗ ಎಲ್ಲೈತಿ ಅದು. ಆದರೂ ವಾದ ವರ್ಷನ ಹಾವಿನ ನೋಡಿ ಅದ್ರ ಜ್ಞಾನ ಆಗಿತ್ತು ನನಗೆ, ಈ ವರ್ಷ ಅಭ್ಯಾಸ ಆಗಿತ್ತು. ಮತ್ತು ಸಮೀಪ ಎಲ್ಲಿ ಐತಪ್ಪ ಅಭ್ಯಾಸ ಆಗೈತೆ ಇಲ್ಲ ಅಂತ ಹಿಂಗೆ ಕೇಳ್ತಾನವ. ಅದ್ರ ಅಂತರಾಯ ರಹಿತ ನಾಮ್ ಅವ್ಯವಹಿತ. ಅವ್ಯವಹಿತ ಅಂದ್ರೆ ಅಂತರಾಯ ಇರಬಾರ್ದು, ಅಂದ್ರೆ ದೂರ ಇಲ್ಲ ಅಂತ. ಹೇಗೆ अंतराय सहित का नाम व्यवधान है. व्यवहित अंदर देश कुर्त किंवा काल कुर्त अंतराय को व्यवधान कहे. व्यवधान अंदर दूर, डिस्टेंस. ತಿಳಿತಾ ಇಲ್ಲ. ಈ ಬೆಳಗಾವ್ ದೂರ ಐತಿಲ್ಲ, ಹುಬ್ಬಳ್ಳಿದಿಂದ ಬೆಳಗಾವ್ ದೂರ. ಹೆಂಗೆ ಅದ ಹಂಗ ಅದು ವ್ಯವಹಿತ ಅಂದ್ರೆ ಶಬ್ದ ನೋಡು, ಇವು ಶಾಸ್ತ್ರೀಯ ಶಬ್ದಗಳು. ವ್ಯವಹಿತ ಅಂತಂದ್ರೆ ದೂರ, ಅವ್ಯವಹಿತ ಅಂದ್ರೆ ಸಮೀಪ, ಹಿಂಗಾಗ್ತದ ಅವಾಗ. ಅಲ್ಲಿ ಶಬ್ದ ಹಂಗಪ್ಪ ನಿಮ್ಮ ಕನ್ನಡದಾಗೂ ಅರ್ಥ ಮಾಡಿರ್ಬೇಕು ಅವರು. ವ್ಯವಹಿತ ಅವ್ಯವಹಿತ ಅರ್ಥ ಇಟ್ಟಿರ್ಬೇಕು, ಹೌದಾ ಇಲ್ಲ? ವ್ಯವಹಿತ ಅವ್ಯವಹಿತ ಇಟ್ಟಾರ, ಹೌದಿಲ್ಲ? ಅಂದ್ರೆ ಮತ್ತು ಗುರುಮುಖ ಕೇಳಿದಾಗ ಗೊತ್ತಾಗುತ್ತೆ ನಿನಗೆ. ಹಿಂಗ ವ್ಯವಹಿತ ಅಂದ್ರೆ ಏನು, ಅವ್ಯವಹಿತ ಅಂದ್ರೆ ಏನು, ಯಾರಿಗೆ ಗೊತ್ತದ ಏನು ಕತ್ತೀವೋ. ವ್ಯವಹಿತ ಅಂದ್ರೆ ದೂರ, ಅವ್ಯವಹಿತ ಅಂದ್ರೆ ಸಮೀಪ, ಹಿಂಗ ಅರ್ಥ. ಏನ ಎರಡನೇ ನಂಬರ್. ಈಗ ಇನ್ನೊಂದು ರೀತಿಯಿಂದ ಹೇಳ್ತಾನ ಅಪ್ಪರ ಏನೋ ಒಂದು ಟಿಪ್ಪಣಿ ಉಳ್ದಂಗೆ ಆಗೈತೆ ನೋಡ್ರಿ. ಟಿಪ್ಪಣಿ 110 ಇಲ್ಲಿ 110. ಅಜ್ಞಾನಕೃತ ಸ್ಥೂಲ ಸೂಕ್ಷ್ಮ ಈಚ ಕಡ್ರಿ 107, 108, 109, 110 10ನೇ ಟಿಪ್ಪಣಿ. ಎಲ್ಲಿ ನೀ ಎಲ್ಲಿ ಇದ್ದೀಯಾ? ನನಗಿಂತ 1 ಕಿಲೋಮೀಟರ್ ದೂರ ಹೋಗ್ಯಾನ ಮುಂದೆ, ಇನ್ನೇನು ಮಾಡಿ ಹೇಳಿ. ನೋಡು ಕೇಳ್ತಾನೆ ಹೆಂಗ ನೋಡು. ನಾ ಎಲ್ಲಿದ್ದೀನಿ? ಇವ ದುರ್ಗದಕ್ಕೆ ಹೋಗಿ ಬೈಲಕ್ಕೆ ಹೋಗ್ಯಾನೆ, ದುರ್ಗದ ಬೈಲಕ್ಕೆ ಹೋಗ್ಯಾನೆ. 44ನೇ ಪೇಜ್. ಈಗ ಅದಕ್ಕೆ ಬಳ್ಳಿ ಎಡ್ತು ಬರೀ ಅದ. ಇದಕ್ಕೆ ಏನು ಗೊತ್ತಾಗಲ್ಲ. ಈಗ ಎರಡನೇ ನಂಬರ್ ಮ್ಯಾಲ 1ನೇ ನಂಬರ್ ಪೂರ್ವಪಕ್ಷಿ ಹೇಳಿದ್ದ, ಈಗ 2ನೇ ನಂಬರ್ ಪೂರ್ವಪಕ್ಷಿನೇ ಹೇಳ್ತಾನವ. ಏನು ಜೋ ಐಸೆ ಕೈ ಕಾರ್ಯತೆ ಪೂರ್ವ ಕಾಲ ಮೇ ಹೇತು ಚೈಯೇ ಅಂತೈತ್ ನೋಡಿ. ಕಾರ್ಯಕ್ಕಿಂತ ಮೊದಲು ಆ ಕಾರಣ ಇರಬೇಕು ಅಂತ, ಹೇತು ಇರಬೇಕು ಅಂತ ಐತೆ. ಅಲ್ಲಿ ಸಿಕ್ಕತ್ತಿಲ್ಲ 2ನೇ ನಂಬರ್. ಓಕೆ. ವ್ಯವಹಿತ ಪೂರ್ವ ಕಾಲ ಮೇ ಹೋವೆ ಅಥವಾ ಅವ್ಯವಹಿತ ಪೂರ್ವ ಕಾಲ ಮೇ ಹೋವೆ ಹೇತು. ಆ ಹೇತು ಅಂದ್ರೆ ಕಾರಣ, ಅದು ದೂರರ ಇರಲಿ ಸಮೀಪರ ಇರಲಿ. ಯಾರೋ ಪೂರ್ವ ಪಕ್ಷಿ ಅಲ್ಲಕತ್ತೇನೆ. जो ಒಂದು ವೇಳೆ कार्य से अव्यवहित पूर्व काल में हेतु होवे तो होवे ऐसा नियम अंगीकार करे तो ಒಂದು ವೇಳೆ ಕಾರ್ಯಕ್ಕಿಂತ ಅತಿ ಸಮೀಪ ಇರಬೇಕು ಅಂತ
ನೀವು ಕಾರಣ ಹೇಳಿದರೆ, ಹಿಂಗೆ ನೇಮ್ ಹಾಕಿದರೆ, ಮತ್ತು ಒಂದು ಉದಾಹರಣೆ ಕೊಡ್ತಾನೆ. ಈಗ ಪೂರ್ವ ಪಕ್ಷಿ ಒಂದು ಉದಾಹರಣೆ ಕೊಡ್ತಾನೆ. ಅಂದ್ರೆ ಸಮೀಪ ಇರಬೇಕಂತೀರಿ ನೀವು, ದೂರ ಇದ್ದದ್ದು ಕೂಡ ಕಾರಣ ಆಕೈತಿ ನೋಡು, ನಾ ಉದಾಹರಣೆ ಕೊಡ್ತೇನೆ ಅಂತ ಅವ ಹೇಳ್ತಾನೆ. ಈಗ ಏನು ಹೇಳ್ತಾನೆ? ವಿಹಿತ ಕರ್ಮ ಸ್ವರ್ಗ ಪ್ರಾಪ್ತಿ ಕಾ ಹೇತು ಹೈ. ವಿಹಿತ ಕರ್ಮ ಅಂದ್ರೆ ಪುಣ್ಯ ಕರ್ಮಗಳು, ದಾನ ಧರ್ಮ ಪರೋಪಕಾರ, ಈ ಗಂಗಾ ಸ್ನಾನ, ಭಗವಂತನ ನಾಮೋಚ್ಚಾರಣೆ, ಈ ಪುಣ್ಯ ಕರ್ಮ ಮಾಡ್ತಾರಿಲ್ಲ, ದಾನ ಧರ್ಮ ಎಲ್ಲ ಇವೆಲ್ಲ ಆ ಪುಣ್ಯ ಕರ್ಮಗಳು ಎದಕ್ಕೆ ಕಾರಣ ಆಗ್ತಾವ? ಮುಂದೆ ಸ್ವರ್ಗಕ್ಕೆ ಕಾರಣ ಆಗ್ತಾವು ಅಂತ ಶಾಸ್ತ್ರದಲ್ಲಿ ಹೇಳೈತಿ. ಅವ್ರ ನಿಷಿದ್ಧ ಕರ್ಮ ನರಕ ಪ್ರಾಪ್ತಿಗೆ ಹೋಯ್ತು. ಪಾಪ ಮಾಡಿದಿ ಅಂದ್ರೆ ನರಕಕ್ಕೆ ಹೋಗ್ತೀವಿ. ಕೇಳಿರಿಲ್ಲ ಇವೆಲ್ಲ? ಹಿಂಗೆ ಅವು ಶಾಸ್ತ್ರಗಳು ಹೇಳ್ಯಾವ, ಹೌದಾ? ಅನನ ये शास्त्र की वार्ता अप्रमाण हो जाएगी. ಹಿಂಗೆ ಹೇಳಿದ್ದು ಏನು? ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ ಅಂತೇನು ಶಾಸ್ತ್ರ ಹೇಳ್ಯಾವಲ್ಲ, ಅವು ಸುಳ್ಳಾಗ್ಬೇಕಾಗ್ತದೆ. ಯಾಕಂದ್ರೆ ಕಾರಣ ಹೇಳ್ತಾನೆ ಇಲ್ಲಿ. ಕಾಯ್ತೆ ಕಾಯಿಕ ವಾಚಿಕ ಮಾನಸಿಕ ಕ್ರಿಯಾ का नाम कर्म है. ಕರ್ಮ ಕರ್ಮ ಅಂತಾರಲ್ಲ, ಕರ್ಮ ಅಂದ್ರೆ ಯಾವುದರಿಂದ ಪುಣ್ಯ ಆಕತಿ ಅಥವಾ ಯಾವುದರಿಂದ ಪಾಪ ಆಕತಿ, ಅವು ಕರ್ಮ. ಅವು ಎದರಿಂದ ಆಗ್ತಾವಂದ್ರೆ ಇಲ್ಲಿ ತ್ರಿಕರಣಗಳಿಂದ ಆಗ್ತಾವ. ಕಾಯಿಕ ವಾಚಿಕ ಮಾನಸಿಕ, ಅವುಗಳ ಕ್ರಿಯೆಗೆ ಕರ್ಮತಾರ. ಅಂದ್ರೆ ಏನು? ಈ ಶರೀರದಿಂದ, ಈಗ ನೀವು ಇಲ್ಲಿ ಶರೀರದಿಂದ ಎಲ್ಲಿ ಬಂದಿರಿ? ಸಿದ್ಧಾರೂಢ ಮಠಕ್ಕೆ ಬಂದಿರಿ, ಹೌದಲ್ಲ? ಮತ್ತು ಇದು ಪುಣ್ಯ ಭೂಮಿ. ಸಿದ್ಧಾರೂಢನ ಮಠಕ್ಕೆ ಬಂದು ಆ ಸಿದ್ಧಾರೂಢನ ಗುಡಿಗೆ ಹೋಗಿ ಅಲ್ಲಿ ನಿಂತು ಬೇಡ್ಕೊಂಡು ಅವಾಗೆಲ್ಲ ಕೈ ಮುಗಿದು ಹೀಗೆಲ್ಲ ಆರತಿ ಅಂದು ಹಿಂಗೆಲ್ಲ ಮಾಡೋದು ಶರೀರದಿಂದ, ಹೌದಲ್ಲ? ಇದು ಏ ಸಿದ್ಧಾರೂಢ ಭಗವಂತ, ಏ ಪರಮಾತ್ಮ ಅಂತೇಳಿ ಅವನು ಕೊಂಡಾಡೋದು, ಅವನು ಸ್ತುತಿ ಮಾಡೋದು, ಇದು ವಾಣಿಯಿಂದ, ಹೌದಲ್ಲ? ಮತ್ತು ಮನಸ್ಸಿನಲ್ಲಿ ಭಕ್ತಿ, ನೀ ದೊಡ್ಡವಪ್ಪ, ಹೇ ಪರಮಾತ್ಮ, ನೀ ಪರಮಾತ್ಮನದಿ, ಹಿಂಗೆ ಮನಸ್ಸಿನೊಳಗೆ ಭಾವನಾ. ಶರೀರದಿಂದ ಇಲ್ಲಿಗೆ ಬಂದದ್ದಾತು, ಅವನು ಸ್ತುತಿ ಮಾಡಿ ನೀ ಏನು ಬೇಡ್ಕೋತಿ, ಅದು ವಾಣಿ. ಇದು ಮನಸ್ಸಿನಲ್ಲಿ ಭಾವನಾ ಮಾಡ್ತೀನಿ, ಸಾಕ್ಷಾತ್ ಪರಮಾತ್ಮ ಅದೇಪ್ಪ ಅಂತ. ಹಿಂಗೆ ಶರೀರ, ವಾಣಿ, ಮನಸ್ಸು ಇವು ಬೆಟ್ಟ. ಉಳಿದು ಏನು ಕ್ರಿಯಾ ನಡೀತಾವಲ್ಲ, ಈಗ ಇಲ್ಲಿ ಬಂದು ಈಗ ಹಿಂಗೆ ಏನು ಹೇಳಿದ್ದೀನಿ ನಾ, ಹೌದಿಲ್ಲ? ಈಗ ಏನು ಸಿದ್ಧಾರೂಢ ಮಠಕ್ಕೆ ಬಂದು ಎಲ್ಲ ಹಿಂಗೆ ನಡ್ಕೋತಾ ಬಂದೆ. ಕೆಲವರು ಪಾದಯಾತ್ರೆ ಮಾಡ್ಕೋತ ಬರ್ತಾರಿಲ್ಲ, ಮತ್ತು ಇಲ್ಲಿ ಅವನು ಸ್ತುತಿ ಮಾಡ್ತಾರೆ, ಭಜನೆ ಮಾಡ್ತಾರೆ, ಅವನು ಮಂಗಳಾರತಿ ಮಾಡ್ತಾರೆ, ಹೌದಿಲ್ಲ? ಇವು ಎಲ್ಲ ವಾಣಿಯಿಂದ ನಡೀತಾವು. ಮನಸ್ಸಿನಿಂದ ನೋಡಿ ಅವನ ಆರತಿ ಮಾಡೋದು, ಇದೆಲ್ಲ ನೋಡಿ ಭಾವನಾ, ಭಕ್ತಿ ಭಾವನಾ, ಇವು ಕಾಯ ವಾಚ ಮನಸ್ಸಿನಿಂದ ಕ್ರಿಯೆ ನಡೀತಾವೆ, ಹೌದಲ್ಲ? ಈಗ ಇದನ್ನು ಬಿಟ್ಕೊಡ್ತೀನಿ. ಬಿಟ್ಕೊಟ್ಟು ಆ ಕಡೆ ಎಲ್ಲಾರ ಬೇರೆ ಕಡೆ ಹೋದ ಅಂತೇಳಿ, ಇದು ನನಗೆ ಗೊತ್ತಿದೆ ಹುಬ್ಬಳ್ಳಿದು ಏನೇನು ಕತೆ ಅನ್ನೋದು. ಆ ಕಡೆ ಬೇರೆ ಕಡೆ ಹೋಗಿ ಅಲ್ಲಿ ಅದು ವೇಶ್ಯಾವಾಟಿಕ ಇತ್ತಂತೇಳಿ, ವೇಶ್ಯ ಇರೋ ಜಾಗಗಳು. ಅಲ್ಲಿ ಹೋಗಿ ಅಲ್ಲಿ ಆ ಹೆಣ್ಮಕ್ಳನ್ನ ನೋಡಿದ್ವಿ, ಇಲ್ಲಿ ಇವ್ರು ಬರಲ್ಲ ಹಂಗೆ ಅವ್ರು ನೋಡ್ಲಕ್ಕತ್ತದಿ. ನೀವು ಆದದ್ದು ಅಲ್ಲಿ ನೀವು ನೋಡಿದ್ದು ಮತ್ತು ಹೀಗೆಲ್ಲ ಅದ ಕೆಲಸನ
ಕಾಯ ವಾಚ ಮನಸ ಅದು ನೀನು ಬೇರೆ ಕಡೆ ಹೋಯ್ತೈತಿ. ಹೌದಿಲ್ಲ? ಇಲ್ಲಿ ಬಂದದ್ದು ಇದು ಬೇರೆ ಸ್ವರ್ಗಕ್ಕೆ ಕಾಣಕತಿ, ಅಲ್ಲಿ ಬಂದದ್ದು ನರಕಕ್ಕೆ ಕಾಣಕತಿ. ಬೆಳಗ್ಗೆ ತುಡುಗು ಮಾಡ್ಲಕ್ಕೆ ಹೋಗಿ ಅಂತ ತಿಳ್ಕೊಲ್ಲ, ಅಡ್ಡ್ಯಾಕ ಸುಮ್ಮ. ಹೌದಿಲ್ಲ? ಎಲ್ಲಾರ ಹೋಗಿ ತುಡುಗು ಮಾಡ್ಬೇಕಂತ ಹೋಗಿ ಮತ್ತು ಅಲ್ಲಿ ಹೋಗಿ ಅಂದ್ರೆ ನಿನ್ನ ದೇಹ ಮತ್ತು ನಿಂದ ಎಲ್ಲ ಮತ್ತು ಇವು ಒಟ್ಟು ವ್ಯವಹಾರ ಇವು ಅಲ್ಲಿ ಕೆಲಸ ಮಾಡ್ಯಾವು. ಮತ್ತು ಅದು ಪಾಪ ಅಲ್ಲ. ಅಂದ ಮೇಲೆ ಅದು ಪಾಪ ನರಕ ಕಾಣತು. ನೀನು ಸಿದ್ಧಾರ್ಥ ಮಠಕ್ಕೂ ಬಂದಿಲ್ಲ, ಇನ್ನೊಬ್ಬರ ಮನೆಗೆ ತುಡುಗಿಗೂ ಹೋಗಿಲ್ಲ, ಮತ್ತೆಲ್ಲಿ ಹೋಗಿ ನೀ ಬಯಲು ಕಡೆ ಹೋದ ಅಂತೇಳಿ, ನನಗೆ ಬಯಲು ಕಡೆ ಬಂದೈತೆ ಅಂತೇಳಿ ತಮ್ಗೆ ತಗೊಂಡ ಬಯಲು ಕಡೆ ಹೋದೆ. ಬೆಳಗ್ಗೆ ಕಾಲು ಬಡಿಲಕ್ಕೆ ಹೋದೆ, ಅದಕ್ಕಾರ ಹೋದ ಹಿಂಗೆಲ್ಲ. ಹೌದಲ್ಲ? ಅಲ್ಲಿ ಏನು ನಿನಗೆ ಏನು ಪುಣ್ಯ ಆಯಿತೋ, ಏನು ಪಾಪ ಆಯಿತೋ, ಏನು ಸ್ವರ್ಗವೋ, ಏನು ನರಕೋ, ಏನೂ ಇಲ್ಲ ಅಲ್ಲಿ. ಕ್ರಿಯಾನ ಕರೆ. ಹೌದಾ? ಸಿದ್ಧಾರ್ಥ ಮಠಕ್ಕೆ ಬಂದು ಪುಣ್ಯ ಆಯಿತು, ಸ್ವರ್ಗಕ್ಕೆ ಕಾರಣ ಆಯ್ತು. ತುಡುಗು ಮಾಡ್ಲಕ್ಕ, ಕಳ್ತನ ಮಾಡ್ಲಕ್ಕೆ ಹೋಗಿ ಅಲ್ಲಿ ಹೋದದ್ದು ಅದು ಪಾಪ ಆಯ್ತು, ನಿನಗೆ ನರಕಕ್ಕೆ ಕಾರಣ ಆಯ್ತು. ಮತ್ತು ಈ ಕಡೆ ಸುಮ್ಮ ಇದಕ್ಕಂದ್ರೆ ನೀ ಬಯಲು ಕಡೆ ಯಾಕನ್ನ ಹುಬ್ಬಳ್ಳಿ ಹೆಂಗೈತಿ ನೋಡಿ ಬರೋಣ ಜರ. ನಾ ಯಾವಾಗ ಹುಬ್ಬಳ್ಳಿ ನೋಡೇ ಇಲ್ಲ, ಊರೆಲ್ಲ ತಿರುಗಾಡಿ ಬಂದೆಪ್ಪ. ಏನು ಪುಣ್ಯ ಆಯ್ತು, ಏನು ಪಾಪ ಆಯ್ತು. ಏನಂತ ಕ್ರಿಯೆ ಆಗೈತೆ ಇಲ್ಲ? ಇವುಗಳಿಂದ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಇವು ಶಾಸ್ತ್ರದಲ್ಲಿ ಇವಕ್ಕೆ ಉದಾಸೀನ ಕ್ರಿಯೆ ಅಂತಾರೆ. ಇವಕ್ಕೆ ತಿಳಿತಾ? ಆದ್ದರಿಂದ ಇಲ್ಲಿ ಅದಕ್ಕೆ ಈಗ ಇದು ಆಗೋ ಕ್ರಿಯೆ ಅಂತ ಹೇಳ್ತೀಗ. ಅಂದರೆ ಈ ದಾನ ಧರ್ಮ ಪರೋಪಕಾರ ಮಾಡಿರ್ತಾರೆ ಮನುಷ್ಯರು. ಇನ್ನು ಅದು ಸಮೀಪ ವ್ಯವಹಿತ ಅವ್ಯವಹಿತದ ಮಾತು ಇಲ್ಲಿ ಹೇಳೋದೈತಿ. ಅಂದ್ರೆ ಕ್ರಿಯೆ ಆಗೋದನ್ನು ಇಲ್ಲಿ ಅಂತ ಅವ್ರು ತೊಗೊಂಡ್ರಲ್ಲ, ಏನೋ ಕಾಯ ವಾಚ ಮಾನಸಿನಿಂದ ಕ್ರಿಯೆ ಆಗತಕ್ಕಂಥವು, ಅವುಗಳಿಂದ ಕರ್ಮ ಆಕತ್ತೆ ಅಂತ ಹೇಳಿದ್ರು ಅವರು. हेतु जो कार्य अवैध पूर्व काल में ही हेतु होवे तो ऐसा नियम अंगीकार करे तो विहित कर्म स्वर्ग प्राप्ति का और निषिद्ध कर्म नरक प्राप्ति का हेतु शास्त्र में हरि ओम। ಕರೆಂಟ್ ಹೋಗಿಬಿಡ್ತು. ಹರಿ ಈಗ 1.5 ತಾಸು ಆಗೈತಿ. ಚಲತಿ ನಮ್ಮದು ನಡೀತೈತಿ, ಕರ್ತುಂ ಶಕ್ಯತೆ. ಇದಕ್ಕಂದ್ರೆ ನೀವು ಆ ದೂರ ಇದ್ದವ್ರ ಸನಿದಾಗ ಬರ್ರಿ ಹಂಗೆ ಹೇಳ್ತಾರೆ ಮತ್ತೆ. ಅಥವಾ ಮತ್ತೇನು ಅದು ಕರೆಂಟ್ ಅದು ಬರ್ತಿತ್ತಂದ್ರೆ 5 ಮಂದಿ ಕಾಯೋನು. ಓಕೆ. ಓ ಏನಂತಾರೆ?
ಒಂದು ವೇಳೆ ಕಾರ್ಯಕ್ಕಿಂತ ಸಮೀಪ ಕಾರಣ ಇರಬೇಕಂತ ಹೇಳಿದರೆ ಹಿಂಗೆ ನಿಯಮ ನೀವು ಮಾಡಿದರೆ ಈಗ ಪುಣ್ಯಕರ್ಮಗಳೇನದಾವಲ್ಲ, ಪುಣ್ಯಕರ್ಮಗಳು ಅವು ಸ್ವರ್ಗ ಪ್ರಾಪ್ತಿ ಕಾರಣಕ್ಕವು. ನಿಷಿದ್ಧ ಕರ್ಮಗಳು ಅಂದ್ರೆ ಪಾಪ ಕರ್ಮಗಳು ನರಕಕ್ಕೆ ಕಾರಣ ಆಗ್ತಾವೆ. ಇದು ಶಾಸ್ತ್ರದಲ್ಲಿ ये शास्त्र की वार्ता अप्रमाण हो जाए. ಈಗೇನು ಶಾಸ್ತ್ರ ಹೇಳೈತಿ ಇವು ಶಾಸ್ತ್ರ ಮತ್ತು ವೇದ ಉಪನಿಷತ್ತುಗಳು ಹೇಳಿದ್ದು ಇವು ಪ್ರಮಾಣದವರು. ಆದ್ರೆ ಮತ್ತೀಗ ನೀವು ಇದ ಖರೆ ಅಂದರೆ ಅವೆಲ್ಲ ಅಪ್ರಮಾಣ ಆಗಿಬಿಡ್ತಾವು. ಅವನು ಶಂಕಾಕಾರ ಹೇಳ್ತಾನೆ, ಯಾಕೆ ಹಂಗಾಕೈತಿ? ಅಪ್ರಮಾಣ ಯಾಕೆ ಆಕೈತಿ ಅಂದ್ರೆ ಕಾಯಿಕ ವಾಚಿಕ ಮಾನಸಿಕ ಕ್ರಿಯಾಕ ನಾಮ ಕರ್ಮ. ಈ ಶರೀರ ವಾಣಿ ಮನಸ್ಸಿನಿಂದ ಕ್ರಿಯಾ ನಡೀತಾವ, ಅವಕ ಕರ್ಮ ಅಂತಾರೆ. सो क्रिया अनुष्ठान काल से अनंतर ही नाश हो जावे. ಈಗ ಎಷ್ಟೋ ಮಂದಿ ದಾನ ಮಾಡ್ತಾರೆ, ಹೌದಿಲ್ಲ? ದಾನ ಮಾಡಿ ಎಷ್ಟೋ ದಿನ ಹೋಗಿರ್ತಾವೆ. ಅವ್ರ ಸ್ವರ್ಗ ನರಕ ಕಾಲಾಂತರ ಮೇ ಹೋವೆ. ಈಗ ಜೀವನದೊಳಗೆ ಎಷ್ಟೋ ವರ್ಷ ಅವ್ರು ದಾನ ಧರ್ಮ ಮಾಡ್ಕೋತ ಹೋಗಿರ್ತಾರೆ. ಮುಂದೆ 10-20 ವರ್ಷದ ನಂತರ 40-50 ವರ್ಷದ ನಂತರ ಸಾಯ್ತಾರ ಅವರು. ಸತ್ತ ಮೇಲೆ ಹೋಗ್ಬೇಕಲ್ಲ, ಸ್ವರ್ಗಕ್ಕೆ ಹೋಗ್ಲಿ ನರಕಕ್ಕೆ ಹೋಗ್ಲಿ, ಹೌದಿಲ್ಲ? ಪುಣ್ಯ ಮಾಡ್ಯಾನಂದ್ರೆ ಸ್ವರ್ಗಕ್ಕೆ ಹೋಗ್ಕೊಂಡು ನರಕಕ್ಕೆ ಹೋಗೋ ಸಂಬಂಧ ಇಲ್ಲ. ಆದ್ರೆ ಅದು ಪುಣ್ಯ ಮಾಡಿ 40-50 ವರ್ಷ ಆದ್ಮೇಲೆ ಸತ್ತ ನಾವು ಎಷ್ಟು ನೋಡೋಲ್ಲ ಡಿಸ್ಟೆನ್ಸ್ ಐತಿ. ನೀವು ಅದ್ರ ಸಮೀಪ ಇರಬೇಕು, ಅವಾಗ ಸ್ವರ್ಗಕ್ಕೆ ಕಾರಣ ಆಕತಿ ಅಂತ ನೀವು ಹೇಳ್ತೀರಿ. ಅವ ಪೂರ್ವಕ್ಕೆ ಹೇಳ್ತಾನೆ, ಅವ ಪುಣ್ಯ ಮಾಡಿ 40-50 ವರ್ಷ ಆದ ಒಂದು ದೊಡ್ಡ ಪುಣ್ಯ, ಭಾಳಷ್ಟು ಪುಣ್ಯ ಮಾಡ್ದ ತಿಳ್ಕೊ. ಮತ್ತು ಅದು ಮಾಡಿಟ್ಟಾತು. ಮತ್ತು 40-50 ವರ್ಷ ನಂತರ ಅವ ಸಾಕ್ತ ಆದಮೇಲೆ ಮತ್ತು ಅವು ಸುಳ್ಳಾಗಬೇಕಾಕತಿ. ಯಾಕಂದ್ರೆ ಸಮೀಪ ಬೇಕಂದ್ರೆ ಅವಲ್ಲಿ ಸಮೀಪ 40-50 ವರ್ಷ ಡಿಸ್ಟೆನ್ಸ್ ಐತಿ, दूर ಐತಿ. स्वर्ग नरक कालांतर में होवे. याते स्वर्ग नरक प्राप्ति के अव्यवहित पूर्व काल में वेद कर्म निषिद्ध कर्म हाई नहीं. ಅವ ಸಾಯುವಾಗ ಅಲ್ಲೇ ಸಮೀಪ ಮಾಡ್ಯಾನ. ಎಲ್ಲಿ ಏನು ಸುದ್ದಿ, 45 ವರ್ಷ ಮೊದಲ ಮಾಡ್ಯಾನ. जैसे व्यवहित पूर्व काल में शुभ कर्म और अशुभ कर्म स्वर्ग प्राप्ति और नरक प्राप्ति का हेतु है. ಅಂದ್ರೆ ವ್ಯವಹಿತ ಪೂರ್ವಕಾಲ ಅಂದ್ರೆ ದೂರ ಕಾಲಾಂತರದಲ್ಲಿ ಪುಣ್ಯಕರ್ಮ ಅಥವಾ ಪಾಪಕರ್ಮ ಇವು ಸ್ವರ್ಗ ಪ್ರಾಪ್ತಿಗೆ ಮತ್ತು ನರಕ ಪ್ರಾಪ್ತಿಗೆ ಕಾರಣ ಐತಿ ಅಂತ. तैसे व्यवहित पूर्व काल में जो सर्प का ज्ञान सो भी रज्जु में सर्पाध्यास का हेतु है. ಅದಕ್ಕೇನಂತಾನೆ, ಈ ಹಾವಿಂದೂ ಈ ಪುಣ್ಯಕರ್ಮಗಳನ್ನು ಮಾಡಿದ್ದು ಹೇಳ್ದ, ಹೌದಾ? ಅವು ಇವು ಸ್ವರ್ಗಕ್ಕೆ ಆಗ್ಬೇಕಾದ್ರೆ ಮತ್ತು 8 ದಿನ ಬಿಟ್ಟ ಮೇಲೆ ಆಗ್ಯಾವಲ್ಲ ದೂರ. ಅವು ಮಾಡಿದ ಕರ್ಮಕ್ಕೂ ಮತ್ತು ಹೋಗಿ ಇವು ಸ್ವರ್ಗಕ್ಕೆ ಹೋಗೋ ಸತ್ತ ಮೇಲೆ ಹೋಗ್ಬೇಕಲ್ಲ. ಮತ್ತು ಎಷ್ಟು ಅಂತರ ಐತಲ್ಲ, ದಿನಗಳು ಎಷ್ಟು ಹೋಗ್ಯಾವ, 40-50 ವರ್ಷ ಹೋಗ್ಯಾವ. ಮತ್ತು ಅಲ್ಲದನ ಇಲ್ಲಿ ವ್ಯವಹಿತ पूर्व काल में शुभ कर्म अशुभ कर्म स्वर्ग प्राप्ति नरक प्राप्ति का हेतु है. तैसे ಅದರಂತೆನ ಅವು ದೂರ ಇದ್ರು ಆಗ್ಯಾವ ಇಲ್ಲ, ಸ್ವರ್ಗ ಪ್ರಾಪ್ತಿ ಆಗೈತಿಲ್ಲ. ಅದರಂತೆ ವ್ಯವಹಿತ पूर्व काल में जो सर्प का ज्ञान सो भी रज्जु में सर्पाध्यास का हेतु. ಈಗ ಹಗ್ಗ ಜ್ಞಾನ ಆಗೈತೆ ಅಂತ ತಿಳ್ಕೊ. ಹಗ್ಗ ಜ್ಞಾನ ಆಗೈತೆ. ಹಗ್ಗ ಜ್ಞಾನ ಈಗಾಗೈತೆನ, ಇದು ಸರ್ಪಜ್ಞಾನ. ಅದು ತಿಂಗಳು ವರ್ಷ ಆಗೈತೆ, ವರ್ಷ ಆಗೈತೆ ನನಗೆ. ಅಲ್ಲಿ ಅವಿನ ಜ್ಞಾನ ಆಯ್ತು. ಈ ಇವ್ ಕಡಿದ್ರೆ ಸಾಯ್ತಾರ ಅಂತ ಹೇಳಿದ್ರು, ಅದು ಜ್ಞಾನ ಆಯ್ತು. ಜ್ಞಾನ ಆದ ವರ್ಷದ ಮ್ಯಾಲೆ ಒಮ್ಮೆ ಹಗ್ಗದಾಗ ಸರ್ಪದ ಅಭ್ಯಾಸ ಆಯ್ತು ನನಗೆ. ನಡು 12 ತಿಂಗಳು 1 ವರ್ಷ ಗ್ಯಾಪ್ ಬಿದ್ದೈತಿ.
ಆದ್ರೆ ಅಭ್ಯಾಸ ಆಗೈತೆ ಇಲ್ಲ ಪೂರ್ವ ಪಕ್ಷಿ ಕೇಳ್ತಾನೆ ಹಿಂಗ ಇನ್ನು ಸಿದ್ಧಾಂತಿಗಳು ಹೇಳ್ತಾರೆ 1 2 ನಂಬರ್ 1 2 ಐತಿಲ್ಲ ಆಯ್ತು ಸಿದ್ಧಾಂತ ಸೊ ವಾರ್ತಾವನೇನೆ ಅವ್ನು ಪೂರ್ವ ಪಕ್ಷಿ ಇಟ್ಟಿರ್ತಾನೆ ಹೇಳ್ತಾರೆ ದೂರ ಇದ್ರು ಆಕತಿ ಅನ್ನೋ ಮಾತು ಹೇಳ್ದವ ಅದಕ್ಕೆ ಈಗ ಸಿದ್ಧಾಂತಿಗಳು ಹೇಳ್ತಾರೆ ಅದು ಈ ಮಾತು ಸಂಭವಿಸುವುದಿಲ್ಲ. ಯಾಕಂದರೆ ಜೈಸೆ ನಷ್ಟ ಜ್ಞಾನ ನಷ್ಟ ಕರ್ಮತಿ ಅಧ್ಯಾಸ और स्वर्ग प्राप्ति अंगीकार करी तैसे मृत कुलाल और नट्ट दंड भी घटका हुआ चाहिए. ಏನದವ ಈಗ ನೀ ಹೇಳಿದ ಪ್ರಕಾರ ಅವು ದೂರ ಇದ್ದದ್ದು ಕಾರಣ ಹಾಕವು ಅಂದ್ರೆ ಏನತಾನೆ ನಷ್ಟ ಜ್ಞಾನ ಆ ಜ್ಞಾನ ಅವಾಗ ಹಾವಿಂದ ಜ್ಞಾನ ಆಗೈತಿಲ್ಲೋ ಅದು ನಷ್ಟ ಆಗಿ ಹೋಗೈತಿಲ್ಲ ನಷ್ಟ ಆಗೈತೆ ಹೋದ ವರ್ಷ ನಷ್ಟ ಆಗೈತೆ ಅದು ಈ ವರ್ಷ ಅಧ್ಯಾಸಕ್ಕೆ ಕಾರಣ ಆಗೈತೆ ಅಂತ ನೀ ಅಂದ್ರೆ ನಷ್ಟವಾದ ಜ್ಞಾನನು ಈ ಸರ್ಪದ್ಯಾಸಕ್ಕೆ ಕಾರಣ ಆಕೈತೆ ಅಂತ ಹೇಳ್ದಂಗೆ ಆತು. ಇನ್ನು ನಷ್ಟ ಕರ್ಮ ಪುಣ್ಯ ಕರ್ಮ ಅವನು ಎಂದೋ ಮಾಡ್ಯಾನ ಮಾಡಿ 40-50 ವರ್ಷದ ಮೇಲೆ ಸತ್ತ ಮತ್ತು ಅದು ಸ್ವರ್ಗಕ್ಕೆ ಕಾರಣ ಆಕತ್ತಲ್ಲ ಹಿಂಗೆ ಆಕ್ಕೈತಂತ ನೀ ಅಂದ್ರೆ ಹಿಂಗೆ ದೂರ ಇದ್ರು ಆಕ್ಕೈತಂತ ನೀ ಅಂದ್ರೆ ಅದರಂತೆ ಅಧ್ಯಾಸನು ಅವ ಹೇಳ್ಯಾನ ವಾದ ವರ್ಷ ಆಗಿತ್ತು ನನಗೆ ಅವನಿಂದ ಈ ವರ್ಷ ಅಧ್ಯಾಸ ಆಗಿತ್ತು ಮತ್ತು 1 ವರ್ಷ ಇದು ಗ್ಯಾಪ್ ಐತೆ ನಡು ಅಂತ ಹಿಂಗೆ ನೀ ಹೇಳ್ತಿ ಸ್ವರ್ಗ ನಗರಕ್ಕೆ ಪ್ರಾಪ್ತಿ ಅಂಗೀಕಾರ ಕರೀತು ಇದು ನೀ ಹೇಳ್ದ ಕರೆ ಆದ್ರೆ ಯಾರು ಹೇಳ್ತಾರೋ ಸಿದ್ಧಾಂತಿಗಳು ವೇದಾಂತಿಗಳು ಹೇಳ್ತಾರೆ ಅಂದ್ರ ಮೃತ ಕುಲ ನಷ್ಟ ದಂಡಸೆ ಘಟವಾಚಿ ಏನಂದ್ರೆ ಗೊತ್ತಾ ಮೃತ ಕುಲಾಸೆ ಅಂದ್ರೆ ಅವ ಕುಂಬಾರ ಗಡಿಗೆ ಮಾಡ್ಬೇಕಂತೇಳಿ ಹೋಗಿ ಅಡವ್ಯಾಗಿನ ತರ್ಬೇಕಾದ ಮಣ್ಣು ಮನೆ ಮುಂದಿನ ನಡೆಯಿಲ್ಲ ಅದು ಅಡವ್ಯಾಗ ಅಲ್ಲಿ ಜಿಗಿ ಶಕ್ತಿ ಮಣ್ಣು ಎಲ್ಲೈತಿ ಹುಡುಕ್ಯಾಡಿ ಯಾವ ಹಾದಿಗೆ ಐತಿ ಅಲ್ಲಿ ಎಲ್ಲ ಹೋಗ್ಬೇಕಂಗೆ ಎಲ್ಲ ಹೋಗಿ ಅಲ್ಲಿದ ಮಣ್ಣು ತೊಗೊಂಬರ್ಬೇಕು ಅವ ತೊಗೊಂಡು ಅದನ್ನು ತೋಸಿ ನೀರು ಕಲಿಸಿ ತುಳಿದೇ ಆಡಿ ಅದನ್ನು ಮಣ್ಣು ಗಡಿಗೆ ಮಾಡೋದೈತಿನ ತುಳಿದು ಅದನ್ನೆಲ್ಲ ಹದ ಮಾಡಿಟ್ಟಾನ ನಾಳೆ ಗಡಿಗೆ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಯಾನ ಅದನ್ನು ಮಣ್ಣು ತಂದು ಅದನ್ನು ತೋಸಿ ತುಳಿದು ಹದ ಮಾಡಿ ಎಲ್ಲ ರೆಡಿ ಮಾಡ್ಯ ಹಾಟ್ ಆಗ್ಬಿಡ್ತು ನಾಳೆ ಮುಂಜಾನೆ ಮಾಡಿದ್ದು ಗಡಿಗೆ ರಾತ್ರಿ ಹಾಟ್ ಆಯ್ತು ಕಾಲ ಮತ್ತು ಅವನು ಗಡಿಗೆ ಮಾಡ್ಬೇಕಂಗಾರ ಮರುದಿನ ಗಡಿಗೆ ಮಾಡ್ತಾನ ಯಾಕ ನಷ್ಟ ಆದ ಜ್ಞಾನನು ಕಾರಣಕತ್ತ ಹೇಳೀನಿ ಮತ್ತು ಅವನು ಸತ್ತವನು ಬಂದು ಗಡಿಗೆ ಮಾಡಲಿ ಹಂಗಾರ ಮೃತ ಕುಲ ನಷ್ಟ ದಂಡ ಅದು ಬಡಿಗೇನು ಮುರಿದು ಹೋಗೈತೆ ಮತ್ತು ಹಾಕತೆ ಅದಕ್ಕೆ घट हुआ चाहिए गड़िया कायते जैसे रज्जु में सर्प अध्यास्ते व्यवहित पूर्व काल में सर्प का ध्यान है ಅದಕ್ಕೆ ವ್ಯವಹಿತ ಪೂರ್ವಕಾಲ ಅಂದ್ರೆ ಭಾಳ ಮೊದಲು ವಾದ ವರ್ಷ ಆಗಿತ್ತು ಅದು ಹಾವಿನ ಜ್ಞಾನ ಸರ್ಪ ಜ್ಞಾನ ಐತಿ ಮತ್ತು ಸ್ವರ್ಗ ನರಕ್ಕೆ ಪ್ರಾಪ್ತಿ से ವ್ಯವಹಿತ पूर्व काल में शुभ शुभ कर्म है ಕರ್ಮಗಳು ಇವು ಮಾಡಿದ್ದು ಪುಣ್ಯ ಕರ್ಮ ಮಾಡಿದ ಮತ್ತು 30-40 ವರ್ಷದ ಹಿಂದಿಗಡೆ ಸತ್ತಾನವ ಮತ್ತು ಅವನು ಸ್ವರ್ಗ ನರಕ ಕಾಣಕ ಹೊಂದಿಲ್ಲ ಮತ್ತು ಹೀಗೆಲ್ಲ ಅವು ಆಗ್ಬೇಕಾಕತ್ತೆ ಹಂಗಾರ ಅವನು ಸತ್ತಾವ ಕುಂಬಾರ ಬಂದು ಗಡಿಗೆ ಮಾಡಬೇಕು ಹಿಂಗೆ तैसे घट के व्यवहित पूर्व काल में नष्ट दंड और मृत कुलाल भी है
ಈಗ ಘಟ ವ್ಯವಹಿತ ಅವ್ರ ಮೊದಲು ಇದ್ರೆ ಇಲ್ಲ, ಕುಂಬಾರ ಮೊದಲು ಇದ್ರೆ ಅವನ ಮಣ್ಣು ತಂದಾನ, ಅವನ ಕಲಿಸ್ಯಾನ, ಎಲ್ಲ ಮಾಡ್ಯಾನ, ಅವನ ಇದ್ದ. ಆದರೆ ಈಗ ಗಡಿಗೆ ಮಾಡುವಾಗ ಹೋಗಿಬಿಟ್ಟಾನ. ಮತ್ತು ನೀ ಹಂಗೆ ದೂರ ಇದ್ರೂ ಅದು ಮೊದಲಿಂದೂ ಈಗ ಕಾರಣ ಆಕೈತಂದ್ರೆ ಅವ ಮೊದಲು ಇದ್ದ, ಜೀವಂತ ಇದ್ದ, ಮತ್ತು ಹಂಗಾರೆ ಮಾಡಲಿ ಹಂಗಾರೆ ಹೆಂಗೆ ಅವ್ರ ಮೃತ ಕುಲಾಲ್ ಭಿ ಹೈ, ತಿಂತೆ ಭೀ ಘಟವಾ चाहिए. ಸೊ ಹೋವೇನೆ ಅದ್ರ ಕಡೆಗೆ ಹಾಕತ್ತೇನ ಸತ್ತ ಹೋಗ್ಯಾನ, ಮತ್ತೆ ಇದು ಮಾಡ್ತಾನೆ ಇಲ್ಲ. ವ್ಯವಹಿತ पूर्व काल में जो वस्तु होवे सो हेतु नहीं, ದೂರ ಇದ್ದದ್ದು ಎಲ್ಲಿ ಕಾರಣ ಆಗೋದಿಲ್ಲ ಅಂತ ನೇಮ. किंतु अव्यवहित पूर्व काल में जो वस्तु है सो ही हेतु है. ಅತಿ ಸಮೀಪ ಇರ್ಬೇಕು ಕಾರಣ ಅಂತ ಅದಕ್ಕಂತೀವಿ ನಾವು. ಅದು ಕಾರ್ಯ ಆಗೋದಕ್ಕಿಂತ ಮೊದಲು ಅಲ್ಲಿ ಸಮೀಪ ಇರಬೇಕು, ಅಂದ್ರೆ ಕಾರ್ಯ ಆಕೈತಿ. ಎರಡನೇ ನಂಬರ್ शुभ अशुभ कर्म भी कालांतर भावी जो स्वर्ग नरक की प्राप्ति ताके हेतु नहीं. ಮತ್ತು ಇನ್ನೊಂದು ನೀ ದೃಷ್ಟಾಂತ ಕೊಟ್ಟು, ಪುಣ್ಯ ಕರ್ಮ ಮಾಡ್ಯಾನವ, ಪುಣ್ಯ ಕರ್ಮ ಮಾಡಿ 20-30 ವರ್ಷದ ನಂತರ ಸತ್ತ. ಅವ ದಾನ ಧರ್ಮ ಎಲ್ಲ ಮಾಡಿದ್ದ, 20-30 ವರ್ಷದ ನಂತರ ಸತ್ತ. ಆದರೂ ಅವು ಸ್ವರ್ಗಕ್ಕೆ ನರಕಕ್ಕೆ ಕಾರಣ ಆಗ್ಯಾವಲ್ಲ, 20-30 ವರ್ಷದ ನಂತರ ಕಾರಣ ಆಗ್ಯಾವ ಅಂತ ನೀ ಹೇಳಿದರೆ ಅದಕ್ಕೆ ನರಕಿ ಪ್ರಾಪ್ತಿ ಕಾ ಹೇತು ನೈ. ಅವು ಆಟ ದೂರ ಅವಾಗಿನೂ ಕಾರಣ ಆಗಿಲ್ಲ, ಅದಕ್ಕೊಂದು ನೇಮ್ ಬೇರೆ ಐತಿ. ಏನೈತಿ? शुभ कर्म तो अपने ते अव्यवहित उत्तर काल में धर्म की उत्पत्ति करे. ಅಂದ್ರೆ ನೇಮ್ ಹಿಂಗೈತಿ. ಈಗ ಒಬ್ಬ ದಾನ ಮಾಡ್ತಾನೆ, ಅವ ಏನೋ ರೊಕ್ಕ ರೂಪಾಯಿನೂ ದಾನ ಮಾಡ್ತಾ, ಏನು ಅನೇಕ ಪ್ರಕಾರ ದಾನ ಮಾಡ್ತಾರೆ, ಹೌದಲ್ಲ? ಅನ್ನ ದಾನ ಮಾಡ್ತಾರೆ, ವಸ್ತ್ರ ದಾನ ಮಾಡ್ತಾರೆ, ರೊಕ್ಕ ದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಹೌದಿಲ್ಲ? ಮಾಡಿ ಮುಂದೆ 8 ವರ್ಷದ ಮೇಲೆ ಸಾಯ್ತಾರ ಅವ್ರು, ಹೌದಲ್ಲ? ಹೋಗಿ ಮತ್ತು 40-50 ವರ್ಷ 100 ವರ್ಷನೂ ದೂರ ಹೋಗ್ಬೋದು. ಆದ್ರೆ ಅದು ದೂರ ಇದ್ದದ್ದು ಕಾರಣ ಆಕೈತೆ ಅಂತ ಹಂಗಿಲ್ಲ ನೇಮ್. ಅದಕ್ಕೆ ನೇಮ್ ಏನೈತಿ? ಶಾಸ್ತ್ರದ ನೇಮ್ ಹೇಳ್ತಾರೆ. ಏನ? शुभ कर्म अपने ते ಅವ್ಯವಹಿತ ಉತ್ತರ ಕಾಲ ಮೇ ಧರ್ಮ ಕಿ ಉತ್ಪತ್ತಿ ಕರೆ. ಇವ ಈಗ ದಾನ ಮಾಡ್ದ ತಿಳ್ಕೊ, ದಾನ ಮಾಡ್ಯಾನ, ರೊಕ್ಕ ದಾನ ಮಾಡ್ದೋ ಅಥವಾ ಏನೋ ಅನ್ನದಾನ ಮಾಡಿದ ಮಾಡಿದ 1 ಮಿನಿಟ್ದಾಗ ದಾನ ಮಾಡಿದ 1 ಮಿನಿಟ್ದಾಗ ಆ ಮಾಡಿದ ಪುಣ್ಯ ಅದೇನೈತಲ್ಲ, ಅದು ಏನಾಕತಿ ಅಂದ್ರೆ ಉತ್ತರ ಕಾಲಮೇ ಧರ್ಮಕ್ಕೆ ಉತ್ಪತ್ತಿ ಕರೆ. ಆ ದಾನ ಏನು ಮಾಡಿಬಿಟ್ಟಿರ್ತೀವಿ, ಮಾಡಿದ ದಾನ ಧರ್ಮವನ್ನು ಉತ್ಪತ್ತಿ ಮಾಡಿಬಿಡ್ತವೆ. ಅದು ಹಂಗೆ ಬರೀ ನಷ್ಟಾಗಿ ಹೋಗಿಲ್ಲದ, ಅವು ಮಾಡಿದ ದಾನ ಆವಾಗ ಮಾಡಿ ನಷ್ಟಾಗಿ ಹೋಗ್ಬಿಟ್ಟಾವ, 8 ವರ್ಷ ಆಗ್ಯಾವಲ್ಲ, ಹಿಂಗನೇ ಅತಿ ಕರೆ. ಅದು ಏನು ಮಾಡಿಬಿಟ್ಟೈತಿ, ಓಹೋ ಅದನ್ನ ಯಾಕಪ್ಪ, ಇಲ್ಲೇ ನಿಮ್ಮದ ತಗೋರಿ, ನಿಮ್ಮದ ಏನು ತಗೋರಿ. ಈಗ ನೀ ಶಾಸ್ತ್ರ ಕೇಳ್ತೇ ಇಲ್ಲ, ಈಗ ಶಾಸ್ತ್ರ ಕೇಳ್ತೀನಿ. ಶಾಸ್ತ್ರ ಕೇಳಿದ ಈಗ ನಾನು ಏನು ಹೇಳಿದೆ ಆಗಲೇ, ಸಿದ್ಧಾರೂಢ ಮಠಕ್ಕೆ ಬಂದು ಇಲ್ಲಿ ಏನು ಮಾಡಿದೆ ಅಂದ್ರೆ ನಿನಗೆ ಪುಣ್ಯ ಬರ್ತೈತಿ, ತುಡುಗು ಮಾಡ್ಲಕ್ಕೆ ಹೋದೆ ಅಂದ್ರೆ ಪಾಪ ಬರ್ತೈತೆ. ಹೇಳ್ತೇನೆ ಇಲ್ಲ, ಹೇಳೇನೆ, ಹೇಳಿ ನಾ ಈಗ ಬ್ಯಾರೆ ಮತ್ತು ಯಜ್ಞ ಪುಣ್ಯ ದಾನ ಧರ್ಮದ್ದು ಹಿಂಗೆಲ್ಲ ಮತ್ತು ಬ್ಯಾರೆ ಹೇಳ್ಕೊತ ಬಂದೇನೆ. ಅವು ಇದು ಆಗ್ಯಾವಿಲ್ಲ. ಆದ್ರೆ ಅದು ಅದ ಸಮಯದಲ್ಲಿನ
ನಾ ಹೇಳಿದ್ದು 1 ಮಿನಿಟ್ನ್ಯಾಗ ಅದು ನಾಶ ಆಗಿ ಸಂಸ್ಕಾರ ಉತ್ಪತ್ತಿ ಮಾಡಿ ಹೋಗ್ಬಿಟ್ಟಿರ್ತೈತೆ ಅದು. ಅದು ನಿಮ್ಮ ಅಂತಃಕರಣದೊಳಗೆ ಉಳಿದೈತಿ. ಈಗ ನಾ ಲಕ್ಷಣ ಹೇಳಿದ್ದು ಅವು ಇವು ಮತ್ತೊಮ್ಮೆ ಕೇಳ್ತೀನಂದ್ರೆ ಅವಾಗ ಹೇಳ್ತಿರು ಮಮ್ಮಿ, ಹೌದಲ್ಲ? ಅದು ಇದ್ದಾಗ ಹೇಳ್ತಿರ್ಬೇಕಲ್ಲ. ಅದ ಹೋಗೇ ಬಿಟ್ಟಿತ್ತು, ಹಸನ ಆಗಿತ್ತಂದ್ರೆ ಮತ್ತೆ ಎಲ್ಲಿದೆ ಅವನಿ, ಹೌದಿಲ್ಲ? 2ನೇ ಕ್ಷಣದಲ್ಲೇನ ಸಂಸ್ಕಾರ ಉತ್ಪತ್ತಿ ಮಾಡಿ ಪ್ರಿಂಟ್ ಮಾಡಿಬಿಡ್ತೈತೆ ಎಲ್ಲ. ಹಂಗೆ ದಾನ ಮಾಡಿದ 2ನೇ ಕ್ಷಣದಲ್ಲೇನ ಅದು ಧರ್ಮ ಅಂದ್ರೆ ಪುಣ್ಯವನ್ನು ಉತ್ಪತ್ತಿ ಮಾಡಿ ನಾ ಹೋಗ್ಬಿಡ್ತೈತೆ. ಹಿಂಗೈತಿ ಲೆಕ್ಕ. ಅದಕ್ಕೆ ಉತ್ತರ ಕಾಲವೇ ಧರ್ಮಕ್ಕೆ ಉತ್ಪತ್ತಿ ಕರೆ. ಅಶುಭ ಕರ್ಮ ಅಂದ್ರೆ ಪಾಪ ಮಾಡಿ, ಅಧರ್ಮಕ್ಕೆ ಉತ್ಪತ್ತಿ ಕರೆ, ಅದು ಅಧರ್ಮವನ್ನು ಮಾಡ್ತೈತಿ, ಪಾಪ ಮಾಡಿದ್ದು. ಸೋ ಧರ್ಮ ಅಧರ್ಮ ಅಂತಃಕರಣ ಸೇರೆ. ಹಂಗಾರೆ ಮತ್ತೆ ಇವು ಇರ್ತಾವೆ ಅಲ್ಲಿ ಅಡ್ರೆಸ್ ಏನದು? ಈಗ ಮುಂದಿನ ಸಾಯ್ಬೇಕಲ್ಲ ಇವ ಮುಂದೆ 40-50 ವರ್ಷ ಇನ್ನ ಜೀವತ್ ಇರ್ತಾನ, ಮುಂದೆ ಸತ್ತಾಗ ಹೋಗೋಣ ಸ್ವರ್ಗಕ್ಕೆ. ಅಲ್ಲಿ ತನ ಎಲ್ಲಿ ಇರ್ತಾವೆ ಇವು ಮಾಡಿದ ಪುಣ್ಯ? ಅಂತಃಕರಣದಲ್ಲಿ ಇರ್ತಾವೆ. ಇದು ಸ್ಥೂಲ ದೇಹ ಐತಿಲ್ಲ, ಇದು ಸ್ಥೂಲ ದೇಹ ಐತಿ. ಈ ಸ್ಥೂಲ ದೇಹದ ಒಳಗ ಸೂಕ್ಷ್ಮ ದೇಹ ಐತಿ. ಆ ಸೂಕ್ಷ್ಮ ದೇಹದೊಳಗೆ ಅಂತಃಕರಣ ಐತಿ. ಹೇಳ್ತಾನೆ, ನಿಮ್ಮ ರೊಕ್ಕ ಎಲ್ಲಿರ್ತಾವೆ, ಬೆಳ್ಳಿ ಬಂಗಾರ ಎಲ್ಲಿರ್ತೀರಿ? ಆ ಚಪ್ಪಲ್ ಕಳೆಯಲ್ಲೇ ಒಳಗೆ ತಿಜೋರಿ ಒಳಗೆ ಇರ್ತೈತೆ ಅದು. ಹೌದಲ್ಲ? ಹಂಗೆ ಇಲ್ಲಿನೂ ಒಳಗೆ ಬೇರೆ ನೀವು ಮಾಡಿದ್ದು ಗಳಿಸಿದ್ದು ಇದು ತಿಜೋರಿನ ಪುಣ್ಯ. ಇದು ಈ ಸ್ಥೂಲ ಶರೀರ, ಇದು ಸ್ಥೂಲ ಶರೀರ, ಅದು ಇದ್ರ ಒಳಗೆ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಾಗ ಅಂತಃಕರಣ ಹಿಂಗೈತೆ. ಅಲ್ಲಿ ನೀವು ಕುರಿತು ಸ್ಟಾಕ್ ಹಾಕಿ ನೀವು ಮಾಡಿದ ಪುಣ್ಯ ಎಲ್ಲ ಅಲ್ಲಿ ಹಿಂಗೈತೆ. ಆ ಸೂಕ್ಷ್ಮ ಶರೀರನ ಹೋಗುತ್ತದೆ ಎಲ್ಲಿ? ಸ್ವರ್ಗಕ್ಕೆ ಹೋಗುತ್ತದೆ. ಅದೇ ಇದಿಲ್ಲೇ ಬೀಳ್ತದೆ. ಇದು ಇಲ್ಲೇ ಬೀಳ್ತೈತಿ. ಅದ್ರಾಗಿರ್ತೈತಿ ಅಲ್ಲ ಮಾಲ್ ಮಟ್ರಿಯಲ್. ಹಿಂಗದ ಮತ್ತೊಂದು ಜನ್ಮ ಆ ಪುಣ್ಯದ ಪ್ರಭಾವದಿಂದ ದೊಡ್ಡ ಶ್ರೀಮಂತರ ಹೊಟ್ಟಿಲೆ ಹುಟ್ಟುತ್ತಾನೆ. ಆದ್ರೆ ಸೂಕ್ಷ್ಮ ಶರೀರದ ಹುಟ್ಟೋದಲ್ಲ, ಮತ್ತೊಂದು ಜನ್ಮ ತಾಳೋದು. ಹಿಂಗಿರ್ತೈತಿ. ಅಂದ್ರೆ ಸಂಗಾಟ ಐತೆ ಅಂತ ನೀವು ಮಾಡಿದ್ದು ನಿಮ್ಮ ಸಂಗಾಟ ಐತೆ ಅದ. ಅದಕ್ಕೆ ಪುಣ್ಯ ನಿಜಗೊಂಡು ಹೇಳ್ತಾರೆ, ದುರಿತ ಕರ್ಮವನ್ನು ಒಳ್ಳೆದರು ಪುಣ್ಯವನ್ನೇ ಮಾಡು. ಯಾಕಂದ್ರೆ ಈ ಉಳಿದದ್ದೆಲ್ಲ ಇಲ್ಲೇ ಬಿಟ್ಟೋಗ್ತೀನಿ. ಈ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಲ್ಲ ಇಲ್ಲೇ, ಯಹಾ ಕಿ ದೌಲತ್ ಯಹೀ रहेगी ಸಾತ್ ನಹೀ ಹೈ ಜಾನಿ. ಯಾವುದು ಸಂಗಾಟ ಬರೋಂಗಿಲ್ಲ. ಇದು ನೋಡಿದ ಪುಣ್ಯದ ಕೆಲಸ ಎಷ್ಟು ಮಾಡಿ ಡೈರೆಕ್ಟ್ ನಿನ್ನ ಗುಣನೇ ಇರ್ತೈತೆ. ಅದು ಇಲ್ಲೇ ನಿನ್ನ ಹತ್ತಿಲೆ ನಿನ್ನ ಸಂಗಾಟ ನೀನು ಬೆನ್ನ ಬಿಡಂಗಿಲ್ಲ ಅದು. ಆದ್ದರಿಂದ ಹಿಂಗೆ ಧರ್ಮ ಅಧರ್ಮಕ್ಕೆ ಉತ್ಪತ್ತಿ ಕರೆ. ಸೋ ಧರ್ಮ ಅಂತಃಕರಣ ಸೇರೆ. ಆ ಪುಣ್ಯ ಅವೆಲ್ಲ ಅಂತಃಕರಣದಲ್ಲಿ ಇರ್ತಾವು. ತಿಂತೆ ಕಾಲಾಂತರ ಮೇ ಸ್ವರ್ಗ ನರಕಿ ಪ್ರಾಪ್ತಿ ಹೋಗ್ಬೇಕು. ಆವಾಗ ನೀ ಸ್ವರ್ಗಕ್ಕೆ ಹೋಗಿ ಆ ಸೂಕ್ಷ್ಮ ಸುಖ ಹೋಗ್ಕತ್ತಿಲ್ಲ. ಅದ್ರಾಗ ಒಳಗೆ ಇಲ್ಲೇ ಐತೆ, ಸಂಗಟ ಐತೆ ಅದು. ಮತ್ತು ಸಮೀಪ ಅಂದ್ರೆ ಏನು? ಮಗ್ಗಲ ಸಹಿತ ಇಲ್ಲ, ಅದು ನಿನ್ನಲ್ಲೇ ಐತಿ. ಅತಿ ಸಮೀಪ ಐತಿ ಅಂತೇಳಿ ಕಾರಣ ಆಕೈತೆ. ಅದು ಹೆಂಗದ ತೈಸೆ ಅನಂತರ ಧರ್ಮ ಕಿ ನಾಶ ಹೋವೆ. ಫಲ ಕೊಟ್ಟ ಮೇಲೆ ನಾಶ ಆಕೈತೆ ಅದು. ಅಲ್ಲಿ ಹೋಗಿ ನಿನಗೆ ಎಷ್ಟು ಸುಖ ಉಣ್ಬೇಕು, ಏನಾಗ್ಬೇಕು ಎಲ್ಲ ಫಲ ಕೊಟ್ಟ ಮೇಲೆ ಆವಾಗ ಅದು ಮಾಡಿದ ಪುಣ್ಯ नाश आकते हैं। इस अभिप्राय से ही शास्त्र में शुभ अशुभ कर्म का अपूर्व द्वारा धर्म के हेतु है। अपूर्व अंद्र अदृष्ट।
ಇದು ನಿಮ್ಮದು, ನಿಮ್ಮ ರೊಕ್ಕ ಇತ್ತಲ್ಲ, ಈಗ ದಾನ ಮಾಡ್ತಿರಲಿಲ್ಲ, ರೊಕ್ಕ ರೂಪಾಯಿ ಹಿಂಗೆಲ್ಲ ದಾನ ಮಾಡ್ತಿರಲಿಲ್ಲ, ಆ ರೊಕ್ಕ ನೀವು ದಾನ ಮಾಡಿದ್ರಿ, ಹೌದಿಲ್ಲ? ಈಗ ರೊಕ್ಕ ಅಂದ್ರೆ ಏನೋ, ರೊಕ್ಕ ದಾನ ಮಾಡೋದಂದ್ರೆ ಏನೋ, ಅಥವಾ ಏನೋ ದಾನ ಮಾಡೋದು, ರೊಕ್ಕನ ಖರ್ಚಾಗಬೇಕಲ್ಲ, ಅದಕ್ಕೆ ಏನೋ ಅನ್ನ ಮಾಡು, ಏನು ಮಾಡ್ತಿ ಮಾಡಿ, ಹೌದಿಲ್ಲ? ಮತ್ತು ಈಗ ಮತ್ತು ಅಂದ್ರೆ ಈಗ ನೀವು ಇನ್ನೊಂದು ನಿಮಗೆ ತಿಳಿಯುವಂಗೆ ಹೇಳ್ತೇನೆ. ಈಗ ನೀವು ಎಲ್ಲಿ ಹೋಗ್ಬೇಕಾಗೈತಿ? ಅಮೇರಿಕಕ್ಕೆ ಹೋಗ್ಬೇಕಾಗೈತಿ. ಎಲ್ಲಿಗೆ? ಅಮೇರಿಕಕ್ಕೆ ಹೋಗೋದೈತಿ. ಅಮೇರಿಕಾಗೆ ಹೋಗೋಣ. ಈ ನಿಮ್ಮ ನೋಟ್, ಇಂಡಿಯನ್ ಮನಿ ಅಲ್ಲಿ ನಡೆಯಂಗಿಲ್ಲ. ಈ ನಮ್ಮ ದೇಶದ ರೊಕ್ಕ ಅಲ್ಲಿ ಯಾರು ನಾಯಿ ಕೇಳಂಗಿಲ್ಲ, ಮುಗಿತಾರ. ಈಗ ಇದೇನು ಮಾಡ್ತೀವಿ? ಡಾಲರ್ ಅಂತಾರೆ, ಡಾಲರ್, ಅಮೇರಿಕನ್ ಡಾಲರ್. ಆ ಡಾಲರ್ ಸಾಧಾರಣ ನಮ್ಮದು 100 ಇತ್ತಂದ್ರೆ ಅದಕ್ಕೆ 65 ಏನು 70 ತನಕ ರೇಟ್ ಐತಲ್ಲ ಡಾಲರ್ಗೆ. ನಮ್ಮದು 1,000 ರೂಪಾಯಿ ಇದ್ದರೆ ಅವ್ರದ್ದು 65,000 ರೂಪಾಯಿ. ಅಂದರೆ ಅವ್ರದ್ದು ಊಟ ಹೇಳಿದ್ರು, ಅಮೇರಿಕನ್ ಡಾಲರ್ 1,000 ಐತೆ ಅಂತ ತಿಳ್ಕೊ. ಅವು ಇಲ್ಲಿ ಚೇಂಜ್ ಮಾಡ್ಬೇಕಾದ್ರೆ 65,000 ರೂಪಾಯಿ ಕೊಡ್ಬೇಕು. ನಾವು 1,000 ಕೊಟ್ಟ, ಅವನು 1,000ಕ್ಕೆ ನಾವು 65,000 ಕೊಡ್ಬೇಕು. ನಾವು ಮಾನಸ್ ಸರೋವರಕ್ಕೆ ಹೋಗಿದ್ವಲ್ಲ, ಚೈನಾದ ಆಚೆ ಕಡೆ ಮಾನಸ್ ಸರೋವರ್, ಕೈಲಾ ದೇವಿ ಪ್ರಾಣ ನೋಡಿರಲ್ಲ, ರಜತಾದ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಚೈನಾಕ್ಕೆ ಹೋಗಿ ಮುಂದೆ ಹೋಗ್ಬೇಕಾತ. ಎಲ್ಲ ಮಹಾಮಂಡಲೇಶ್ವರಗಳು ನಾವು ಕೂಡ ಹೋಗಿದ್ದೀವಿ. ನಾವು 1,25,000 ರೂಪಾಯಿ ತುಂಬಿದ್ದೀವಿ ಎಲ್ಲರೂ ಕುಡ್ಕೊಂಡು. 3 ಸಲ ವಿಮಾನಕ್ಕೆ ನೇಪಾಳದಿಂದ ಕಟ್ಮಾಂಡುದಿಂದ ಮುಂದೆ ಆ ಕಡೆ ಮತ್ತೆ ಹೆಲಿಕಾಪ್ಟರ್ ಹಿಂಗೆ ಹೋಗಿ ಚೈನಾಕ್ಕೆ ಹೋದ್ವಿ. ಚೈನಾಕ್ಕೆ ಪಾಸ್ಪೋರ್ಟ್ ಕೊಡ್ಬೇಕಾಕತಿ. ಅಲ್ಲಿ ಒಂದಿನ ಇದ್ದು ಇನ್ನೂ ಮುಂದೆ ನಾವು ಅಲ್ಲಿ ನಡೆಯೋದಾಗೋದಿಲ್ಲ. ಅಲ್ಲಿ ವಿಮಾನ, ಹೆಲಿಕಾಪ್ಟರ್ ಎಲ್ಲ ಬಂದು ಮುಂದೆ ಯಾವ ಕೆಲಸ ಮಾಡಂಗಿಲ್ಲ, ನಡಿಲಕ್ಕೂ ಬರಂಗಿಲ್ಲ, ಆಕ್ಸಿಜನ್ ಇಲ್ಲ. ಅಲ್ಲಿ ಮಾನಸ್ ಸರೋವರ ಐತಲ್ಲ, ಮಾನಸ್ ಸರೋವರಕ್ಕೆ ಹೋದ ಮೇಲೆ ಒಂದು ವಸ್ತಿ ಮಾಡ್ಬೇಕಲ್ಲಿ. ಅಲ್ಲಿ ಆಕ್ಸಿಜನ್ ಇಲ್ಲ. ಹಿಂಗಾಗಿ ಈಗ ನಾವು ಅದೇ, ಈಗ ನೀವು ಬೇಕಾದಂಗೆ ಹಿಂಗೆ ಎದ್ದು ಓಡ್ಬೋದು, ಕುಂದಿರ್ತೇವೆ, ಮಾಡ್ತೀವಲ್ಲ. ಇಲ್ಲಿ ಬರೀ ಕೂತಲ್ಲೇ ಇದ್ರು ಕೂಡ ಈ ದಮ್ ಹತ್ತಿ ಹಂಗಿರ್ತಾನೆ, ನಾವು ಹಂಗೆ ಮಾಡ್ತೀವಿ. ಹಿಂಗೆ ದಮ್ಮಿನ ಅವ್ನ ಗೊತ್ತೆ, ಹಿಂಗೆ 6 ತಿಂಗಳು ಜಡ್ಲೆ ಬಿದ್ದವ್ರ ಗೊತ್ತೆ. ಸುಮ್ಮ ಕೂತರು ಆಕ್ಸಿಜನ್ ಪೂರ್ತಿ ಆಗೋದು, ಹಂಗೆ ಪರಿಸ್ಥಿತಿ ಅಲ್ಲಿ. ಅದಕ್ಕೆ ಅಲ್ಲಿ ನಡ್ಕೋತ ಹೋಗೋದು ಸಾಧ್ಯ ಇಲ್ಲ ಅಂತೇಳಿ ಅವು ಖಚ್ಚರ ಅಂತೇಳಿ ಒಂದು ಕುದುರೆ ಏನು ಕತ್ತಿ ಏನು ಇರ್ತಾವ, ಅವಕ್ಕೂರ ಮ್ಯಾಲೆ ಕೂತ್ ಹೋಗ್ಬೇಕು ನಾವು. ಅಲ್ಲಿ ಅಂದ್ರೆ ಇನ್ನೊಂದು ಸ್ವಲ್ಪ ಇರ್ತೈತೆ, ಅದು ದೂರ. ಅಲ್ಲಿ ನಡಿಲಕ್ಕೂ ಬರೋಂಗಿಲ್ಲ, ಏನೂ ಇಲ್ಲ. ನಿಂತ್ರನು ಹಿಂಗೆ ಶಟರ್ ನಿಂದ್ರಕ್ಕೆ ಬರೋಂಗಿಲ್ಲ. ಈ 6 ತಿಂಗಳು ಬ್ಯಾನಿ ಮೇಲೆ ಬಿದ್ದವ್ರ ಗತ್ತೆ ಹಿಂಗೆ ಏನು ಮ್ಯಾಗ ಶಕ್ತಿನೇ ಇಲ್ಲ. ಹಿಂಗೆ ಮತ್ತು ನಡೆಯ ಮೇಲೆ ಇಲ್ಲೇ ಇಂಥ ಮೇಲೆ ನಡಿಲಕ್ಕೆ ಬರುವಾಗ ಗುಡ್ಡ ಎಲ್ಲಿ ಇರೋ ಇನ್ನು. ನಾನು ಆವಾಗ ನಮಗೇನಾದ್ರು ಅವರು ಆ ಕುದುರೆ ಮೇಲೆ ಹೋಗ್ಬೇಕು. ನೀವು ಕುದುರೆ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ 2,000 ರೂಪಾಯಿ ಚೈನಾ ಇದು ಬೇಕು ಅಂತ. 2,000 ರೂಪಾಯಿ ಬೇಕನ್ನ ಹಂಗಾರೆ 2,000 ಬೇಕನ್ನ ನಾವು ಮತ್ತು ಮೇಲೆ ಒಂದು 25,000-50,000 ರೂಪಾಯಿ ಸುಮ್ಮನೆ ನಮ್ಮ ಖರ್ಚಿಗೆ ಇಟ್ಕೊಂಡಿದ್ವಿ. ನಾವು 1,25,000 ರೂಪಾಯಿ ಅಲ್ಲಿ ಅದು ಇದ್ರದ್ದು ಟೂರ್ ಇದು ತುಂಬಿದ್ವಿ. ಆಮೇಲೆ ಮತ್ತು ಆ ಚೈನಾದವ್ರಿಗೆ ಅಲ್ಲಿ ಬಾರ್ಡರ್ ಮೇಲೆ ಹೋಗಿ ಇವು 2,000 ನಿಮ್ಮ ಚೈನಾದ ರೊಕ್ಕ ಕೊಡ್ರಿ ಅಂದಿವಿ. ನಿಮ್ಮ ಇಂಡಿಯನ್ ಮನಿ 12,000 ಕೊಡು ಅಂದರು. 12,000 ನಮ್ಮ 12,000 ತೊಗೊಂಡು
ಅವರು 2,000 ಕೊಟ್ರು. ಅವು ತಗೊಂಡು ಹೋಗಿ ಅಲ್ಲಿ ಮತ್ತು ಅವು ಕುದುರೆಗೆ ಬಾಡಿಗೆ ಅಂತೇಳಿ ಅವ್ರಿಗೆ ಕೊಟ್ಟು ಕುದುರೆ ಮೇಲೆ ಕೂತು ಹೋಗೋದು ಮುಂದೆ. ಹಿಂಗೆ ಹೇಳೋ ತಾತ್ಪರ್ಯ ಏನಂದ್ರೆ ಬೇರೆ ದೇಶದಲ್ಲಿ ನಮ್ಮ ದೇಶದ ರೊಕ್ಕ ನಡೆಯಂಗಿಲ್ಲ. ಅದಕ್ಕಿಂತ ಅಲ್ಲಿ ತೀರ ಅಮೇರಿಕ ಅದು. ಹಿಂಗೆ ನೀವು ಏನು ಮಾಡಬೇಕಂದ್ರೆ ಡಾಲರ್ ತೊಗೊಂಡಿದ್ರಂದ್ರೆ ಬೆಕ್ಕದಲ್ಲಿ ಹೋಗು, ಬೆಕ್ಕ ದೇಶಕ್ಕೆ ಹೋಗ, ಚೈನಾಕ್ಕೆ ಹೋಗು, ಜಪಾನ್ಗೆ ಹೋಗಿ, ಜರ್ಮನಿಗೆ ಹೋಗಿ, ಬೆಕ್ಕದಲ್ಲಿ ಹೋಗಿ, ದುಬೈಗೆ ಹೋಗ್ತಿದ್ರು ಹೋಗು. ಅಂದ್ರೆ ಅಮೇರಿಕನ್ ಡಾಲರ್ ಬೆಕ್ಕ ಎಲ್ಲ ಕಡೆ ನಡೀತಿತ್ತು. ಹಂಗೆ ನೀ ದಾನ ಧರ್ಮ ಮಾಡಿ ಪುಣ್ಯ ಗಳಿಸಿಲ್ಲ, ಪುಣ್ಯ ಅದು ಡಾಲರ್ ಇದ್ದಂಗೆ ಅದು ಡಾಲರ್ ಇದ್ದಂಗೆ. ಅದು ನೀ ಬೇಕಾದ ಲೋಕಕ್ಕೆ ಹೋಗು, ನೀ ಸ್ವರ್ಗಕ್ಕೆ ಹೋಗ್ತೀಯ ಹೋ, ವೈಕುಂಠಕ್ಕೆ ಹೋಗ್ತೀಯ ಹೋ, ಶಿವಲೋಕಕ್ಕೆ ಹೋಗ್ತೀಯ ಹೋ, ಬ್ರಹ್ಮಲೋಕಕ್ಕೆ ಹೋಗ್ತೀನಂದ್ರೂ ಹೋಗ, ಅಲ್ಲಿ ಕೆಲಸ ಕೊಡತೈತೆ. ಮತ್ತು ಅಲ್ಲಿ ತಿರುಗಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬೇಕಾದ ಹಿಂಗೆ ಅರ್ಥಾರ್ಥ ಅದು ನಿನ್ನ ಸಂಗಾಟ ಇರ್ತೈತೆ. ಮತ್ತು ಅದು ಏನಾಕತಿ ಡಾಲರ್ ಅಂದ್ರೆ ನೀವು ಈ ಇಂಡಿಯನ್ ರೊಕ್ಕ ಕೊಟ್ಟು ಆ ಡಾಲರ್ ತಗೋಬೇಕು. ಹಂಗೆ ನೀವು ನಿಮ್ಮ ಈ ದಾನ ಧರ್ಮ ಮಾಡುವವರು ನಿಮ್ಮ ರೊಕ್ಕ ಕೊಟ್ಟು ಪುಣ್ಯನ್ನು ಡಾಲರ್ ತಗೋಬೇಕಂತ ಹೇಳೋದಿಟ್ಟೆ. ಅಂದ್ರೆ ಅದು ಯಾವಾಗಲೂ ನಿಮ್ಮ ಸಂಗಾಟ ಇರ್ತದೆ, ನಿಮ್ಮ ಕಿಶೆದಾಗ ಇರ್ತೈತೆ, ಅದ ನಿಮ್ಮ ಮತ್ತಿಲೆ. ऐसा नियम अंगीकार करे तो इले अल स्वर्ग प्राप्ति का हेतु है और निषिद्ध कर्म नरक प्राप्ति का हेतु ये शास्त्र से वार्ता प्रमाण होगा. काय थे काय वाचिक नाम कर्म है ये क्रिया अनुष्ठान काल में अनंतर ही नाश अವು ಮಾಡಿದ ಪುಣ್ಯ ಪಾಪ ಅವಾಗ ನಾಶ ಆಗಿ ಹೋಗಿಬಿಟ್ಟಿರ್ತಾವೆ. ಯಾವೇ ಅವ್ರು ಸ್ವರ್ಗ ನರಕ ಕಾಲಾಂತರ ಮೇ ಹೋವೆ, ಅದು ಮುಂದೆ ಭಾಳ ಜನಕ್ಕೆ ಸ್ವರ್ಗ नरक हाकाओ. स्वर्ग नरक प्राप्ति के अव्यवहित पूर्व काल में वेद कर्म निषिद्ध कर्म है नहीं, ಮಾಡಿದ कर्म ಅಂತೂ ಅವಾಗಿಲ್ಲ. जैसे अव्यवहित पूर्व काल में शुभ कर्म अशुभ कर्म स्वर्ग प्राप्ति नरक प्राप्ति के हेतु है, तैसे विहित पूर्व काल में जो सर्प का ध्यान भी ಇದು ನಾ ತಿರುಗಿ ಉಪ್ರಾಟಿ ಇಲ್ಲಿ ಬಂದೇನೆ, ನಾ ಬೀಸಲಕತ್ತೇನೆ ಈ ಕಡೆ ಮಗಲ್ ಅದು ನಿಮಗೆ ಬಳ್ಳಿಡ್ರಿ ಅಂದ್ರೆ ನಾನೇ ಈ ಕಡೆ ಇದಾಗೀನಿ. ಯಾಕಂದ್ರೆ ಇಲ್ಲಿ ಮತ್ತೆ ಆಗಲೇ ಹೇಳ್ತಾ ಬನ್ನಿ. ಇಲ್ಲಿ 2 ನಂಬರ್ ಇಲ್ಲಿ ಬಂದಿದೆ, ಇಲ್ಲಿ ಅಪೂರ್ವ ನಾಮ ಧರ್ಮ ಕಾಯ ಅಲ್ಲಿ 2 ನಂಬರ್ ಇಲ್ಲಿ ಈಚೆ ಕಡೆನೂ ಐತಿ ಈಚೆ ಕಡೆನೂ ಐತಿ. ಅದು ಆಗಿ ಹೋದ 2 ನಂಬರ್ ಮೇಲೆ ಬಳ್ಳಿಟ್ರೆ ಆ ಕಡೆ ಹೋಗಿದ್ದೆ ಹೆಂಗೈತಿ ಹಿಂಗೆ ಹಿಂಗೆ ಮ್ಯಾಲೆ ತಿಳಿಸಿ ಹೇಳಕ್ಕೆ ಹೋಗಿರ್ತೇನೆ. ಹಿಂಗೆ ಏನು ಅಪೂರ್ವ ನಾಮ ಧರ್ಮ ಉತ್ಪತ್ತಿ ಕರೆ ಆ ಧರ್ಮಗಳು ಉತ್ಪತ್ತಿ ಮಾಡಿ ಇದು ಮಾಡ್ತಾವೆ. ಆ ಧರ್ಮ ಅಂತಃಕರಣದಲ್ಲೇ ಇರ್ತಾವೆ. ತಿನ್ಕೆ ಕಾಲಾಂತರ ಸ್ವರ್ಗ ನರಕ ಪ್ರಾಪ್ತಿ ಹೋವೆ ತಾಸೆ ಅನಂತರ ಧರ್ಮ ಕಾ ನಾಶ ಅಂದ್ರೆ ಫಲ ಕೊಟ್ಟ ಮೇಲೆ ನಾಶ ಆಕ್ಕಾವು. ಇಲ್ಲಿ ತನಕ ಬಂದಿದ್ದೀನಿ ನಾ. ಇಸ್ ಅಭಿಪ್ರಾಯತೆ ಶಾಸ್ತ್ರ ಮೇ ಶುಭ ಕರ್ಮ ಅಶುಭ ಕರ್ಮ ಅಪೂರ್ವ ದ್ವಾರ ಫಲಕ್ಕೆ ಹೇತು. ಅಪೂರ್ವ ಅಂದ್ರೆ ಏನು, ಇಲ್ಲಿಗೆ ಬಿಟ್ಟಿದ್ದೀನಿ. ಅದು ಅಪೂರ್ವ ಅಂದ್ರೆ ಅದೃಷ್ಟ ಅಂತ. ಅದೇ ನಾ ಹೇಳೋದು, ಈಗ ನಮ್ಮ ರೊಕ್ಕ ಕೊಟ್ಟು ಡಾಲರ್ ತಗೊಂಡಂಗ ಅದೃಷ್ಟ ಅಂದ್ರೆ ಹಿಂಗ. ಅದು ಡಾಲರ್ ಅಮೇರಿಕನ್ ಡಾಲರ್, ನೀವು ನಮ್ಮ ರೊಕ್ಕ ಕೊಟ್ಟು ಅದನ್ನು ತಗೊಳ್ಳೋದು. ಹೆಂಗೆ ನಮ್ಮ ರೂಪಾಯಿ ರೊಕ್ಕ ದಾನ ಧರ್ಮ ರೂಪದಿಂದ ಏನು ಖರ್ಚು ಮಾಡಿ ಆ ಪುಣ್ಯ ಅನ್ನೋ ಡಾಲರ್ ತಗೊಳ್ಳೋದು. ಅದು ಹಿಂಗೆ ಅದರ ಅರ್ಥ. ಅದು ಅದು ಸಂಗಾಟ ಇರ್ತೈತಿ. ನಿಮ್ಗೆ ಹೇಳಿ ಸೂಕ್ಷ್ಮ ಶರೀರದಾಗಿದ್ದೇ ಬಿಡ್ತೈತೆ ಅದು ಸಂಗಾಟ ಇರ್ತೈತಿ. ಅದಕ್ಕಾಗಿ ಅಪೂರ್ವ ದ್ವಾರ ಫಲಕ್ಕೆ ಹೇತು ಸಾಕ್ಷಾತ್ ಹಿಂಗೆ ಅಪೂರ್ವ ನಾಮ ಧರ್ಮ ಕಾಯ್ ಅದೃಷ್ಟ ಬಿ ಕೈ ಅದಕ್ಕೆ ಅದೃಷ್ಟನೂ ಅಂತಾರೆ. ಪುಣ್ಯ ಪಾಪಿ ತಿನಿಗೂ ಅದಕ್ಕೆ ಪುಣ್ಯ ಪಾಪನೂ ಅಂತಾರೆ. कहूँ धर्म अधर्म जनक शुभाशुभ कर्म क्रिया ताकू भी धर्म कೈ ಅಂದ್ರೆ
ಆ ಕ್ರಿಯೆಗಳಿಗೂ ಕೂಡ ಧರ್ಮ ಅಧರ್ಮ ಅಂತಾರೆ. जैसे कोई शुभ क्रिया करता हो ताको लोग ऐसा कहे ಯಾವ ಭಾಳ ಪುಣ್ಯ ಕೆಲಸ ಮಾಡ್ತಿದ್ದಂದ್ರೆ ಏ ಧರ್ಮ ಕರೆ ಅವ ಭಾಳ ಧರ್ಮಾತ್ಮ ಅದಾನು ಧರ್ಮ ಮಾಡ್ತಾನು ಹೆಂಗತ್ತಾರ. अशुभ क्रिया करने वाले को ऐसे गए ये अधर्म करे. हाँ, शुभ अशुभ क्रिया का नाम धर्म अधर्म नहीं है. ಅವು ಮಾಡುವ ಕರ್ಮಗಳು ಅವು ಧರ್ಮ ಅಧರ್ಮ ಅಲ್ಲ, ಅವು ಕ್ರಿಯಾ. ಅವು शुभ क्रिया का नाम धर्म धर्म नहीं, किंतु शुभ अशुभ क्रिया धर्म धर्म की जनक है. ಆ ಪುಣ್ಯ ಕರ್ಮಗಳೇನಿದಾವಲ್ಲ ಆ ಧರ್ಮವನ್ನು ಹುಟ್ಟಿಸ್ತಾವ. ಯಾತೆ ಕ್ರಿಯಾಕೋ ಧರ್ಮ ಧರ್ಮಕ್ಕೆ, ಅದಕ್ಕೆ ಅವು ಕರ್ಮಗಳಿಗೂ ಧರ್ಮಾಧರ್ಮ ಅಂತಾರೆ. जैसे आयु का वर्धक जो घृत है ताको शास्त्र में आयु कहे. आयु ಅಂದ್ರೆ घृत ಅಂದ್ರೆ ತುಪ್ಪ, ಅದು ವರ್ಧಕ ಅಂತೇಳಿ ಅದಕ್ಕೂ ಆಯು ಅಂತಾರೆ. ಇಸ್ ರೀತಿ से अवैध पूर्व काल में हेतु अवे. ಈ ರೀತಿಯಾಗಿ ಅತಿ ಸಮೀಪದಲ್ಲೇ, ಹೇತು ಅಂದ್ರೆ ಕಾರಣ, ಸಮೀಪದಲ್ಲೇ ಇರ್ತೈತಿ. ಸಮೀಪದಲ್ಲೇ ಅಂದ್ರೆ ಇಲ್ಲೇ ನಿಮ್ಮೊಳಗನ ಅಲ್ಲಿ ಬ್ಯಾಲೆನ್ಸ್ ಬುದ್ಧಿ ಕಟ್ಟಿ ರೆಡಿ ಐತಿ. ಹಿಂಗೆ ಅಂದರೆ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂದರೆ ಅಧ್ಯಾಸಕ್ಕೆ ಸಮೀಪ ಅದು ಮೊದಲೇ ಇರಬೇಕಾಗಿತ್ತು ಅಂತ. ಹಿಂಗೆ ಏನು ಮಾಡೋದು ತಮ್ಮ? 5 ನಿಮಿಷ ಐತಿ, ಇಲ್ಲಿ ಅಂಕ ಬಂದೈತಿ. ಏನು ಹೇಳಿ? ಓಕೆ. ಹಾಂ, ಈಗ 80ನೇ अंक. रज्जु में सर्पद्यास्ते अव्यवहित पूर्व काल में सर्प का ध्यान हुए नहीं. ಏನಂತಾರೆ? ರಜ್ಜು ಮೇ ಸರ್ಪದ್ಯಾಸ್ತೆ ಅವ್ಯವಹಿತ ಪೂರ್ವ ಕಾಲ ಮೇ ಅಂದ್ರೆ ಹಗ್ಗದಲ್ಲಿ ಸರ್ಪ ಆಗೋದಕ್ಕಿಂತ ಮೊದಲು ಅಂದ್ರೆ ಅದೇ ಸಮೀಪದಲ್ಲೇನ ಆ ಸರ್ಪಜ್ಞಾನ ಐತೇನ ನಿಮ್ಗೆ? ಅದು ಕೇಳಿ ಮುಂದೆ ವರ್ಷಾನುಗಟ್ಟಲೆ ಮೊದಲು ಆಗಿತ್ತು ಅದು ಅಂತೇಳಿ ಇಲ್ಲ. ಯಾತೆ ಸರ್ಪ का ज्ञान रज्जु में सर्पद्यास का हेतु नहीं. किंतु सर्पज्ञान जन संस्कारी, ಅದಕ್ಕೆ ಆ ಸರ್ಪಜ್ಞಾನ ಕಾರಣ ಅಲ್ಲ. ಸರ್ಪಜ್ಞಾನ ಏನು ಮಾಡ್ತೈತಿ? ಸರ್ಪ ಇದು ಕಡ್ದು ಸಾಯ್ತೈತಿ, ಹಿಂಗೆಲ್ಲ ಜ್ಞಾನ ಇತ್ತಲ್ಲ, ಅದ್ರ ನಾಶ ಆಕೈತಿ. ನಾಶ ಆಗಿ ಅದ್ರ ಸಂಸ್ಕಾರ ಉಳಿತೈತಿ. ಹಿಂಗ ಅದ ಡೈರೆಕ್ಟ್ ಕಾರಣ ಆಗೋದಿಲ್ಲ. ಆ ಜ್ಞಾನ ಹೋಗಿ ಜ್ಞಾನಕ ಸೂಕ್ಷ್ಮ ಅವಸ್ಥಾಕ್ಕೂ ಸಂಸ್ಕಾರ ತರಲ್ಲ. ಜ್ಞಾನ ಹೋಗಿ ಸಂಸ್ಕಾರ ಆಕೈತಿ, ಆ ಸಂಸ್ಕಾರ ಇದಕ್ಕೆ ಕಾರಣ ಆಕೈತಿ. ಹಿಂಗ रज्जु में सर्पध्यास का हेतु है, तैसे सीपी में रूपी का अध्यास हेतु रूप ज्ञानजन्य संस्कार है. अलिनु बेलिय ज्ञानजन्य संस्कारವೇ ಕಾರಣ. इस ರೀತಿ सारे संस्कार ही अध्यास का हेतु. ಅದು ಹಾಗದಲ್ಲಿ ಸರ್ಪ ಹಾಕಾಗೋದು, ರಜ್ಜು ಶುಕ್ತಿಯಲ್ಲಿ ಬೆಳ್ಳಿ ಯಾಕೆ ಅಧ್ಯಾಸ ಆಗೋದು, ಅವೆಲ್ಲ ಅಲ್ಲಿ ಅದಕ್ಕೇನಪ್ಪ ಅಂದ್ರೆ ಆ ಸಂಸ್ಕಾರಗಳೇ ಕಾರಣ ಇರ್ತಾವು. वस्तु का ध्यान संस्कार का हेतु है. वस्तुविನ ध्यान संस्कार कारण आಕತಿ. जैसे शुभ शुभ कर्म ಧರ್ಮ ಧರ್ಮ ಅಂತ ಕರ್ಮರೆ, ಆ ಶುಭ ಶುಭ ಅಂದರೆ ಪುಣ್ಯ ಪಾಪ ಕರ್ಮಗಳು ಧರ್ಮವನ್ನು ಹುಟ್ಟಿಸಿ ಆ ಧರ್ಮ ಅಂತಃಕರಣದಲ್ಲಿ ಇರ್ತದೆ. ತೈಸೆ ವಸ್ತುಕ್ಕೆ ಜ್ಞಾನಜನ್ಯ ಸಂಸ್ಕಾರ ಭೀ ಅಂತಃಕರಣ ಮೇ ರಹೆ. ಆ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೂ ಕೂಡ ನೀವು ಸಾಲಿ ಕಲಿಯಾಗ 2 1 2 2 2 4 2 3 6 ಇದು ಒಂದನೇ ಸಾಲಿ ಕಲಿಯಾಗ. ಮತ್ತು ಇನ್ನೂ ಐತೆ ಇಲ್ಲ, ಸಂಗಾಟ ಐತೆ. ಅಂದ್ರೆ ಸಂಸ್ಕಾರ ರೂಪದಿಂದ ಐತೆ, ತಿಳಿತಾ? ಹಿಂಗ ನೀವು ಮಾಡಿದ ಪುಣ್ಯ ಆಗಲಿ ಅದು ಎಲ್ಲ ಹಿಂಗ ಇಲ್ಲೇ ಇರ್ತೈತಿ. ಹಿಂಗದ್ರ ಅಂತ ಕಡಿಮೆ ज्या पुरुष को पूर्व सर्प का ध्यान नहीं हुआ ताके भी और वस्तु के ज्ञान जन संस्कार है. सर्प ಜ್ಞಾನ ಆಗಿಲ್ಲ, ಬೇರೆ ಬೇರೆ ಜ್ಞಾನ ಆಗ್ಯಾವಂದ್ರೆ ಅವು ಸಂಸ್ಕಾರ ಅದಾವ. परंतु रज्जु में सर्प का अध्यास होवेने, ಅದು ಬೇರೆ ಸಂಸ್ಕಾರ ಇದ್ರೆ ಅಧ್ಯಾಸ ಆಗುವುದಿಲ್ಲ. ज्या वस्तु का अध्यास होवे ताकि सजातीय वस्तु के ज्ञानजन्य संस्कार अध्यास का हेतु. ಅದಕ್ಕೆ ಸಜಾತೀಯ ಜ್ಞಾನಜನ್ಯ ಸಂಸ್ಕಾರವೇ ಇಲ್ಲಿ ಅಧ್ಯಾಸಕ್ಕೆ ಕಾರಣ ಆಕತಿ. ವಿಜಾತೀಯ ಜ್ಞಾನಕ್ಕೆ ಸಂಸ್ಕಾರ ಹೇತು ಅಲ್ಲ.
सर्प के सजातीಯ सर्प ಹೋವೆ सर्पದ सजाती सर्पನೇ ಇರ್ತೈತಿ सर्प का ಜಾಕು ಪೂರ್ವ ಜ್ಞಾನ नहीं ಆ ಸರ್ಪ ಅಂದ್ರೆ ಹೆಂಗಿರ್ತೈತಿ ಅದು ಏನು ಮಾಡ್ತೈತಿ ಅನ್ನೋ ಜ್ಞಾನ ಇಲ್ಲಂದ್ರೆ अध्यास का ज्ञान है ताकू सजातीय वस्तु के ज्ञान जन संस्कार नहीं अंदमेले आ सजातीय ज्ञान संस्कार ಅವನಿಗಿಲ್ಲ ಯಾತೆ ರಸ್ತೆ ಸರ್ಪ ಅಧ್ಯಾಸ ಹೋವೇನೆ ಮತ್ತು ಅದು ಕಡಿದ್ರೆ ಸಾಯ್ತಾರೋ ಅದು ಹಾವು ಹಿಂಗಿರ್ತೈತಿ ಅನ್ನೋ ಜ್ಞಾನ ಇಲ್ಲಂದ್ರೆ अध्यास आಗುವುದಿಲ್ಲ इस रीति से अध्यास से पूर्व जो सजातीय वस्तु का ज्ञान ताके संस्कार अध्यास का हेतु है ಆದ್ದರಿಂದ ಸಜಾತೀಯ ವಸ್ತುವಿನ ಜ್ಞಾನದ ಸಂಸ್ಕಾರವೇ ಅಧ್ಯಾಸಕ್ಕೆ ಕಾರಣ ಐತಿ ಅಂತ ಹೇಳಿದ್ರು ಇನ್ನು ಪೂರ್ವ ಪಕ್ಷಿ ಹೇಳಿದ್ದನ್ನು ನೆನಪು ಮಾಡಿಕೊಡ್ತಾರೆ सत्य वस्तु के ज्ञान के संस्कारी अध्यास का हेतु है मिथ्या वस्तु के ज्ञान नहीं ಅಂತ ಪೂರ್ವ ಪಕ್ಷಿ ಹಿಂಗೆ ಹೇಳಿದ್ದ ಅದಕ್ಕೆ ಏನೇಮ್ ನೈ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕಂತ ಪೂರ್ವ ಪಕ್ಷಿ ಹೇಳಿದ್ದು ಅದೇನು ನೇಮ್ ಇಲ್ಲ ये वार्ता ಶುವಾರೆ के दृष्टांत से प्रतिपादन करे ಅಲ್ಲಿ ಆ ಸಿಂಧಿ ಗಿಡದ್ದು ಮತ್ತು ಖಜೂರಿ ಗಿಡದ್ದು ಉದಾಹರಣೆ ಕೊಟ್ಟಿದ್ದು ನಾವು ಅದನ್ನು ಬಿಟ್ಟು ಕರೆ ಸರ್ಪ ಸರ್ಪದ ಚಿತ್ರ ಹಿಂಗೆ ಹೇಳಿದ್ವಿ ಅದಲ್ಲ ಯಾತೆ ಮಿಥ್ಯಾ ವಸ್ತು के ज्ञान जन संस्कार भी अध्यास के तो है ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಕೂಡ ಅಧ್ಯಾಸಕ್ಕೆ ಕಾರಣಕ್ಕೆ 81ನೇ ಅಂಕ ಇಲ್ಲೇ ಸ್ಟಾಪ್ ಇರಲಿ ಈಗ 2 ತಾಸು ಆಗೈತೆ ಸೊ ಬಂದಕ್ಕೆ ಅಧ್ಯಾಸ ಏನು ಇದು ತಗೋತಾರೆ ಇನ್ನು ಇಟೋ ತನ ಬರೀ ದೃಷ್ಟಾಂತಗಳಾದವು ಈಗ ಇನ್ನು ಮೇನ್ ಪಾಯಿಂಟಿಗೆ ಬರ್ತಾರೆ ಈ ಬಂಧ ಅಹಂಕಾರ ಮೊದಲು ಮಾಡಿಕೊಂಡು ಅನಾತ್ಮ ವಸ್ತು ಏನು ಬಂಧ ಐತಲ್ಲ ಇದಕ್ಕೇನು ಅಂದ್ರೆ ಅದು ದೃಷ್ಟಾಂತ ಈಗ ಸಿದ್ಧಾಂತಕ್ಕೆ ಬರ್ತಾರೆ ಅದು ಸಂಜೆಗೆ ಬರ್ತಾರೆ ಈಗಿಲ್ಲ ಜಯ ಮಂಗಲಂ